ಸ್ಪರ್ಧಾ ಮಿತ್ರರೇ, ನಿಮಗೆಲ್ಲ 75 ವರ್ಷ ಪೂರ್ಣಗೊಂಡಂಥ ಭಾರತ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಕೋರ್ತಾ ಇವತ್ತೊಂದು ಅದ್ಭುತ ಟಾಪಿಕನ್ನು ನಾವು ತಂದಿದ್ದೀವಿ. ಸ್ವಾತಂತ್ರ್ಯ ಸಿಕ್ಕ ನಮಗೆ 75 ವರ್ಷ ಆಯಿತು. ಅದ್ಭುತವಾದಂಥ ನಾಯಕರು ಸುಭಾಷ್ ಚಂದ್ರ ಬೋಸ್, ರಾಜಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸಾಕಷ್ಟು ಜನ, ಬಾಲ್ ಗಂಗಾಧರ್ ತಿಲಕ್, ಸಾಕಷ್ಟು ಜನ ತಮ್ಮ ರಕ್ತ ಸುರಿಸಿ ತಮ್ಮ ಜೀವನ ಪಣಕ್ಕಿಟ್ಟು ಈ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದನ್ನು ನಾವು 75 ವರ್ಷಗಳ ಕಾಲ ಅನುಭವಿಸಿದ್ದೀವಿ. ಈ 75 ವರ್ಷದಲ್ಲಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಬ್ರಿಟಿಷ್ ನಮ್ಮ ದೇಶವನ್ನು ಬಿಟ್ಟು ಹೋದ್ಮೇಲೆ ಏನೇನೆಲ್ಲ ಸಾಧನೆ ಮಾಡಿದ್ದೀವಿ ಮತ್ತು ಇನ್ನೇನು ಮಾಡಬೇಕು ಅದರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡುವಂಥ ಒಂದು ಸಮಯ, ಹೌದಾ? ಅಮೃತ ಮಹೋತ್ಸವ ಅಂತೀವಿ ನಾವು. ಅಮೃತ ಮಹೋತ್ಸವ ಅಂದರೆ ಹೊಸ ಕನಸುಗಳ ಮಹೋತ್ಸವ, ಹೊಸ ವಿಚಾರಗಳ ಮಹೋತ್ಸವ, ಹೊಸ ಆವಿಷ್ಕಾರಗಳ ಮಹೋತ್ಸವ, ಹೊಸ ಸಾಧನೆ ಮಾಡುವಂತಹ ಇದು ಅಮೃತ ಮಹೋತ್ಸವ ಅಂತ ಅನ್ಬೋದು ನಾವು, ಹೌದಾ? ಈಗ ಮುಂದಿನ ದಿನದಲ್ಲಿ ನಾವು ಏನೇನು ಇನ್ನೂ ಮಾಡಬೇಕಾಗಿದೆ, ಹಾಗಾದರೆ ಈ 75 ವರ್ಷಗಳಲ್ಲಿ ನಾವು ಏನೆಲ್ಲ ಮಾಡಿದ್ದೀವಿ ಅದರ ಕಡೆ ಒಂದು ಅವಲೋಕನ ಮಾಡುವಂಥ ಒಂದು ಅದ್ಭುತವಾದಂಥ ವಿಡಿಯೋ. ನಿಮಗಿದು ಎಕ್ಸಾಮ್ಗೂ ಹೆಲ್ಪ್ ಆಗ್ತೈತಿ. ಆದರೆ ಒಬ್ಬ ಭಾರತೀಯನಾಗಿ ಅಟ್ಲೀಸ್ಟ್ ನಮಗೆ ಗೊತ್ತಿರಬೇಕು ಭಾರತದಲ್ಲಿ ಏನೆಲ್ಲ ಆಗಿದೆ ಅಂತ, ಹೌದಾ? ಭಾರತ ಸ್ವತಂತ್ರ ಆದಮೇಲೆ ವಿನ್ಸ್ಟನ್ ಚರ್ಚಿಲ್, ಇಂಗ್ಲೆಂಡ್ದ ಮಾಜಿ ಪ್ರಧಾನಮಂತ್ರಿ ವಿನ್ಸ್ಟನ್ ಚರ್ಚಿಲ್ ಏನಂತಂದರೆ ದೊಡ್ಡ ನೆಗೆಟಿವ್ ಮನುಷ್ಯ ಅವ. ಏನಂತಂದರೆ ಭಾರತ ಇಷ್ಟು ಧರ್ಮಗಳದಾವ ಭಾರತದಲ್ಲಿ, ಹಿಂದೂ, ಮುಸ್ಲಿಂ, ಸಿಖ್, ಜೈನ್, ಬೌದ್ಧ, ಹೌದು, ಇಷ್ಟು ಸಂಸ್ಕೃತಿ, 22 ಭಾಷೆಗಳು, ಅಧಿಕೃತ ಭಾಷೆಗಳು ಮತ್ತು 20,000 ಉಪಭಾಷೆಗಳದಾವ. ಎಷ್ಟೆಷ್ಟು ಸಂಸ್ಕೃತಿ, ಎಷ್ಟು ಬುಡಕಟ್ಟು ಸಮುದಾಯಗಳು, ಎಷ್ಟು ರಾಜ್ಯಗಳು. ಈ ದೇಶ ಯಾವತ್ತೂ ಒಗ್ಗಟ್ಟಾಗಿ ಉಳಿಯಂಗಿಲ್ಲ ಅಂತ ಹೇಳಿದಾಗ ನಾವು ಆತನ ಭವಿಷ್ಯವನ್ನು ಮೀರಿ ಇವತ್ತು ಜಗತ್ತಿಗೆ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಾವು, ಹೌದಾ? ಜಗತ್ತಿಗೆ ಸಣ್ಣ ಹೊಡೆದು ಕೂತೀವಿ ನಾವು. ಜನಸಂಖ್ಯೆಗಳು ಕೂಡ ನಾವೇನು ಕಮ್ಮಿ ಇಲ್ಲ. ಜಗತ್ತಿನ 2ನೇ ಅತಿ ಹೆಚ್ಚಿನ ಜನಸಂಖ್ಯೆ ನಮ್ಮದು ಐತಿ, ಹೌದಾ? ಜಗತ್ತಿನ 5ನೇ ಆರ್ಥಿಕ ಬಲಿಷ್ಠ ರಾಷ್ಟ್ರ ನಮ್ದು ಇವತ್ತು, ಹೌದಾ? ಜಗತ್ತಿನ ಅತಿ ಹೆಚ್ಚು ಸೈನಿಕರು ಹೊಂದಿದಂಥ ದೇಶ ಯಾವುದು ಅಂದರೆ ಚೀನಾ ಬಿಟ್ಟರೆ ಭಾರತ. 14 ಲಕ್ಷ ಸೈನಿಕರದವ ನಮ್ಮಲ್ಲಿ. ಅತಿ ಹೆಚ್ಚು ಯುವ ಪಡೆ ಎಲ್ಲರ ಜಗತ್ತಲ್ಲಿ ಅದು ಭಾರತದ ಯುವ ಪಡೆ. ಮುಂದಿನ ಪೀಳಿಗೆಯಲ್ಲಿ 25% ಯುವಕರು ನಮ್ಮ ದೇಶದಿಂದ ಸಿಗ್ತಾರೆ. ನಿಮಗೆ ಜಗತ್ತಿನ ಎಲ್ಲ 100 ಜನ ಯುವಕರಲ್ಲಿ 20 ಜನ ಯುವಕರು ಕೇವಲ ಭಾರತದಿಂದ ಸಿಗ್ತಾರೆ. ಅಂಥ ಬಲಿಷ್ಠ ರಾಷ್ಟ್ರ. ಸ್ವಾತಂತ್ರ್ಯ ಸಿಕ್ಕಾಗ ನಮ್ಮದು ಸಾಕ್ಷರತೆ ಕೇವಲ 12%, ಇವತ್ತು 76% ಅದ. ಅಂದ್ರೆ ಓದಾಕ ಬರೆಯೋಕೆ ಕಲ್ತವರು ಬರೀ 12% ಇದ್ರು. ಇವತ್ತು ಎಷ್ಟಾಗದ? ಸುಮಾರು 77% ಆಗೈತಿ. ಕೇವಲ 2.7 ಲಕ್ಷ ಕೋಟಿ ನಮ್ಮದು ಬಜೆಟ್ GDP ಇತ್ತು ಯಾವಾಗ ಸ್ವಾತಂತ್ರ್ಯ ಸಿಕ್ಕಾಗ. ಇವತ್ತು ಸುಮಾರು 150 ಲಕ್ಷ ಕೋಟಿ, 150 ಲಕ್ಷ ಕೋಟಿ ನಮ್ಮದು, ಹೌದಾ? ಇಷ್ಟೊಂದು ಅದ್ಭುತವಾದಂಥ ಒಂದು ಬೆಳವಣಿಗೆ, ಒಂದು ಸಾಧನೆ ನಾವು ಮಾಡಿದ್ದೀವಿ. ಹಾಗಾದ್ರೆ ಏನೆಲ್ಲ ಮಾಡಿದ್ದೀವಿ ಅದನ್ನು ನೋಡ್ಕೊತ ಹೋಗೋಣ. Long years ago, we made a tryst with destiny, and now the time comes when we shall redeem our pledge, not wholly or in full measure, but very substantially. At the stroke of the midnight hour, when the world sleeps, India will awake to life and freedom. ಮೊಟ್ಟ ಮೊದಲಾಗಿ ಸ್ವಾತಂತ್ರ್ಯ ಸಿಕ್ಕ ಮೇಲೆ ನಮ್ಮ ದೇಶದಲ್ಲಿ ಆದಂತಹ ಪ್ರಮುಖವಾದಂಥ ಕೆಲವು ಘಟನಾವಳಿಗೆ ನೋಡಿದಾಗ ಮೊದಲ 552 ಸಂಸ್ಥಾನಗಳನ್ನು ವಿಲೀನ ಮಾಡಬೇಕಲ್ಲ. ಇಂಡಿಯಾ ಮತ್ತು ಪಾಕಿಸ್ತಾನ ಎರಡು ವಿಭಾಗ ಆದಮೇಲೆ ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಮಾಡಿ ಏನು ಮಾಡ್ತಾನಂದ್ರೆ, ಬ್ರಿಟಿಷ್ ಭಾರತದಲ್ಲಿ ಗವರ್ನರ್ ಜನರಲ್ ಆಗಿರ್ತಾನೆ ಮೌಂಟ್ ಬ್ಯಾಟನ್. ಆತ ಏನು ಮಾಡ್ತಾನೆ, ಸಂಸ್ಥಾನಗಳಿಗೆ, ಈ ರಾಜ್ಯರಿದ್ರಲ್ಲ ಆ ಸಂಸ್ಥಾನದ ರಾಜರಿಗೆ ಅಂತಾನೆ, ನೀವು ಪಾಕಿಸ್ತಾನಕ್ಕೆ ಸೇರ್ಬೋದು, ಇಲ್ಲಕ್ಕಂದ್ರೆ ಭಾರತಕ್ಕೆ ಸೇರ್ಬೋದು, ಇಲ್ಲಕ್ಕಂದ್ರೆ ಸಪ್ರೇಟಾಗಿ ಉಳ್ಕೋಬೋದು. ಯಾರು ಸಪ್ರೇಟಾಗಿ ಉಳ್ಕೋತಾರೆ? ಭಾರತದೊಳಗೆ ಎಲ್ಲೋ ಒಂದು ಕಡೆ ಮೂಲ್ಯಾಗ ಒಂದು ರಾಜ ಅದಾನೆ, ತನ್ನೊಂದು 20-30 ಜನನ ತಾನು ನಿಯಂತ್ರಣ ಮಾಡಕತ್ತಾನೆ. ಹಂಗೆ ತಿಳ್ಕೊಂಡು ಭಾರತದೊಳಗೆ ಹೊಸ ರಾಷ್ಟ್ರ ಮಾಡೋಕ್ಕಾಗೋದಿಲ್ಲ. ಆಲ್ಮೋಸ್ಟ್ ಇಂಥವ್ರು 449 ಸೇರ್ಕೋತಾರೆ. 449, 552 ಒಳಗೆ ಅದರಾಗ 3 ಉಳ್ಕೋತಾರೆ. 3 ರಾಜರು ಉಳ್ಕೋತಾರೆ. ನಾವು ಪಾಕಿಸ್ತಾನಕ್ಕೆ ಹೋಗಂಗಿಲ್ಲ, ಇಂಡಿಯಾಕ್ಕೂ ಹೋಗಂಗಿಲ್ಲ, ನಾವು ಹಂಗೆ ಉಳ್ಕೊಂಡ್ಬಿಡ್ತೀವಿ ಅಂತ. ಅದರಾಗೊಂದು ಕೆಳಗಡೆ ಹೈದರಾಬಾದ್ ಇತ್ತು, ಇಲ್ಲಿ ಪಶ್ಚಿಮಕ್ಕೆ ಇಲ್ಲಿ ಯಾವುದಿತ್ತು ಜೂನಾಗಢ ಇತ್ತು, ಇಲ್ಲಿ ಮ್ಯಾಲೆ ಜಮ್ಮು ಕಾಶ್ಮೀರ ಇತ್ತು. ಇವು 3 ಉಳ್ಕೊಂಡಿವು. ನಮ್ಮ ಪಾಕಿಸ್ತಾನ ಬೇಡ, ಐ ಡೋಂಟ್ ಲೈಕ್ ಇಂಡಿಯಾ ಆಲ್ಸೋ ಅಂತೇಳಿ. ನಂತರ ಈ ಹೈದರಾಬಾದ್ನವ್ರು ನಾವು ಪಾಕಿಸ್ತಾನಕ್ಕೆ ಹೋಗ್ತೀವಿ ಅಂತ ಹೈದರಾಬಾದ್ ನಿಜಾಮ ಪಾಕಿಸ್ತಾನಕ್ಕೆ ಹೋಗ್ತಾನೆ. ಹೆಂಗೆ ಹೋಗ್ತಾನವ? ಪಾಕಿಸ್ತಾನಕ್ಕೆ ಹೋಗ್ಬೇಕಂದ್ರೆ ಈ ಕಡೆ ಅರಬ್ಬಿ ಸಮುದ್ರ ದಾಟಬೇಕು, ಎಲ್ಲ ಇಂಡಿಯನ್ ಸ್ಟೇಟ್ಸ್ ದಾಟಬೇಕು. ಅವ್ರಲ್ಲೇ ಕ್ಲಾಸ್ ಮಾಡಿಬಿಡ್ತಾರೆ ಇಂಡಿಯನ್ಸ್, ಹೌದಾ? ದಾಟಕ್ಕಾಗೋದಿಲ್ಲ. ಸೊ ಸರ್ದಾರ್ ವಲ್ಲಭಾಯ್ ಪಟೇಲ, VK ಮೇನನ್, ಜವಾಹರ್ಲಾಲ್ ನೆಹರು ಈ 3 ಜನ ಸೇರಿ ಇವನ್ನೆಲ್ಲ ಒಂದುಗೂಡು ಕೆಲಸ ಮಾಡ್ತಾರೆ. ಎಲ್ಲ ಈ 3 ಉಳಿದುದಿಲ್ಲ
449 ಅಂತೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಒಂದು ಕೈ ಕಟ್ಟಿಗೆ ಒಂದು ಕೈಯಾಗ ಕ್ಯಾರೆಟ್ ಹಿಡ್ಕೊಂಡು ಹೋದ. ಕ್ಯಾರೆಟ್ ತಿನ್ಲಿಕ್ಕಂದ್ರೆ ಹಾಕಿ ಬಡ್ದು ಅವನ್ನ ಹೇಳ್ಕೊಂಬಿಟ್ರೆ. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್. ಅವ್ರು ಉಕ್ಕಿನ ಮನುಷ್ಯ ಅಂತ ಕರಿತೀವಿ ನಾವು. ಪಾಪ 1950ರಲ್ಲಿ ಅವ್ರು ನಿಧನ ಆಗ್ತೈತಿ. ಇಲ್ಲಾಂದ್ರೆ ಸ್ವಲ್ಪ ಆರೋಗ್ಯ ಚೆನ್ನಾಗಿದ್ದರೆ ನಮ್ಮ ದೇಶದ ಪ್ರಧಾನಮಂತ್ರಿ ಆಗೋ ಎಲ್ಲ ಚಾನ್ಸಸ್ ಅವರಿಗೆ ಇತ್ತು. ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್, ಭಾರತದ ಪ್ರಥಮ ಉಪ ಪ್ರಧಾನಮಂತ್ರಿ. ಸೊ ಈ ಕೆಳಗಿನ ಹೈದರಾಬಾದನ್ನು ನಾವು ತೊಗೊಂಡಿವಿ. ಹೆಂಗೆ ತೊಗೊಂಡಿವಿ ಅದನ್ನು? ಆಪ್ರೇಷನ್ ಪೋಲೋ ಮಾಡಿ. ಅಂದರೆ ಎಲ್ಲ ಮಿಲಿಟ್ರಿ ಅವರಿಗೆ ಪೊಲೀಸ್ ಡ್ರೆಸ್ ಹಾಕ್ಸಿದ್ವಿ. ಯಾಕಂದರೆ ಮೌಂಟ್ ಬ್ಯಾಟ್ನ ಹೇಳಿದ್ದ, ನೀವು ಯಾವುದೇ ಪ್ರದೇಶವನ್ನು ಮಿಲಿಟ್ರಿ ಅಟ್ಯಾಕ್ ಮಾಡಿ ಅವ್ರು ನಿಮ್ಮ ಕಡೆ ಹಾಕೋಬೇಡ್ರಿ ಅಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೇಳಿದರು, ಹೌದು ಹಂಗೆ ಮಾಡಂಗಿಲ್ಲ ನಾವು ಅಂತ ತಿಳ್ಕೊಂಡು ಆರ್ಮಿಯವ್ರನ್ನ ಪೊಲೀಸ್ ಡ್ರೆಸ್ ಹಾಕಿಸಿ ಹೈದರಾಬಾದನ್ನು ವಶಪಡಿಸ್ಕೊಂಡ್ರು. ಯಾವೊಂದು ಆಚರಣೆದು? ಆಪ್ರೇಷನ್ ಪೋಲೋ. ಅದ ಪೋಲ್ ಅಂದರೆ ಪೊಲೀಸ್ ಆಪ್ರೇಷನ್, ಪೋಲೋ ಅಂದರೆ. ಓಕೆ. ನಂತರ ಜುನಾಗಢ ರಾಜ ಮುಸ್ಲಿಂ ರಾಜ ಇದ್ದವ, ಜನ ಹಿಂದೂಗಳಿದ್ರು. ಅವ ಪಾಕಿಸ್ತಾನಕ್ಕೆ ಹೋದ. ಜನ ಎಲ್ಲ ಜನಮತಗಣನೆ ಮಾಡಿ, ಹೌದಾ, ಅವ್ರನ್ನ ಭಾರತಕ್ಕೆ ನಾವು ಸೇರ್ಪಡೆ ಮಾಡ್ಕೊಂಡ್ವಿ. ಜುನಾಗಢ. ಜಮ್ಮು ಕಾಶ್ಮೀರ ಉಳಿದಿತ್ತಲ್ಲ, ಪಾಕಿಸ್ತಾನ ಅಟ್ಯಾಕ್ ಮಾಡಕ್ಕೆ ಬಂತು ಜಮ್ಮು ಕಾಶ್ಮೀರ ಮೇಲೆ. ಹರಿ ಸಿಂಗ್ ನಮ್ಮಲ್ಲಿ ಅಟ್ಯಾಕ್ ಮಾಡಕ್ಕೆ ಬರತ್ತಾರ, ನಮ್ಮೆಲ್ಲ ಜನ ಸಾಯ್ಸಕತ್ತಾರ, ದಯವಿಟ್ಟು ಬರ್ರಿ ಅಂದರು. ನೆಹರು ಬರ್ತೀವಿ ಅಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಬೇಡ ತಡ್ತಾರೆ, ಜಲ್ದಿ ಹಿಂಗೆ ಹೋಗಕ್ಕೆ ಹೋಗ್ಬೇಡ್ರಿ, ಮೊದಲು ಅವ್ರು ನಮ್ಮ ದೇಶದಾಗ ಬರ್ರಿ, ಮೊದಲು ಮದುವೆಯಾರಾಗಲಿ, ಆಮೇಲೆ ಆಸ್ತಿ ಬಗ್ಗೆ ಯೋಚನೆ ಮಾಡೋಣ, ಅವ್ರ ಬಗ್ಗೆ ಮಾತಾಡೋಕೆ ನೋಡೋಣ, ಹೌದಾ. ಮೊದಲು ಅವ್ರು ನಮ್ಮ ದೇಶಕ್ಕೆ ಬರ್ತೀವಿ ಅಂತ ತಿಳ್ಕೊಂಡು ಒಂದು ಲೆಟ್ರಿಗೆ ಸಹಿ ಮಾಡಲಿ, ಯಾರು? ಹರಿ ಸಿಂಗ್. ಆಮೇಲೆ ವಿಲೀನ ಪತ್ರದ ಮುಖಾಂತರ ಜಮ್ಮು ಕಾಶ್ಮೀರ ಭಾರತಕ್ಕೆ ಅದು ಸೇರ್ಪಡೆ ಆಗ್ತೈತಿ. ಇಷ್ಟು 552 ಸಂಸ್ಥಾನಗಳು ವಿಲೀನ ಆಗಿದ್ದು ಕೂಡ ಒಂದು ದೊಡ್ಡ ಸಾಧನೆ ಅನ್ಬೋದು ನಾವು, ಹೌದಾ. ಇದಾದಮೇಲೆ ಆ್ಯಕ್ಚುಲಿ ಇನ್ನೊಂದು ಆಗ್ತೈತಿ. 1948 ಒಂದು ಕೈಗಾರಿಕಾ ನೀತಿ ಜಾರಿಗೆ ಬರ್ತೈತಿ. ಕೈಗಾರಿಕಾ ನೀತಿ ಅದು ನಮ್ಮ ದೇಶದಲ್ಲಿ ಎಂಥ ಒಂದು ವ್ಯವಸ್ಥೆ ಬೇಕು ಅಂತಂದಾಗ ಮಿಶ್ರ ಆರ್ಥಿಕ ವ್ಯವಸ್ಥೆ ಬೇಕು ಅಂತ ಹೇಳಿದ್ದು 1948 ಒಂದು ಕೈಗಾರಿಕಾ ನೀತಿ ಆಗ್ತೈತಿ. ಕೈಗಾರಿಕಾ ನೀತಿ ನಮ್ಮ ದೇಶದಲ್ಲಿ 1948, 1956, 1956 ಕೈಗಾರಿಕಾ ನೀತಿನ ನಾವು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರಿತೀವಿ. 1956 ಇಂಡಸ್ಟ್ರಿಯಲ್ ಪಾಲಿಸಿ, ಹೌದಾ. ನಂತರ 1991 ಇನ್ನೊಂದು ಕೈಗಾರಿಕಾ ನೀತಿ ಬರ್ತೈತೆ, ಹೌದಾ. ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ನಾವು ಜಾರಿಗೆ ತೊಗೊಂಡಿವಿ ಸ್ವತಂತ್ರ ಸಿಕ್ಕ ಮೇಲೆ. ನಂತರ 1950 ಜನವರಿ 26 ಬೃಹತ್ ಸಂವಿಧಾನ. ಜಗತ್ತಿನಲ್ಲಿ ಅತಿ ದೊಡ್ಡ ಸಂವಿಧಾನ ಲಿಖಿತವಾಗಿದ್ದಂದ್ರೆ ಅದು ಭಾರತ ಸಂವಿಧಾನ. ಸುಮಾರು ಇವತ್ತಿಗೆ ಭಾರತ ಸಂವಿಧಾನ ಒಳಗೆ 470 ಆರ್ಟಿಕಲ್ಸ್ ಅದಾವೆ, ಅದಕ್ಕಿಂತ ಹೆಚ್ಚದಾವೆ, ಹೌದಾ. ಮತ್ತು 12 ಅನುಚ್ಛೇದಗಳು, ನಂತರ 25 ಭಾಗಗಳು ಸೇರಿದಂಥ ಅತಿ ದೊಡ್ಡ ಸಂವಿಧಾನವನ್ನು ನಾವು ಜಾರಿಗೆ ತಂದೀವಿ 1950 ಜನವರಿ 26. ಅದರಾಗ ಭಾರತ ಎಂಥ ದೇಶ? ಸಾರ್ವಭೌಮ ಗಣರಾಜ್ಯ, ಹೌದಾ, ಪ್ರಜಾಸತ್ತಾತ್ಮಕ ಸಮಾಜವಾದಿ ದೇಶ ನಮ್ಮದು. ನಮ್ಮವರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಕೊಡ್ತೀವಿ ಅಂತ ತಿಳ್ಕೊಂಡೆಲ್ಲ ನಾವು ಪೀಠಿಕೆ ಒಳಗೆ ನೋಡ್ತೀವಿ. ಇದಾದಮೇಲೆ ಪಂಚವಾರ್ಷಿಕ ಯೋಜನೆಗಳು ಮಾಡಿದ್ದು ಕೂಡ ಒಂದು ದೊಡ್ಡ ಸಾಧನೆ ನಮ್ಮದು. ಪಂಚವಾರ್ಷಿಕ ಯೋಜನೆಗಳು 5 ಇಯರ್ ಪ್ಲ್ಯಾನ್ಸ್ ಇವತ್ತು ಅಸ್ತಿತ್ವಕ್ಕಿಲ್ಲ. ಪಂಚವಾರ್ಷಿಕ ಯೋಜನೆಗಳು ನೋಡಿದಾಗ ಇವು 1951ರಿಂದ 2017 ತನಕ ಅಸ್ತಿತ್ವಕ್ಕಿದ್ದು. 1950ರಲ್ಲಿ ಒಂದು ಯೋಜನಾ ಆಯೋಗ ಜಾರಿಗೆ ಬರ್ತೈತೆ, ನೆಹರೂರ ಅಧ್ಯಕ್ಷತೆಯೊಳಗೆ ಯೋಜನಾ ಆಯೋಗ, ಪ್ಲ್ಯಾನಿಂಗ್ ಕಮಿಷನ್. ಮಾರ್ಚ್ 15, 1950 ಯೋಜನಾ ಆಯೋಗ ಅದು ಸುಮಾರು 2017 ತನಕ ಜೀವಂತಿತ್ತು. ಈಗ ನೀತಿ ಆಯೋಗ ಜಾರಿಗೆ ಐತಿ. ಸುಮಾರು ನಾವು ಎಷ್ಟು ಪಂಚವಾರ್ಷಿಕ ಯೋಜನೆ ನೋಡಿದ್ದೀವಿ? ಸುಮಾರು 12 ಪಂಚವಾರ್ಷಿಕ ಯೋಜನೆಗಳು. ಪಂಚವಾರ್ಷಿಕ ಅಂದರೆ 5 ವರ್ಷಕ್ಕೆ ಒಂದು ಸಲ ಯೋಜನೆ ಹಾಕೊಳ್ಳೋದು. ಕೃಷಿಗಳಿಗೆ ಏನು ಮಾಡ್ತೀವಿ, ಕೈಗಾರಿಕೆ ಏನು ಮಾಡ್ತೀವಿ, ಹೌದಾ. ಇವು ಭಾಕ್ರಾ ನಂಗಲ್ಲು, ಇವೆಲ್ಲ ಹಿರಾಕೂಡ್ ಡ್ಯಾಮ್ಸು, ಹೌದಾ. ಇವೆಲ್ಲ IIT ಮತ್ತು ಇವೆಲ್ಲ ಸ್ಟೀಲ್ ಕಂಪ್ನಿಗಳು, ಹೌದಾ. ಇವೆಲ್ಲ ಆಗಿದ್ದು ಈ ಪಂಚವಾರ್ಷಿಕ ಯೋಜನೆ ಒಳಗೆ. ಸಾಕಷ್ಟು ಯೋಜನೆಗಳಾಗಿದ್ದಾವೆ ಪಂಚವಾರ್ಷಿಕ ಯೋಜನೆ ಒಳಗೆ. ನಾವು ನಿಜವಾಗ್ಲೂ ನೆಹರು ಅವ್ರನ್ನ ಮತ್ತು ಸಾಕಷ್ಟು ವ್ಯಕ್ತಿಗಳು ಬಂದು ಹೋಗಿದ್ದಾರೆ, ಹೌದಾ. ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಇಂದಿರಾ ಗಾಂಧಿ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಆಗಿರ್ಬೋದು, ಓಕೆ, PV ನರಸಿಂಹರಾವ್ ಆಗಿರ್ಬೋದು, ನಂತರ ಅಟಲ್ ಬಿಹಾರಿ ವಾಜಪೇಯಿ, ಅದ್ಭುತ ಪ್ರಧಾನಿಗಳನ್ನು ಕಂಡಂಥ ಭಾರತ ನಮ್ಮದು. ಜಗತ್ತಿನಲ್ಲಿ ಅತಿ ಬಲಿಷ್ಠ ಪ್ರಜಾಸತ್ತಾತ್ಮಕ ರಾಷ್ಟ್ರ ಅಂದರೆ ಕಾರ್ಯನಿರತ ದೊಡ್ಡ ರಾಷ್ಟ್ರ ನಮ್ಮದು. ಪ್ರಜಾಪ್ರಭುತ್ವ ಇಲ್ಲಿ ಉಳಿಯಂಗಿಲ್ಲ. ಇಲ್ಲಿ ಪ್ರಜೆಗಳಿಗೆ ಹೋಟ್ ಹಾಕ್ಸಿ ನೋಡಿರಿ. ನಮ್ಮ ಮಿಲ್ಟ್ರಿ ಯಾವತ್ತೂ ಆಡಳಿತ ಆಗಲಿ ನಮ್ಮದು. ಪಾಕಿಸ್ತಾನಕ್ಕೆ ನೋಡಿರಿ, ಇಲ್ಲಿ ಮಯನ್ಮಾರ್ಕ್ ನೋಡಿರಿ, ಶ್ರೀಲಂಕಾ ನೋಡಿರಿ, ಎಲ್ಲ ಹೋಗ್ಬಿಟ್ಟವು. ಅಲ್ಲಿ ಮಿಲ್ಟ್ರಿ ಆಡಳಿತ, ಮಿಲ್ಟ್ರಿ ಮ್ಯಾನ್ ಹೋಗ್ಬಿಡ್ತಾನೆ, ನಾನೇ ದೇಶದ ಅಧ್ಯಕ್ಷ, ನಾನು ಕಾನೂನು ಮಾಡ್ತೀನಿ, ಇಲ್ಲಿ ಯಾವ ಎಲೆಕ್ಷನ್ ನಡೆಯಂಗಿಲ್ಲ, ಏನು ನಡೆಯಂಗಿಲ್ಲ, ಏನು ಮಾಡ್ಕೋರಿ ಅಂತ ತಿಳ್ಕೊಂಡು ಹೋಗೋದು ಹೋಗ್ರಿ ಅಂತ ನಾವು. ಯಾರು? ಪರ್ವೇಜ್ ಮುಷರಫ್ ಈ ಕಡೆ ಮಯನ್ಮಾರ. ಬಟ್ ನಮ್ಮ ದೇಶ 130 ಕೋಟಿ ಮೀರಿದ್ರೂ ಕೂಡ ಇವತ್ತಿಗೂ ನಮ್ಮಲ್ಲಿ ಮಿಲಿಟ್ರಿ ಆಡಳಿತ ಬಂದಿಲ್ಲ. ಅದಕ್ಕಾಗಿ ನಮ್ಮ ದೇಶ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಇವತ್ತೆಲ್ಲ ಮನೆ ಮೇಲೆ ನಾವೆಲ್ಲ ತಿರಂಗ ಧ್ವಜ ಹಾರ್ಸಾಕತ್ತೀವಿ, ಹೌದಾ. ಮನೆ ಮೇಲೆ ತಿರಂಗ ಧ್ವಜ ಹಾರಿಸೋದ್ರ ಜೊತೆಗೆ ಅದು ಮನಸ್ಸಿನಾಗ ಕೂಡ ದೇಶದ ಬಗ್ಗೆ ಭಕ್ತಿ ಇರಲಿ. ಒಬ್ಬ ಇಂಡಿಯನ್ ಇನ್ನೊಬ್ಬ ಇಂಡಿಯನ್ ಜೊತೆಗೆ ಚೆನ್ನಾಗಿ ಸೋದರ ಭಾವನೆಯಿಂದ ಮಾತಾಡ್ಕೋತ, ಹೌದಾ. ಹಿಂದೂ ಇರಲಿ, ಮುಸ್ಲಿಮ್ ಇರಲಿ, ಜಾತಿ ಯಾವುದೇ ಇರಲಿ, ಯಾವ ರಾಜಧಾನಿ ಇರಲಿ, ಅವನ ಜೊತೆ ಚೆನ್ನಾಗಿ ಬದುಕ್ತಿಲ್ಲ, ಅವನ ಜೊತೆ ಚೆನ್ನಾಗಿ ಮಾತಾಡ್ತಿಲ್ಲ, ಅದು ನಿಜವಾದ ದೇಶಭಕ್ತಿ, ಅದು ನಿಜವಾದ ಭಾರತೀಯನ ಲಕ್ಷಣ. ಓಕೆ.
ನಂತರ ಸಾರ್ವತ್ರಿಕ ಚುನಾವಣೆ ಆಗ್ತಾವೆ. ಪಂಚವಾರ್ಷಿಕ ಯೋಜನೆ ಎಷ್ಟು ಅದಾವೆ ರೀ? ಪಂಚವಾರ್ಷಿಕ ಯೋಜನೆಗಳು ಸುಮಾರು 12 ಪಂಚವಾರ್ಷಿಕ ಯೋಜನೆಗಳು 1951ರಿಂದ 56, 56ರಿಂದ ನಾವು 61 ನೋಡ್ತೀವಿ. ಹೌದಾ? ನಂತರ 66 ತನ, 66ರಿಂದ 69 3 ವಾರ್ಷಿಕ ಯೋಜನೆಗಳು ಏನಾಯ್ತು ಅಲ್ಲಿ ಗ್ಯಾಪ್ ಆಗ್ತೈತಿ, ಹಾಲಿಡೇ ಅಂತೇಳಿ. ನಂತರ 69ರಿಂದ 74, 74ರಿಂದ ಅಂದರೆ 5ನೇ ಪಂಚವಾರ್ಷಿಕ ಯೋಜನೆ ಅದು ಅರ್ಧ ಆಗ್ತೈತಿ, ಒಂದು ವರ್ಷ ಕಮ್ಮಿ ಆಗ್ತೈತಿ. ಯಾಕಂದರೆ ಮೊರಾರ್ಜಿ ದೇಸಾಯಿ ಬಂದ ತಕ್ಷಣ ಇಂದಿರಾ ಗಾಂಧಿ ಪಂಚವಾರ್ಷಿಕ ಯೋಜನೆ ಆತ ಸ್ವಲ್ಪ ಕ್ಯಾನ್ಸಲ್ ಮಾಡಿಬಿಡ್ತಾನೆ 1 ವರ್ಷ. ನಂತರ 2 ರೂಲಿಂಗ್ ಪ್ಲ್ಯಾನ್ಸ್ ಬರ್ತಾವೆ, 78, 79, ಮತ್ತು 80ರಿಂದ 1985 ಮತ್ತು ಇನ್ನೊಂದು ಪಂಚವಾರ್ಷಿಕ ಯೋಜನೆ ಬರ್ತೈತಿ. ನಂತರ 85ರಿಂದ 90, 1989 ರಾಜೀವ್ ಗಾಂಧಿ ಪ್ರಧಾನಿ ಇದ್ದಾಗ ಒಂದು ಪಂಚವಾರ್ಷಿಕ ಯೋಜನೆ. ಈ ರೀತಿ 12 ಪಂಚವಾರ್ಷಿಕ ಯೋಜನೆಗಳು ಬಂದು ಹೋಗಿದ್ದಾವೆ. ಕೃಷಿಯಲ್ಲಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ಹೌದಾ, ರಕ್ಷಣಾ ಕ್ಷೇತ್ರದಲ್ಲಿ ಸಾಕಷ್ಟು ಅದ್ಭುತ ಸಾಧನೆ ಆಗಿದ್ದು ನಮ್ಮ ಪಂಚವಾರ್ಷಿಕ ಯೋಜನೆಗಳಿಂದ. ಈಗ ನರೇಂದ್ರ ಮೋದಿಯವರು ನೀತಿ ಆಯೋಗವನ್ನು ತೊಗೊಂಬಂದಾರೆ. ಅವರು 7 ವರ್ಷ 15 ವರ್ಷದ ಒಂದು ದೊಡ್ಡ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಅದು ಕೂಡ ದೊಡ್ಡ ಒಂದು ಮಟ್ಟದಲ್ಲಿ ಸಾಧನೆ ಮಾಡ್ತಾಯಿದೆ ನೀತಿ ಆಯೋಗ. ನೀವು ನೀತಿ ಆಯೋಗದ ಬಗ್ಗೆ ಸಾಧನೆಗಳ ಬಗ್ಗೆ ತೆಗೀರಿ, ಅದ್ಭುತವಾದಂಥ ಮಾಹಿತಿ ನಿಮಗೆ ಸಿಗ್ತೈತೆ. ಓಕೆ, ನೆಕ್ಸ್ಟ್ ಸಾರ್ವತ್ರಿಕ ಚುನಾವಣೆ 1952 ನಮ್ಮ ದೇಶದಲ್ಲಿ 1952 ಚುನಾವಣೆ ಅದು ಬಂದಾಗ ನಮ್ಮಲ್ಲಿ ಪ್ರಥಮ ಬಾರಿಗೆ ಓಕೆ ಸಾರ್ವತ್ರಿಕ ಅಂದರೆ ಏನೋ ಯೂನಿವರ್ಸಲ್ ಇಡೀ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ಆಗ್ತೈತಿ. ಏಕಕಾಲದಲ್ಲಿ ಅಂದರೆ ಲೋಕಸಭೆ ಮತ್ತು ವಿಧಾನಸಭೆ. ಇವತ್ತು ಅದ್ರ ಬಗ್ಗೆ ಚರ್ಚೆ ಮಾಡಾಕತ್ತೀವಿ ಎಲ್ಲ ಕಡೆ. ಏನಂತೇಳಿ ಏಕಕಾಲದ ಚುನಾವಣೆ ಆಗ್ಬೇಕು ಸರ್, MP ಎಲೆಕ್ಷನ್ ಯಾವಾಗ ನೋಡ್ತೀರಿ ಒಂದು ರಾಜ್ಯದ ಎಲೆಕ್ಷನ್ ಇರ್ತೈತಿ. ಪಂಜಾಬ್ ಮುಗಿದ್ಮೇಲೆ ಮತ್ತೆ ಯಾವ್ದು ಮಧ್ಯಪ್ರದೇಶ ಬರ್ತೈತಿ, ಮತ್ತು ಯಾವಾಗ ಕೇರಳ ಬರ್ತೈತಿ. ಹೌದಾ? ಯಾವುದೊಂದು ರಾಜ್ಯದ ಎಲೆಕ್ಷನ್ಸ್ ಇರ್ತಾವೆ. ಹೀಗಾಗಿ ಏಕಕಾಲದಲ್ಲಿ ಚುನಾವಣೆ ಎಲ್ಲ ರಾಜ್ಯಗಳಲ್ಲಿ ಮತ್ತು ಕೇಂದ್ರದಲ್ಲಿ 1952 ಭಾರತದ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗಿ ಬರ್ತಾರೆ? ಜವಾಹರ್ಲಾಲ್ ನೆಹರು ಆಯ್ಕೆ ಆಗಿ ಬರ್ತಾರೆ 1952. ಹೌದಾ? 52ರಿಂದ 64 ತನಕ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು. 1947ರಿಂದ 1964 ನಮ್ಮ ದೇಶದ ಪ್ರಧಾನಮಂತ್ರಿಯಾಗಿ ನೆಹರೂರು ಇರ್ತಾರೆ. ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯನ್ನು ಎತ್ತಿಡುವಂಥ ಮನುಷ್ಯ, ಅದರ ಜೊತೆಗೆ ಬಂಡವಾಳಶಾಹಿನೂ ಇರ್ತೈತೆ ಅವರು, ಕ್ಯಾಪಿಟಲಿಸ್ಟು ಕೂಡ. ಎಲ್ಲರೂ ನೆಹರೂರನ್ನ ಸಮಾಜವಾದಿ ಅಂತಾರೆ. ಸಮಾಜವಾದಿ ಅಂದ್ರೇನು? ಸಮಾಜದ ಬಗ್ಗೆ ಕಳಕಳಿರೋರು. ಹೌದಾ? ಎಲ್ಲ ಏನೋ ಸಂಪನ್ಮೂಲಗಳನ್ನು ಖಾಸಗಿ ವ್ಯಕ್ತಿಗೆ ಕೊಡೋಂಗಿಲ್ಲ, ಸರ್ಕಾರ ತನ್ನ ಕೈಯಲ್ಲಿ ಇಟ್ಕೋತಿತ್ತಲ್ಲ, ಅದಕ್ಕೆ ಸಮಾಜವಾದಿ ಆರ್ಥಿಕ ವ್ಯವಸ್ಥೆ ಅಂತೀವಿ ನಾವು. ಅಕಸ್ಮಾತ್ ಈ ನದಿ ನೀರು, ಈ ಗಾಳಿ, ಈ ಅರಣ್ಯ, ಈ ಭೂಮಿ, ಇವೆಲ್ಲ ಖನಿಜಗಳು, ಹೌದಾ, ಇವನ್ನೆಲ್ಲನ ಪ್ರೈವೇಟ್ ವ್ಯಕ್ತಿಗೆ ಕೊಟ್ಟು ನೀ ಏನು ಮಾಡ್ತೀವಿ ಮಾಡು, ಟ್ಯಾಕ್ಸ್ ತುಂಬಿಡು. ಅದು ಯಾವುದದು? ಬಂಡವಾಳಶಾಹಿ, ಅದು ಕ್ಯಾಪಿಟಲಿಸ್ಟ್. ನಮ್ಮ ದೇಶದಲ್ಲಿ ಎರಡೋದು, ಸಮಾಜವಾದಿ ಐತಿ, ಬಂಡವಾಳಶಾಹಿ ಎರಡೂ ಐತಿ. ಹೌದಾ? ಯಾವಾಗ ಎಕ್ಸೆಪ್ಟ್ ಮಾಡ್ಕೊಂಡಿದ್ದ ನಾವು 1948ರಲ್ಲಿ ಕೈಗಾರಿಕಾ ನೀತಿ ಒಳಗೆ. ಹೌದಾ? ಸಾರ್ವತ್ರಿಕ ಚುನಾವಣೆ ಆಗಿ ನಾವು ಇವತ್ತಿಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿನ ನೋಡಾಕತ್ತೀವಿ. ಹೌದಾ? ಮೊದಲ ಪ್ರಧಾನಮಂತ್ರಿ ಯಾರು? ನೆಹರು ನಂತರ ಬರ್ತಾರೆ ಯಾರು? ಶಾಸ್ತ್ರಿಜಿ ಬರ್ತಾರೆ. ದೇಶದಲ್ಲಿ ಅತಿ ಪ್ರಾಮಾಣಿಕ, ನಮ್ಮ ಇತಿಹಾಸದಲ್ಲಿ ಸ್ವಾತಂತ್ರ್ಯ 75 ವರ್ಷದ ಅಮೃತ ಮಹೋತ್ಸವ ಇತ್ತು, ಆಚರಿಸಾಕತ್ತಿಲ್ಲ. ಇವತ್ತು ಹೇಳ್ತೀನಿ ನಾನು ನಿಮಗೆ, ಅತಿ ಪ್ರಾಮಾಣಿಕ ಪ್ರಧಾನಮಂತ್ರಿ, ಶುದ್ಧ ನಿಷ್ಪಕ್ಷಪಾತ ಪ್ರಧಾನಮಂತ್ರಿ ಯಾರು ಅಂತ ನೀವು ಯಾರು ಪ್ರಶ್ನೆ ಕೇಳಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ. 1960ರಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ ಎಲ್ಲ ಬಾರ್ಡರ್ ಗೇಟನ್ನು ಓಪನ್ ಮಾಡಿ ಹೋಗ್ಬಿಡ್ರಿ ನೀವು ಲಾಹೋರ್ ತನ, ಯಾವ ನೋಡ್ಕೋತೀನಿ ಅಂತ ತಿಳ್ಕೊಂಡು ಶಾಸ್ತ್ರಿ ಏನು ಮಾಡ್ತಾರೆ? ಜೈ ಜವಾನ್ ಜೈ ಕಿಸಾನ್. ನೋಡಿ, ಆ ಟೈಮಲ್ಲಿ ಏನು ತಿನ್ನಕ್ಕೆ ಊಟ ಇರಲಿಲ್ಲ, ಆಗ ಜೈ ಕಿಸಾನ್ ಅಂದ್ರವ್ರು. ಆಗ ಯುದ್ಧ ನಡೀತಿತ್ತು ಪಾಕಿಸ್ತಾನ ಜೊತೆಗೆ. ಜೈ ಜವಾನ್ ಗೇಟ್ ಖುಲ್ಲಾ ಮಾಡಿ ಫಸ್ಟ್ ಟೈಮ್ ಸೈನಿಕರಿಗೆ ಫುಲ್ ಫ್ರೀ ಹ್ಯಾಂಡ್ ಕೊಟ್ಟಂತಹ ಪ್ರಧಾನಮಂತ್ರಿ ಯಾರಂದ್ರೆ ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿಜಿ. ಈ ಯುದ್ಧ ಫಿನಿಷ್ ಮಾಡಬೇಕು, ಬೇಡ ಎಂಡ್ ಮಾಡಬೇಕು ಅಂತ ತಿಳ್ಕೊಂಡು ತಾಸ್ಕೆಂಡ್ ಹೋಗ್ತಾರೆ ಅವ್ರು. ಓಕೆ, ತಾಸ್ಕೆಂಡ್ ಹೋಗ್ತಾರೆ. ತಾಸ್ಕೆಂಡ್ ಉಜ್ಬೇಕಿಸ್ತಾನ ಒಳಗೆ ತಾಸ್ಕೆಂಡ್ಗೆ ಹೋಗ್ತಾರೆ ಸಹಿ ಮಾಡಕ್ಕೆ, ಯುದ್ಧ ನಿಲ್ಲಿಸ್ಬೇಕು. ಪಾಕಿಸ್ತಾನ ಪ್ರಧಾನಮಂತ್ರಿ, ಭಾರತ ಪ್ರಧಾನಮಂತ್ರಿ ಶಾಸ್ತ್ರಿಜಿ ಕೂಡ ಯುದ್ಧ ನಿಲ್ಲಿಸ್ಬೇಕಂತೇಳಿ. ಆಮೇಲೆ ವಿಷಯಕ್ಕೆ ಸಹಿಸಿದ್ರು, ಹೆಂಗೆ ಸತ್ರು, ಭಾಳಷ್ಟು ನಿಗೂಢ ಸಾವು. ಒಂದು ಶಾಸ್ತ್ರಿ ಅವ್ರದ್ದು, ಇನ್ನೊಂದು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು. ಹೌದಾ? ಇವೆರಡು ಸಾವುಗಳು ಇನ್ನೂ ಕೂಡ ನಮ್ಮ ದೇಶದ ಇತಿಹಾಸದಲ್ಲಿ ನಿಗೂಢವಾಗಿ ಉಳ್ಕೊಂಡವ. ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋದು ಬೇಡ. ಓಕೆ, ಸಾರ್ವತ್ರಿಕ ಚುನಾವಣೆಗಳು ನಡೆದು ನೆನಪಿರಲಿ. ಮೊದಲ 3 ಸಾರ್ವತ್ರಿಕ ಚುನಾವಣೆಗಳು ಹೆಂಗೆ ನಡೆದು? ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ, ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್, ಯಾವುದೇ ಲಿಂಗ ಜಾತಿ ಧರ್ಮ ಇಲ್ಲದೆ ಎಲ್ಲರಿಗೂ ಕೂಡ ವೋಟಿಂಗ್ ಅಧಿಕಾರ ಕೊಡುವಂಥದ್ದು. ಆಗ 21 ವರ್ಷ ಆಗಿತ್ತು ವೋಟಿಂಗ್ ಏಜ್. ನಂತರ ಅದನ್ನು 61ನೇ ತಿದ್ದುಪಡಿ ಮಾಡಿ 1988ರಲ್ಲಿ ಏನು ಮಾಡಿದ್ದಾನೆ? ಈ 18 ವಯಸ್ಸಿಗೆ ಇಳಿಸಿದ್ದನ್ನು. 21ರಿಂದ 18 ವಯಸ್ಸಿಗೆ ಇಳಿಸಿದಾಗ ಮತದಾರ ಸಂಖ್ಯೆ ಜಾಸ್ತಿ ಆಗ್ತದೆ ಆಮೇಲೆ. ಓಕೆ, ಸೊ ಅದನ್ನೆಲ್ಲ ನಾವು ಮಾಡಿದ್ದೀವಿ. ಸಾರ್ವತ್ರಿಕ ಚುನಾವಣೆ ಕೂಡ ವಯಸ್ಕ ಮತದಾನ ಪದ್ಧತಿ. ಸದ್ಯ ಇವತ್ತು ನಮ್ಮ ದೇಶದಲ್ಲಿ 90 ಕೋಟಿ ಮತದಾರರು. ಈ ಅಮೇರಿಕಾ, ಇಂಡೋನೇಷ್ಯಾ, ಇವೆಲ್ಲ ರಷ್ಯಾ, ಜಪಾನ್, ಆಸ್ಟ್ರೇಲಿಯಾ, ಇವೆಲ್ಲ ಜನಸಂಖ್ಯೆ ಎಷ್ಟು ಸೇರಿದ್ರೆ ಅಷ್ಟಕ್ಕಿಂತ ನಮ್ಮದು ವೋಟರ್ಸ್ ಜಾಸ್ತಿ ಅದಾರೆ. ಬರೀ ಅವ್ರು ಎಲ್ಲ ಜನಸಂಖ್ಯೆ ಕೂಡಿಸಿ, ಸಣ್ಣವರು ದೊಡ್ಡವರೆಲ್ಲ ಮುದುಕರೆಲ್ಲ ಕೂಡಿಸ್ರಿ 8 ದೇಶದ್ದು
ಅಷ್ಟು ನಮ್ಮದು ವೋಟರ್ಸ್ ಅದಾರ. ವೋಟರ್ಸ್ ಅಂದ್ರೆ ಓಟ್ ಹಾಕೋರು 18 ವರ್ಷ ಮೇಲ್ಪಟ್ಟವ್ರು. ಸಾರ್ವತ್ರಿಕ ಮತದಾನ ಪದ್ಧತಿ. ಸಾರ್ವತ್ರಿಕ ಅಂದರೆ ಜಾತಿ, ಲಿಂಗ, ಧರ್ಮ ಏನು ನೋಡೋಂಗಿಲ್ಲ, ಎಲ್ರಿಗೂ ವೋಟಿಂಗ್ ಪವರ್ ಕೊಡೋದು. ನಂತರ ನಮ್ಮ ದೇಶದಲ್ಲಂಥ ಪ್ರಮುಖ ಬದಲಾವಣೆಗಳಲ್ಲಿ 1962, 65, 71ರಲ್ಲಿ ಯುದ್ಧಗಳಾಗ್ತಾವೆ. 1962ರಲ್ಲಿ ಭಾರತ ಚೀನಾ ಯುದ್ಧ ಆಗ್ತೈತಿ. ಭಾರತ ಚೀನಾ ಯುದ್ಧ. ಮೋಸ್ಟ್ ಡೇಂಜರಸ್ ಕಂಟ್ರಿ ಚೀನಾ. ನಮ್ಮದು ಪ್ರೋಗ್ರೆಸ್ ಒಟ್ಟು ಇಷ್ಟಪಡೋಂಗಿಲ್ಲ. ಅದನ್ನು ಯಾವಾಗ ನಾವು ಒಂದು ಸಲ ಹಾಕಿ ಒಂದು ಬುದ್ಧಿ ಕಲಿಸ್ತೀವಿ ಒಂದು ಬರುವಂಥ ದಿನಗಳಲ್ಲಿ, ಅದು ಅಕ್ಷಯ ಚಿಹ್ನೆ ವಶಪಡಿಸ್ಕೊಂಡದ, ಟಿಬೇಟ್ ವಶಪಡಿಸ್ಕೊಂಡದ. ಟಿಬೇಟ್ನವ್ರು ನಮ್ಮ ಇಂಡಿಯಾ ಬೇಕು ಅಂತಾರವ್ರು, ಐ ಲವ್ ಯು ಇಂಡಿಯಾ ಅಂತಾರವ್ರು ಟಿಬೇಟ್ನವ್ರು. ಅವ್ರನ್ನ ಅಟ್ಯಾಕ್ ಮಾಡಿ 1959ಕ್ಕೆ ತೊಗೊಂಡ್ರು ತಮ್ಮ ಪಾಲಿಗೆ. ಯಾರು? ಚೀನಾದವ್ರು. ಆ್ಯಕ್ಚುಲಿ ಟಿಬೇಟ್ ನಮ್ಮ ಕಡೆ ಬರಬೇಕಂತ ವಾಲಾಕತ್ತಿತ್ತು. ಅದು ನಿಮ್ಗೆ ಹೇಳ್ತೀನಿ, 1959 ತನಕ ಚೀನಾ ನಮ್ಮ ಜೊತೆ ಚೀನಾ ನಮ್ಮ ಜೊತೆ ಬಾರ್ಡರ್ ಇರಲಿಲ್ಲ. ಟಿಬೇಟ್ ಯಾವಾಗ ಅಟ್ಯಾಕ್ ಮಾಡ್ಕೊಂಡ್ರು ಆಗ ನಮ್ಗೆ ಬಾರ್ಡರ್ ಬಂತು ಚೀನಾದ. ಚೀನಾ ಜೊತೆ ಮತ್ತು ಇಂಡಿಯಾದ ಬಾರ್ಡರ್ ಯಾವುದಿತ್ತು? ಮ್ಯಾಕ್ಮೋಹನ್ ಅಂತ ರೇಖೆ ಐತಿ. ಓಕೆ, ಸೊ ಟಿಬೇಟ್ ಅಟ್ಯಾಕ್ ಮಾಡಿ ಅವರು ತಗೊಂಡ್ರು. ನಂತರ 1962ರಲ್ಲಿ ಯುದ್ಧ ಮಾಡಿದರು. ನೋಡಿರಿ, 1957ರೊಳಗೆ ನೆಹರು ಚೀನಾ ಪ್ರಧಾನಮಂತ್ರಿ ಇಬ್ಬರು ಸೇರಿ ಹಿಂದಿ ಚೀನಿ ಬಾಯಿ ಪಂಚಶೀಲ ತತ್ವಗಳು, ನಾವು ನಿಮ್ಮ ಅಟ್ಯಾಕ್ ಮಾಡೋಂಗಿಲ್ಲ, ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡಬೇಡ್ರಿ, ಎರಡು ದೇಶಗಳು ಶಾಂತಿಯುತ ಹೋಗ್ಬೇಕು ಅಂತೆಲ್ಲ ಚೆಂದ ಮಾತಾಡಿ ಟಕ್ ಅಂತೇಳಿ 1962ಕ್ಕೆ ಚೀನಾದವ್ರು ಆಕ್ರಮಣ ಮಾಡಿಬಿಟ್ರು ನಮ್ಮ ದೇಶದ ಮೇಲೆ. 1962, ಹೌದಾ? ದೊಡ್ಡ ಮೋಸಗಾರ ದೇಶ ಅದು ಚೀನಾ. ಆಮೇಲೆ 65ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ಆಯಿತು. ನಂತರ 1970ರಲ್ಲಿ ಅದೇ ಭಾರತ ಪಾಕಿಸ್ತಾನ ಯುದ್ಧ. ಎದಕ್ಕಂದ್ರೆ ಇಂದಿರಾ ಗಾಂಧಿನ ಗೊಂಬಿ ಗುಡಿಯ ಅಂತ ಕರಿತಾರೆ. ಇನ್ನೂ ಸಾಂದಿತ್ತು ಇಂದಿರಾ ಗಾಂಧಿ. 1970ರಲ್ಲಿ ಬಾಂಗ್ಲಾದೇಶ ಸ್ವತಂತ್ರ ರಾಷ್ಟ್ರ ಆಗ್ತೈತಿ. ಅದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಹೌದಾ? ಇವತ್ತು ಬೇರೆ ಪ್ರದೇಶಗಳು ಏನಾಗತ್ತೋ, ಅಫ್ಘಾನಿಸ್ತಾನ ನಮ್ಗೆ ಸಪೋರ್ಟ್ ಬೇಕಂತೈತಿ, ಇವತ್ತು ಬಲೂಚಿಸ್ತಾನ ನಮ್ಮನ್ನು ಸಪೋರ್ಟ್ ಬೇಕಂತೈತಿ, ನಾವು ಕೊಡಂಗಿಲ್ಲ ಇವತ್ತು. ಹೌದಾ? ನಮ್ದ್ರಾಗ ಬಿದ್ದವು ಕೆಲಸ. ಹೌದಾ? 1962, 65 ಮತ್ತು 70ರಲ್ಲಿ ಯುದ್ಧಗಳನ್ನು ಫೇಸ್ ಮಾಡಿದ ದೊಡ್ಡ ಸಾಧನೆನ. ಇದೊಂದು ದೊಡ್ಡ ಸಾಧನೆ ನಮ್ಮದು. ಹೌದಾ? 3 ಯುದ್ಧಗಳು ನಾವು ಫೇಸ್ ಮಾಡೀವಿ. ನಂತರ ಹಸಿರು, ಬಿಳಿ ಮತ್ತು ನೀಲಿ ಕ್ರಾಂತಿಗಳು ಅಂತ ಬರ್ತೀವಿ ನಾವು. ನಮ್ಮ ಸ್ವತಂತ್ರ ಭಾರತದಲ್ಲಿ ಇವತ್ತು ಅಮೃತ ಮಹೋತ್ಸವಗಳು ನಾವು ಏನು ಡಿಸ್ಕಸ್ ಮಾಡ್ತೀವಿ, ನಮ್ಮ ದೇಶದಲ್ಲಿ ಆದಂಥ ಪ್ರಮುಖವಾದಂಥ ಒಂದು ಬೆಳವಣಿಗೆ ಏನಂದರೆ, ಸಾಧನೆ ಅಂದರೆ ಹಸಿರು ಕ್ರಾಂತಿ, ಬಿಳಿ ಕ್ರಾಂತಿ, ನೀಲಿ ಕ್ರಾಂತಿ. ಹಸಿರು ಕ್ರಾಂತಿ ಇದು ಸಂಬಂಧಪಟ್ಟಂತೆ 2 ಹೆಸರುಗಳು ನಾವು ನೆನಪಿಟ್ಕೋಬೇಕು. ಈ ಭಾರತೀಯರ ಹೊಟ್ಟೆ ಹಸಿವಿನ ನೀಗಿಸಿದಂಥ 2 ವ್ಯಕ್ತಿಗಳು ಅದಾರ. ಒಬ್ಬವ ನಾರ್ಮಲ್ ಬೋರ್ಲಾಂಗ್, ನಮ್ಮ ದೇಶದವ, ಬೇರೆ ದೇಶದವ. ಇನ್ನೊಬ್ಬವ ನಮ್ಮ ದೇಶದಲ್ಲಿರುವಂಥ MS ಸ್ವಾಮಿನಾಥನ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಸಿರು ಕ್ರಾಂತಿ ಪಿತಾಮಹ ಯಾರನ್ನು ಕೇಳಿದ್ರೆ ನಾರ್ಮಲ್ ಬೋರ್ಲಾಂಗ್, ನಮ್ಮ ದೇಶದಾಗ MS ಸ್ವಾಮಿನಾಥನ್ ಮತ್ತು MS ಸುಬ್ಬಲಕ್ಷ್ಮಿ ಮಾಡಬೇಡ್ರಿ, MS ಸ್ವಾಮಿನಾಥನ್. ಇವರಿಬ್ಬರು ಹಸಿರು ಕ್ರಾಂತಿಗೆ ಮುಖ್ಯವಾಗಿ ಕಾರಣೀಕರ್ತರಾಗ್ತಾರೆ. ಅದರ ಅರ್ಥ ನಮ್ಮ ದೇಶದಲ್ಲಿ 1962ರಲ್ಲಿ ಯುದ್ಧ, 65ರಲ್ಲಿ ಯುದ್ಧ ಆಗಿ ಸಿಕ್ಕಾಪಟ್ಟೆ ನಷ್ಟ ಆಗಿತ್ತು. ಬೆಲೆಗಳು ಸಿಕ್ಕಾಪಟ್ಟೆ ಏರ್ಬಿಟ್ಟಿದ್ದು, ಬರಗಾಲ ಬಿದ್ದಿತ್ತು, ಮಾನ್ಸೂನು ಕೈ ಕೊಟ್ಟಿತ್ತು, ಉಣ್ಣಾಕ ತಿನ್ನಾಕ ಒಂದು ಕೂಳಿಲ್ಲ, ಏನಿರಲಿಲ್ಲ. ಆ ಟೈಮಲ್ಲಿ ಹಸಿರು ಕ್ರಾಂತಿ ಮಾಡಬೇಕಾಯ್ತು ನಾವು. ಹಸಿರು ಕ್ರಾಂತಿ ಅಂದರೆ ಏನು ಸರ? ಅತಿ ಹೆಚ್ಚು ಇಳುವರಿ ಕೊಡುವಂತಹ ಗೋಧಿಯ ತಳಿಯನ್ನು ತೊಗೊಂಡ್ಬಂದು ನಾವು ಅದನ್ನು ಬಿತ್ತನೆ ಮಾಡಿದ್ದೀವಿ. ಪಂಜಾಬ್ ಹರಿಯಾಣದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಆಯಿತು ಗೋಧಿ. ಹೌದಾ? ಅದಕ್ಕೆ ನಾವು ಹಸಿರು ಕ್ರಾಂತಿ ಅಂತ ಕರಿತೀವಿ. ನಂತರ ಬಿಳಿ ಕ್ರಾಂತಿ ಅಂತ. ಬಿಳಿ ಕ್ರಾಂತಿ ಅಂದ್ರೆ ವೈಟ್ ರೆವಲ್ಯೂಷನ್. ಮತ್ತು ಬಿಳಿ ಕ್ರಾಂತಿ ಅಂದರೆ ಯಾವುದರ ಒಂದು ಕಾಟನು, ಹೌದಾ, ಮತ್ತು ಯಾವ ವೈಟ್ ಬರ್ತಾವಲ್ಲ ಅವು ಹಚ್ಚಾಕೋಬೇಡ್ರಿ. ಹೌದಾ? ಬಿಳಿ ಕ್ರಾಂತಿ ಅದಕ್ಕೆ ಅಂದ್ರೆ ಹಾಲಿನ ಉತ್ಪಾದನೆ. ನಮ್ಮ ದೇಶದಲ್ಲಿ ಹಾಲಿನ ಉತ್ಪಾದನೆ ಭಾಳ ಕಡಿಮೆ ಇತ್ತು ಸ್ವಾತಂತ್ರ್ಯಕ್ಕಿಂತ ಮೊದಲು. ನೋಡಿರಿ, ಇವೆಲ್ಲ ಉತ್ಪಾದನೆ ಬಂದಾಗ ನಮ್ಮ ದೇಶದ GDP ಜಗತ್ತಿನಲ್ಲೇ ಹೈಯೆಸ್ಟ್ ಇತ್ತು. ನಾವು ರಫ್ತು ಮಾಡೋ ದೇಶ ಆಗಿದ್ದೀವಿ. ಬ್ರಿಟಿಷರು ಬಂದ ಮೇಲೆ ಬರೀ ಆಮದು ಮಾಡ್ಕೊಳಕತ್ತೀವಿ ನಾವು. ಅಮೇರಿಕಾದಿಂದ ಅಕ್ಕಿ ತರಿಸ್ತಿದ್ವಿ, ಗೋಧಿ ತರಿಸ್ತಿದ್ವಿ, ಎಣ್ಣೆ ತರಿಸ್ತಿದ್ವಿ. ಹೌದಾ? ಆ ಎಣ್ಣೆಲಿ ಮತ್ತು ಇದು ಗಾಂಧಿ ಎಣ್ಣೆ ಹಾಕ್ತಾನೆ, ತಿನ್ನು ಎಣ್ಣೆ ಮಾತಾಡ್ತಾನೆ. ಹೌದಾ? ಸೊ ಇಂತಹ ರಫ್ತು ಮಾಡೋ ದೇಶ ಹೋಗಿ ಆಮದು ಮಾಡೋ ದೇಶ ಆಗ್ಬಿಡುತ್ತೆ ನಮ್ಮ. ಕಾರಣ ಯಾರು? ಬ್ರಿಟಿಷರು. ನಾವು ಬ್ರಿಟಿಷರು ಯಾವತ್ತೂ ಬ್ಯಾಂಗಿಲ್ಲ. ಇವತ್ತು ನಾವು ರೈಲ್ವೇಸು, ಇವತ್ತು ರೋಡ್ಸು, ಹೌದಾ, ಇವತ್ತು ಇಂಗ್ಲೀಷು, ಇವತ್ತು ಮಾಡರ್ನ್ ಎಜುಕೇಷನ್, ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬ್ರಿಟಿಷ್ ನಮ್ಗೆ ಕೊಟ್ಟು ಹೋಗ್ಯಾರ. ನಾವು ಅದನ್ನು ಪ್ರತಿ ಸಲ ಬ್ರಿಟಿಷ್ ಬ್ಯಾಂಗಿಲ್ಲ. ಇವೆಲ್ಲ ಅವರು ದೇಣಿಗೆ ಅದಾವ. ಬಟ್ ಆದರೂ ಕೂಡ ನಮ್ಮ ಕೃಷಿ, ನಮ್ಮ ಕೈಗಾರಿಕೆ, ಈ ಕೈಮಗ್ಗದ ಕರಕುಶಲ ಕಾರ್ಮಿಕರ ಒಂದು ಕಂಪ್ಲೀಟಾಗಿ ನಾಶ ಆಗಿದ್ದು ಅವರಿಂದನೇ. ಹೌದಾ? ಅವರಿಂದ ಲಾಭನೂ ಆಗ್ಯದ, ನಾಶನೂ ಆಗ್ಯದ. ಹೌದಾ? ಅದರ ಬಗ್ಗೆ ನಾವು ಒಂದು ಬೇರೆ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಿಳಿ ಕ್ರಾಂತಿ ಸಂಬಂಧಪಟ್ಟಂತೆ ಹಾಲು ಉತ್ಪಾದನೆಗೆ ಅಮೂಲ್ ಒಂದು ಕಂಪ್ನಿ. ನೋಡಿರಿ, ಅಮೂಲ್ ಕಂಪ್ನಿ ನಮ್ಮ ದೇಶದಲ್ಲಿ ಎಲ್ಲಿ ಬಂದಿತ್ತು? ಆನಂದ್ ಒಳಗೆ. ಆನಂದ್ ಎಲ್ಲಿ? ಗುಜರಾತದ ಆನಂದ್ ಒಳಗೆ ಅಮೂಲ್ ಕಂಪ್ನಿ ಸ್ಥಾಪನೆ ಆಯ್ತು. ಯಾವ ಕಂಪ್ನಿದು? ಅಮೂಲ್ ಕಂಪ್ನಿ. ಅದು ಮೊದಲ ಹೆಸರು ಏನಂದರೆ ಕೈರಾ ಜಿಲ್ಲಾ ಹಾಲು ಉತ್ಪಾದಕರ ಸಂಘ. ಅದರ ಹೆಸರು ಆಮೇಲೆ ಏನಾಗ್ತದ್ದು? ಅಮೂಲ್ ಆಯ್ತು. ನೀವು ನೋಡಿರ್ಬೋದು ನಾವು. ಓಕೆ, ಅಮೂಲ್ ಕಂಪ್ನಿ ಬಗ್ಗೆ. ಅಮೂಲ್ ಕಂಪ್ನಿ ಬಂದಿರ್ಲಿಕ್ಕಂದ್ರೆ ಇವತ್ತು ಜಗತ್ತಿನಲ್ಲಿ ಭಾರತ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡುವ ಮೊಟ್ಟ ಮೊದಲ ರಾಷ್ಟ್ರ. ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಯಾರು ಮಾಡ್ತಾರಂದ್ರೆ ಭಾರತ ಮಾಡ್ತೈತೆ. ಹಾಲಿನಂಥ ಹೃದಯ ನಮ್ಮದು ಭಾರತೀಯರದು.
ಅದಕ್ಕೆ ನಾವು ಹಾಲು ಉತ್ಪಾದನೆ ಜಾಸ್ತಿ ಮಾಡ್ತೀವಿ. ಹೌದಾ, ಹಾಲು ಉತ್ಪಾದನೆ ಮಾಡ್ತೀವಿ ನೋಡಿರಿ. ನಂತರ ನೀಲಿ ಕ್ರಾಂತಿ ಅಂದರೆ ಮೀನು ಉತ್ಪಾದನೆ ಸ್ಟಾರ್ಟ್ ಮಾಡಿದ್ವಿ ನಾವು. ಹೌದಾ, ಇವತ್ತು ಸಾಕಷ್ಟು ಕರಾವಳಿ ಪ್ರದೇಶಗಳಲ್ಲಿ ಮೀನಿನ ಉತ್ಪಾದನೆ ಹೆಚ್ಚಾಗ್ತಾಯಿದೆ. ಏನು ಕ್ರಾಂತಿ ಅಂದರೆ ಏನು ಅಂದರೆ ಸರ್ಕಾರ ಅತಿ ಹೆಚ್ಚು ಹಸ್ತಕ್ಷೇಪ ಮಾಡಿ ಇವಕ್ಕೆ ಉತ್ತೇಜನ ಮಾಡ್ತೈತೆ ಈ ಉತ್ಪಾದನೆಗೆ. ಏನು ಉತ್ಪಾದನೆ, ಈ ಏನು ಮೀನಿನ ಉತ್ಪಾದನೆ ಅಂದರೆ ನೀಲಿ ಕ್ರಾಂತಿ ಅಂದರೆ ಅದು ಹೆಚ್ಚು ಮೀನಿನ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಡೋದು. ಬಿಳಿ ಕ್ರಾಂತಿ ಅಂದರೆ ಹಾಲಿನ ಉತ್ಪಾದನೆಗೆ ಹೆಚ್ಚು ಸ್ಕೀಮ್ಸ್ ಹಾಕ್ತಾರೆ, ಬ್ಯಾಂಕ್ನಾಗೆ ಲೋನ್ಸ್ ಅಗದಿ ಕಡಿಮೆ ಬಡ್ಡಿ ಕೊಡ್ತಾರೆ. ಒಂದು ಏನೋ ಹಳ್ಳಿ ಒಳಗೆ ನೋಡಿರಿ ಹಾಲು ಉತ್ಪಾದಕರ ಸಂಘ ಐತಿ. ಹೌದಾ, ಕೋಆಪ್ರೇಟಿವ್ ಸೊಸೈಟಿದು ಅವ್ರೇನು ಮಾಡ್ತಾರೆ, ಎಲ್ಲೆಲ್ಲಿ ಹಾಲು ಇದು ಮಾಡ್ತಾರಲ್ಲ ಅವರವರು ಅಲ್ಲೇ ತಮ್ಮ ಸಂಘ ಮಾಡಿಕೊಂಡು ತಮ್ಮ ಅತಿ ಹೆಚ್ಚಿನ ಹಾಲಿನ ಉತ್ಪಾದನೆ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಇವತ್ತು ನಮ್ಮ ದೇಶದಲ್ಲಿ ಆಹಾರ ಉತ್ಪಾದನೆ, ಇವತ್ತು ಆಹಾರದ ಐತಲ್ಲ ಆಹಾರ ಉತ್ಪಾದನೆ, ಇವತ್ತು ನಮ್ಮ ಆಹಾರ ಭದ್ರತೆ ಭಾಳ ಮುಖ್ಯ. ಬಡವರು ಇವತ್ತು ನಮ್ಮ ಬಡವರು ಯಾವತ್ತೂ ಕೂಡ ಹಸಿವಿಂದ ಯಾವತ್ತೂ ಸಾಯಬಾರ್ದು. ಅದಕ್ಕೆ ನಾವು ಏನು ಮಾಡಬೇಕು, ಆಹಾರ ಉತ್ಪಾದನೆ ಒಳಗೆ ಸ್ವಾವಲಂಬನೆ ಸಾಧಿಸ್ಬೇಕು. ಇವತ್ತು ಆತ್ಮನಿರ್ಭರ ಯೋಜನೆ, ಸ್ವಾವಲಂಬನೆ, ಆರ್ಥಿಕ ಸ್ವಾವಲಂಬನೆ. ಹೌದಾ, ಇವತ್ತಿಗೆ ನಾವು ಬೇರೆ ದೇಶಕ್ಕೆ ಬೇಡಕ್ಕೆ ಹೋಗ್ಬಾರ್ದು. ಅಕ್ಕಿ, ಗೋಧಿ, ಹೌದಾ, ಜೋಳ ಕೊಡ್ರಿ ಅಂತೇಳಿ ನಾವೀಗ ರಫ್ತು ಮಾಡಾಕತ್ತೀವಿ. ಆ ಮಟ್ಟಕ್ಕೆ ಇವತ್ತು ಬೆಳೆದಿ ನಾವು. ಇವತ್ತು ಅಮೃತ ಮಹೋತ್ಸವ ದಿವಸ ದೊಡ್ಡ ಖುಷಿ ವಿಚಾರ ಇದೆ. ಇವತ್ತು ನಾವು ಬೇರೆ ದೇಶಕ್ಕೆ ನಾವು ರಫ್ತು ಮಾಡಾಕತ್ತೀವಿ, ಮೊದಲು ಬರೀ ಆಮದು ಮಾಡ್ಕೊಳ್ತಿದ್ವಿ. ಹೌದಾ, ಇದು 75 ವರ್ಷಗಳಲ್ಲಿ ಆದಂಥ ಒಂದು ಸಾಧನೆಗಳು. ನಂತರ ಆಗಿದ ಮುಖ್ಯ ಘಟ್ಟ ಅಂದರೆ ಬ್ಯಾಂಕುಗಳ ರಾಷ್ಟ್ರೀಕರಣ. ಹೌದಾ, ರಾಷ್ಟ್ರೀಕರಣ ಅಂದರೆ ಏನಂದ್ರೆ ಯಾವುದೋ ಒಂದು ಸಂಸ್ಥೆನ ಗೋರ್ಮೆಂಟ್ ತನ್ನ ಕೈಯಾಗಿ ತೊಗೊಳ್ಳೋದು. ಪ್ರೈವೇಟ್ ಸಿಕ್ಕಾಪಟ್ಟೆ ದುಡ್ಡು ಮಾಡ್ಕೊತಾನೆ. ಎಷ್ಟು ದುಡ್ಡು ಮಾಡ್ತಿ, ಸಾವಿರಾರು ಕೋಟಿ ಮಾಡಿ ಏನು ಮಾಡ್ತಿ, ಜನರೆಲ್ಲ ದೋಚಿ, ಹೌದಾ, ಅವ್ರನ್ನೆಲ್ಲ ಹಾಳು ಮಾಡಿ, ಅವರ ನೆಮ್ಮದಿ ಹಾಳು ಮಾಡಿ, ಇಲ್ಲಿ ನದಿ ನೀರು, ಹೌದಾ, ಇಲ್ಲಿ ಪ್ರಕೃತಿ ನಾಶ ಮಾಡಿ, ಇಲ್ಲಿ ವಾಯು ಮಾಲಿನ್ಯ ಮಾಡಿ, ನೀ ದುಡ್ಡು ಮಾಡ್ಕೊಂಡು ನಿಂದು ಈಗಿನ ಮೇಲೆ ಕಂಪ್ನಿ ಗೋರ್ಮೆಂಟ್ನಾಗ ಬರ್ತದೆ ನೋಡಿರಿ. ಸುಮಾರು 14 ಬ್ಯಾಂಕ್ಗಳು ಪ್ರೈವೇಟ್ ಬ್ಯಾಂಕ್ಗಳನ್ನ ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡ್ತಾಳೆ. 1966 ಒಳಗೆ ಶಾಸ್ತ್ರಿದವ್ರು ತೀರ್ಕೊಂಡ ನಂತರ ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ದೊಡ್ಡ ವಿಚಾರ ಆಯ್ತು. ಹೌದಾ, ದೇಶದ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ವಿಚಾರ ಬಂದಾಗ ಎಷ್ಟೋ ಜನ ತಿಳ್ಕೊಂಡಿದ್ರು ಮೊರಾರ್ಜಿ ದೇಸಾಯಿ ಆಗ್ತಾನೆ ಅಂತೇಳಿ. ಯಾಕಂದ್ರೆ ಮೊರಾರ್ಜಿ ದೇಸಾಯಿ ಬಗ್ಗೆ ಗೊತ್ತಿರಲಿ, ಇವರು ನೆಹರು ಟೈಮ್ನೊಳಗೂ ಮಿನಿಸ್ಟರ್ ಆಗಿದ್ದರು, ಕ್ಯಾಬಿನೆಟ್ ಮಿನಿಸ್ಟರ್. ಇವರು ಶಾಸ್ತ್ರಿಜಿಯವರಿದ್ದಾಗೂ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದರು. ಇನ್ನು ಹಿರಿಯ ವ್ಯಕ್ತಿ ಎಕ್ಸ್ಪೀರಿಯನ್ಸ್ ಯಾರಾಗಿದ್ದರು, ಮೊರಾರ್ಜಿ ದೇಸಾಯಿ. ಆದರೂ ಮೊರಾರ್ಜಿ ದೇಸಾಯಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡೋಂಗಿಲ್ಲ, ಇಂದಿರಾ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ. ಹೌದಾ, ಸೊ ಸಾಕಷ್ಟು ಕಡೆ ನಾವು ನೋಡ್ರಿ ಮೊರಾರ್ಜಿ ದೇಸಾಯಿ ಆಗಿ ಏನು ಮಾಡ್ತಾರೆ, ಕಾಂಗ್ರೆಸ್ ಬಿಟ್ಟು ಹೋಗ್ತಾರೆ, ಜನತಾ ಪಾರ್ಟಿ ಸೇರ್ಕೋತಾರೆ. ಇವತ್ತಿನ BJP ಐತಲ್ಲ ಅದು ಜನತಾ ಪಾರ್ಟಿ. 1977 ಮೊರಾರ್ಜಿ ದೇಸಾಯಿ ಪ್ರಧಾನಮಂತ್ರಿ ಆಗ್ತಾರೆ. ಕಾಂಗ್ರೆಸ್ ಬಿಟ್ಟರು, ಜನತಾ ಪಾರ್ಟಿಗೆ ಬಂದರು, ಪ್ರಧಾನಮಂತ್ರಿ ಆದರು. ಮುಂದೆ VP ಸಿಂಗ್ ಹೋಗಿ ಮಾಡ್ತಾನೆ, VP ಸಿಂಗ್ ಬರ್ತಾನೆ, ವೀರಭದ್ರ ಸಿಂಗ್ ಅಂತೇಳಿ. VP ಸಿಂಗ್ ಬಗ್ಗೆ ಗೊತ್ತಿರಲಿ, ಏನೋ OBC ಅವರಿಗೆ 27% ರಿಸರ್ವೇಷನ್ ಇವತ್ತು ಏನಾದ್ರು ಸಿಗಾಗ್ತಿರ್ತಾರೆ. ಅದಕ್ಕೆ ಕಾರಣ ಯಾರು, VP ಸಿಂಗ್. ಅದಕ್ಕೆ ಕಾರಣ ಆದಂಥ ಒಂದು ಆಯೋಗ ಯಾವುದು, ಮಂಡಲ ಆಯೋಗ. ಈ VP ಸಿಂಗ್ 1982 ರಾಜೀವ್ ಗಾಂಧಿ ಗೌರ್ಮೆಂಟ್ನಾಗ ಮಿನಿಸ್ಟರ್ ಆಗಿರ್ತಾನೆ. ಇವು ಕಾಂಗ್ರೆಸ್ ಬಿಟ್ಟ, VP ಸಿಂಗ್ ಪ್ರಧಾನಮಂತ್ರಿ ಆಗ್ಬಿಟ್ಟ. ಒಂದು ಸಂಸ್ಕೃತಿ ಬೆಳೀತದೆ ಆ ಟೈಮಾಗ. ಏನದ, ಕಾಂಗ್ರೆಸ್ ಯಾವ ಚಲೋ ಕ್ಯಾಂಡಿಡೇಟ್ ಬಿಡ್ತಾನೆ ಆತ ದೇಶದ ಪ್ರಧಾನಮಂತ್ರಿ ಆಗ್ತಾನೆ ಅನ್ನೋ ವಿಚಾರ ಇತ್ತು. ಪ್ರಣಬ್ ಮುಖರ್ಜಿ ಅಕಸ್ಮಾತ್ ಹಿಂಗೆ ಕಾಂಗ್ರೆಸ್ ಬಿಟ್ಟಿದ್ರೆ ಅವರು ದೇಶದ ಪ್ರಧಾನಮಂತ್ರಿಯಾಗಿ ಹೋಗ್ತಿದ್ರು. ಯಾರು, ಪ್ರಣಬ್ ಮುಖರ್ಜಿ, ದೊಡ್ಡ ವ್ಯಕ್ತಿ, ಆರ್ಥಿಕ ತಜ್ಞರು ಅಂತ ಕರಿತಾರೆ. ಓಕೆ, ಬ್ಯಾಂಕುಗಳ ರಾಷ್ಟ್ರೀಕರಣ ಅಂತ ನೋಡ್ರಿ. ಬ್ಯಾಂಕುಗಳ ರಾಷ್ಟ್ರೀಕರಣ 14 ಬ್ಯಾಂಕುಗಳು. ಎಂಥ ಬ್ಯಾಂಕ್ ಇವು, ಪ್ರೈವೇಟ್ ಬ್ಯಾಂಕ್ಗಳು. ಯಾರಿಗೆ ಆಗಿದ್ದವು, ಪ್ರೈವೇಟ್ ವ್ಯಕ್ತಿಗಳಿಗೆ ಆಗಿ. ಏನು ಮಾಡ್ತಿರೋರು, ಲೋನ್ ಕೊಡ್ತಿದ್ರು. ಯಾರಿಗೆ, ಶ್ರೀಮಂತರಿಗೆ. ಇಂಟ್ರೆಸ್ಟು ಸಿಕ್ಕಾಪಟ್ಟೆ ಜಾಸ್ತಿ, ಲಾಭ ಮಾಡ್ಕೊಳಕ್ಕಷ್ಟೇ ಇದ್ದವು. ಇಂದಿರಾ ಗಾಂಧಿ ಏನು ಮಾಡಿದ್ಲು, ಜನ ಬ್ಯಾಂಕಿಗೆ ಹೋಗ್ತಾ ಇರಲಿಲ್ಲ, ಹೋದ್ರೆ ಏನು ಮಾಡ್ರಿ, ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ರೇಟ್, ಬಡವರು ಇಲ್ಲಿ ಹೋಗ್ತಾರೆ ಬ್ಯಾಂಕಿಗೆ. ಅದಕ್ಕೆ ಇಂದಿರಾ ಗಾಂಧಿ ಏನು ಮಾಡಿದ್ರೆ, ಇನ್ಮೇಲೆ ವಾರ್ಷಿಕ 50 ಕೋಟಿ ವಹಿವಾಟ ಇರುವಂಥ ಬ್ಯಾಂಕ್ ಅದಲ್ಲ, ಅವು ಎಲ್ಲ ಬ್ಯಾಂಕಿನ ಏನು ಮಾಡ್ತೀನಿ, ಇನ್ಮೇಲೆ ಗೋರ್ಮೆಂಟ್ ಅಂಡರ್ ತೊಗೋತೀನಿ ಅಂತ ತಿಳ್ಕೊಂಡು ಇಂದಿರಾ ಗಾಂಧಿ ರಾಷ್ಟ್ರೀಕರಣ ಮಾಡಿದ್ಲು. ಹೌದಾ, ಜುಲೈ 20, 1969. ಇನ್ನೇನು ಪ್ರೆಸಿಡೆಂಟ್ ಏನೋ ಹೋಗಾತಿದ್ದ, ನೆಕ್ಸ್ಟ್ ಆತನ ಅಧಿಕಾರ ಮುಗಾತಿತ್ತು. ಅದಕ್ಕಿಂತ ಮುಂಚಿನ ದಿನ ಒಂದು ಸುಗ್ರೀವಾಜ್ಞೆ ಹೊಡಿಸ್ತಾಳೆ ಇಂದಿರಾ ಗಾಂಧಿ. ಸುಗ್ರೀವಾಜ್ಞೆ ಇದು ಕಾಯ್ದೆ ಆಗಂಗಿಲ್ಲ. ಸುಗ್ರೀವಾಜ್ಞೆ ಅಂದರೆ ಆರ್ಡಿನೆನ್ಸ್ ಪಾಸ್ ಮಾಡ್ತಾರೆ. ಅಂದ್ರೆ ಸೆಷನ್ನು ಸ್ಟಾರ್ಟ್ ಆಗೋಕ್ಕೆ 2 ದಿನ ಟೈಮ್ ಇತ್ತು. ಇಂದಿರಾ ಗಾಂಧಿ ಯೋಚನೆ ಮಾಡಿದ್ಲು, ಸೆಷನ್ ಸ್ಟಾರ್ಟ್ ಆದರೆ ಇದು ಬಿಲ್ ಬರುದಿಲ್ಲ. ಅದಕ್ಕೆ ರಾಷ್ಟ್ರಪತಿಯಿಂದ ಸುಗ್ರೀವಾಜ್ಞೆ ಹೊಡಿಸ್ಬಿಟ್ಲು ಇಂದಿರಾ ಗಾಂಧಿ. ಬ್ಯಾಂಕುಗಳ ರಾಷ್ಟ್ರೀಕರಣ 1969 14 ಹಾಕೋ, 1980 ಎಷ್ಟು ರಾಷ್ಟ್ರೀಕರಣ, ಮತ್ತು 6 ಬ್ಯಾಂಕಿಗೆ ರಾಷ್ಟ್ರೀಕರಣ ಆಗ್ತಾವೆ. ಇದಕ್ಕಿಂತ ಮೊದಲು 1950 ಒಂದು SBI ಆಗಿತ್ತು ರಾಷ್ಟ್ರೀಕರಣ. SBI, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ನಮ್ಮ ದೇಶದ ಅತಿ ದೊಡ್ಡ ಬ್ಯಾಂಕ್. ಜಗತ್ತಿನ 50 ಟಾಪ್ ಬ್ಯಾಂಕ್ಸ್ ಒಳಗೆ SBI ಬರ್ತೈತೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಈಗ ಸಣ್ಣ ಹುಡುಗನಿಂದ ಹಿಡಿದು ಮುದುಕೃತನ SBI ಬಗ್ಗೆ ಗೊತ್ತಿಲ್ಲ ಅನ್ನಂಗಿಲ್ಲ, ಅಷ್ಟು ದೊಡ್ಡ ಬ್ಯಾಂಕ್ ಅದು ನಮ್ಮ ದೇಶದ ರಾಷ್ಟ್ರೀಕೃತ ಬ್ಯಾಂಕ್ ಯಾವಾಗಾಯ್ತು, 1955 ಮೊದಲು ಪ್ರೈವೇಟ್ ಬ್ಯಾಂಕ್ ಆಗಿತ್ತು. SBI ಮೊದಲೇನು ಕರಿತಿದ್ರು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರಿತಿದ್ರು. SBI ಮೊದಲೇನು ಕರಿತಿದ್ರು, ಇಂಪೀರಿಯಲ್ ಬ್ಯಾಂಕ್ ಆಫ್ ಇಂಡಿಯಾ. ಅದ SBI ಬರ್ತೈತೆ. ಹೌದಾ, ಬ್ಯಾಂಕು ರಾಷ್ಟ್ರೀಕರಣ ಯಾಕಂದ್ರೆ ರೈತರಿಗೆ, ಸಣ್ಣ ಸಣ್ಣ ವ್ಯಾಪಾರಸ್ಥರಿಗೆ, ಬಡವರಿಗೆ ಅತಿ ಕಡಿಮೆ ಬಡ್ಡಿದ್ರೊಳಗೆ ಸಾಲ ಕೊಡೋದು. ನೋಡಿ, ದುಡ್ಡಿದ್ರೆ ಮನುಷ್ಯ ಎಲ್ಲ ಕೆಲಸ ಆಗ್ತದೆ.
ಅದೇನೋ ದುಡ್ಡೇ ದೊಡ್ಡಪ್ಪ, ಹಣ ಇದ್ರೆ ಹೆಣ ಸಿದಕ್ಕೆ ಬಾಯಿ ತೆಗಿತೈತಿ, ಹೌದಾ? ಅದಾದಮೇಲೆ ಇಸ್ರೋ ಸ್ಥಾಪನೆ ಆಯ್ತು ನೋಡ್ರಿ. ಏನು ಸ್ಥಾಪನೆ ಆಯಿತು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಬಾಹ್ಯಾಕಾಶ ಕ್ಷೇತ್ರದೊಳಗೆ ದೊಡ್ಡ ಸಾಧನೆ ಆಯ್ತು. ಒಬ್ಬ ವ್ಯಕ್ತಿ ನೆನೆಸ್ಕೋಬೇಕು ನಾವು ಇತ್ತು, ವಿಕ್ರಮ್ ಸಾರಾಭಾಯಿ. ಅವಾಗ ಭಾಯಿ ಅಂತ ಕರೀತಾರೆ, ವಿಕ್ರಮ್ ಸಾರಾಭಾಯಿ. ಇವ್ರೇನು ಸ್ಥಾಪನೆ ಮಾಡಿದ್ರು? ಇಸ್ರೋ. ಎಲ್ಲಿತ್ತು ಕೇಂದ್ರ ಕಚೇರಿ? ಬೆಂಗಳೂರಿನಾಗ. ಇಸ್ರೋದ ಮೊಟ್ಟ ಮೊದಲ ಸ್ಯಾಟಲೈಟ್ ಯಾವುದು? 1972 ಆರ್ಯಭಟ. ನಿಮ್ಮ ನೆನಪಿರಲಿ, ಏನು ಅಂತರಿಕ್ಷ ಯಾನ ಮಾಡಿದ ಮೊಟ್ಟ ಮೊದಲು ಭಾರತೀಯ ಯಾರೊಂದು ಪ್ರಶ್ನೆ ಕೇಳಿದ್ರೆ ನಿಮಗೆ? ರಾಕೇಶ್ ಶರ್ಮಾ. ಯಾವಾಗ? 1984 ರಾಕೇಶ್ ಶರ್ಮಾ. ಇಸ್ರೋ ಸಾಧನೆ, ನಾಸಾ ಬಿಟ್ಟರೆ ಜಗತ್ತಿನ ಅತಿ ದೊಡ್ಡ ಶ್ರೇಷ್ಠ ಒಂದು ಬಾಹ್ಯಾಕಾಶ ಸಂಸ್ಥೆ ಯಾವುದಂದ್ರೆ ಅದು ನಮ್ದು. ಯಾವುದು? ಇಸ್ರೋ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ನಾಸಾ ಒಳಗೆ ನಾವು ಅಂತೀವಿ ನಾಸಾ ದೊಡ್ಡದು. ನಾಸಾ ಒಳಗೆ 40% ಭಾರತೀಯರು ಅದಾರ. ನಾಸಾ ಒಳಗೆ ಸೈಂಟಿಸ್ಟ್ಗಳು, ನಾಸಾ ಒಳಗೆ ನೋಡ್ರಿ ನೀವು, ಅದ್ರಾಗ 40% ಭಾರತೀಯರು ಅದಾರ. ಜಗತ್ತಲ್ಲಿ ದೊಡ್ಡ ದೊಡ್ಡ ರಾಜಕೀಯ ಕ್ಷೇತ್ರಗಳು, ವಿಜ್ಞಾನ ಕ್ಷೇತ್ರದಲ್ಲಿ ಭಾರತೀಯರು ಮಿಂಚಾಕತ್ತಾರೆ. ಇಲ್ಲೆಷ್ಟೆಲ್ಲ ಹೊರಗೂ ಮಿಂಚಾಕತ್ತಾರ ಅವರು. ಇಡೀ ಜಗತ್ತನ್ನು ಇಡೀ ಜಗತ್ತನ್ನು ಆಳುವಂತಹ ದೊಡ್ಡ ವಿಶ್ವಗುರುವಾಗಿ ಭಾರತ ಒಂದಿನ ಬರ್ತೈತೆ, ನೆನಪಿರಲಿ, ಹೌದಾ? ಇಸ್ರೋ ಸ್ಥಾಪನೆ ಆಗಿದ್ದು ನೋಡ್ರಿ. ಇತ್ತೀಚೆಗೆ 104 ಉಪಗ್ರಹಗಳನ್ನು ಅಟ್ ಎ ಟೈಮ್ ಉಡಾವಣೆ ಸಾಧನೆ ಮಾಡಿದ ಮೊಟ್ಟ ಮೊದಲ ದೇಶ ಯಾವುದಂದ್ರೆ ಭಾರತ. ಎಷ್ಟು ಸ್ಯಾಟಲೈಟ್ಸು ಉಪಗ್ರಹಗಳು? 104. ಮೊದಲೆಲ್ಲ ಉಪಗ್ರಹಗಳು ಏನು ಮಾಡ್ತಾರೆ? ಸ್ಯಾಟಲೈಟ್ ನೋಡ್ರಿ ಸೈಕಲ್ ಮೇಲೆ, ಬಂಡಿ ಮೇಲೆ ತೊಗೊಂಡು ಹೋಗಿದ್ರು. ಇವತ್ತು ದೊಡ್ಡ ನಾವು ನೋಡ್ತೀವಿ, PSLV GSLV ಅಂತ ನೋಡ್ತೀವಿ. ಅದ್ರ ಬಗ್ಗೆ ಸ್ಪೆಷಲ್ ಆದ ವೀಡಿಯೋ ಮಾಡೋಣಂತ. ಓಕೆ, ಅದ್ರ ಬಗ್ಗೆ ನೀವು ಕಾಮೆಂಟ್ಸಲ್ಲಿ ಹಾಕಬೇಕು ಯಾವ ವೀಡಿಯೋ ಬೇಕಂತೇಳಿ. PSLV ಮತ್ತು GSLV ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡೋಣ. ಓಕೆ, ಇಸ್ರೋ ಸ್ಥಾಪನೆ ಆಗಿ ದೊಡ್ಡ ಮೈಲಿಗಲ್ಲು. ಅದರ ಸ್ಥಾಪಕ ಯಾರು? ವಿಕ್ರಮ್ ಸಾರಾಭಾಯಿ. ನಂತರ ಇನ್ನೊಂದು ಸಣ್ಣ ಪ್ರೋಗ್ರಾಮ್ ಬಂದು ಪ್ರಾಜೆಕ್ಟ್ ಟೈಗರ್ ಅಂತ 1973ರಲ್ಲಿ. ಪ್ರಾಜೆಕ್ಟ್ ಟೈಗರ್ ಅಂದರೆ ನಮ್ಮ ದೇಶ ನೋಡ್ರಿ, ನಮ್ಮ ದೇಶ ರಾಷ್ಟ್ರೀಯ ಪ್ರಾಣಿ ಯಾವುದು? ಹುಲಿ, ಹೌದಾ? ಈ ಹುಲಿಗಳ ಸಂತತಿ ಕಡಿಮೆ ಆಗ್ತಿತ್ತು. ಇದರ ಹೆಚ್ಚು ಆಗಬೇಕು ಅಂಥೇಳಿ ಈ ಹುಲಿಯ ಸಂತತಿ ಕಡಿಮೆ ಆಗಬಾರ್ದು ಅಂತ ತಿಳ್ಕೊಂಡು ಪ್ರಾಜೆಕ್ಟ್ ತೊಗೊಂಬಂದ್ರು. ಅದು ಪ್ರಾಜೆಕ್ಟ್ ಟೈಗರ್ ಅಂತೇಳಿ. ಪ್ರಾಜೆಕ್ಟ್ ಟೈಗರ್ 1973. ಇದು ಎಲ್ಲಿ ಉದ್ಘಾಟನೆ ಆಯ್ತಂದ್ರೆ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ. ಮೊಟ್ಟ ಮೊದಲ ಹುಲಿ ತಾಣ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಜಿಮ್ ಕಾರ್ಬೆಟ್. ಎಲ್ಲಿ ಬರ್ತದೋ? ಉತ್ತರಾಖಂಡ್. ಓಕೆ, ಉತ್ತರಾಖಂಡ್ ಬರ್ತೈತಿ ಪ್ರಾಜೆಕ್ಟ್ ಟೈಗರ್ ಅಂತ. ನಂತರ 42 ಮತ್ತು 44ನೇ ತಿದ್ದುಪಡಿ ಆಯಿತು. ಎಮರ್ಜೆನ್ಸಿ ಟೈಮ್ ನೋಡ್ರಿ, ಎಮರ್ಜೆನ್ಸಿ ಭಾರತ ಸ್ವಾತಂತ್ರ್ಯ ಇತಿಹಾಸ ಒಳಗೆ ದೊಡ್ಡ ಕಪ್ಪು ಚುಕ್ಕೆ 2 ವರ್ಷಗಳು, ಹೌದಾ? ಕಪ್ಪು ಚುಕ್ಕೆ, ಬ್ಲ್ಯಾಕ್ ಇಯರ್ಸ್ ಅಂತ ಕರಿತೀವಿ ನಾವು. ಯಾವುವು? 75ರಿಂದ 77. ಇಂದಿರಾ ಗಾಂಧಿ ಅದ್ಭುತವಾದ ಕಾರ್ಯಕ್ರಮ ತಂದು, ಬಟ್ ಎಮರ್ಜೆನ್ಸಿ ಬಂದಾಗ ಸ್ವಲ್ಪ ಇಂದಿರಾ ಗಾಂಧಿನ ಸಾಕಷ್ಟು ಜಯಪ್ರಕಾಶ್ ನಾರಾಯಣ್ ಸಂಪೂರ್ಣ ಕ್ರಾಂತಿ ಅಂತ ಒಂದು ಮಾಡಿದರು. ಟೋಟಲ್ ರೆವಲ್ಯೂಷನ್. ಜಯಪ್ರಕಾಶ್ ನಾರಾಯಣ್ ಆಗಿರ್ಬೋದು, ಜಾರ್ಜ್ ಫರ್ನಾಂಡಿಸು, ಅಟಲ್ ಬಿಹಾರಿ ವಾಜಪೇಯಿ ಪತ್ರಿಕಾ ಸ್ವಾತಂತ್ರ್ಯ ತೆಗೆದ್ರು, ಮೂಲಭೂತ ಹಕ್ಕುಗಳು ರದ್ದದು, ಹೌದು? ಎಲ್ಲರೂ ಜೈಲಿನಾಗ. ಇಂದಿರಾ ಗಾಂಧಿ ಒಬ್ಬಾಕಿನ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ನಾನು ಏನು ಮಾಡ್ಕೊರಿ. ಇಂದಿರಾ ಗಾಂಧಿ ನಮ್ಮ ಮೂಲಭೂತ ಹಕ್ಕನ್ನು ಕಸ್ಕೊಂಡು 42ನೇ ತಿದ್ದುಪಡಿ ಮಾಡಿ ಇಂದಿರಾ ಗಾಂಧಿ ಏನು ಮಾಡಿದ್ಲು ಅಂದ್ರೆ ಮೂಲಭೂತ ಕರ್ತವ್ಯಗಳನ್ನು ಕೊಟ್ಲಿಕ್ಕೆ ಸ್ವರ್ಣ ಸಿಂಗ್ ಕಮಿಟಿ ಮಾಡಿ ಬರೀ ಹಕ್ಕುಗಳು ಬಡಿತೀರಿ, ಮೂಲಭೂತ ಕರ್ತವ್ಯವನ್ನು ಫಾಲೋ ಮಾಡಿರಿ. ಫಸ್ಟ್ ಸೈಂಟಿಫಿಕ್ ಆಟಿಟ್ಯೂಡ್ ಬೆಳೆಸ್ಕೊಡ್ರಿ, ಧ್ವಜವನ್ನು ರೆಸ್ಪೆಕ್ಟ್ ಕೊಡ್ರಿ, ರಾಷ್ಟ್ರಗೀತೆಯನ್ನು ರೆಸ್ಪೆಕ್ಟ್ ಕೊಡ್ರಿ, ಇವನ್ನೆಲ್ಲ ವೈಜ್ಞಾನಿಕ ಮನೋಭಾವನ ಬೆಳೆಸ್ಕೊಡ್ರಿ ಅಂತ ತಿಳ್ಕೊಂಡು ಮೂಲಭೂತ ಕರ್ತವ್ಯಗಳನ್ನು ಹೇರಿದ್ಲು ಇಂದಿರಾ ಗಾಂಧಿ. 10 ಮೂಲಭೂತ ಕರ್ತವ್ಯಗಳು 42ನೇ ತಿದ್ದುಪಡಿ ಮಾಡಿ. ಮತ್ತು 44ನೇ ತಿದ್ದುಪಡಿ ಮೊರಾರ್ಜಿ ದೇಸಾಯಿ ಮಾಡ್ತಾರೆ, ಜನತಾ ಪಾರ್ಟಿ ಗೌರ್ಮೆಂಟ್. ಮೊರಾರ್ಜಿ ದೇಸಾಯಿ 44ನೇ ತಿದ್ದುಪಡಿ. 42 ಇವು ಭಾರತ ಸ್ವಾತಂತ್ರ್ಯ ಇತಿಹಾಸ ಒಳಗೆ ಅತಿ ದೊಡ್ಡ ಹೆಜ್ಜೆಗಳು ಇವು. ಎಲ್ಲ ತಿದ್ದುಪಡಿ ಮಾತಾಡೋಂಗಿಲ್ಲ ನಾನು ಇವತ್ತು 100ಕ್ಕಿಂತ ಹೆಚ್ಚು ತಿದ್ದುಪಡಿ ಆಗ್ಯಾವ. ನಾನು ಮಾತಾಡಕತ್ತಿದ್ದು ಅತಿ ದೊಡ್ಡ ತಿದ್ದುಪಡಿ ಇವು ಇತಿಹಾಸದಲ್ಲಿನ. 42ನೇ ತಿದ್ದುಪಡಿನ ನಾವೇನು ಕರಿತೀವಿ? ಮಿನಿ ಸಂವಿಧಾನ ಅಂತ ಕರಿತೀವಿ, ಮಿನಿ ಕಾನ್ಸ್ಟಿಟ್ಯೂಷನ್. ಇವು ದೊಡ್ಡ ಮೈಲಿಗಲ್ಲು. 42ನೇ ತಿದ್ದುಪಡಿ ಆಗಿದ್ದು ಇಂದಿರಾ ಗಾಂಧಿ ಅವರ ಕಾಲದಾಗ, 44ನೇ ತಿದ್ದುಪಡಿ ಆಗಿದ್ದು ಮೊರಾರ್ಜಿ ದೇಸಾಯಿ, 42 ಆಗಿದ್ದು 76 ಒಳಗೆ, 44 ಆಗಿದ್ದು 1978. 4+2 6, 1976, 4+4 1978. ಅದ ನೆನಪಿರಲಿ, ತಿದ್ದುಪಡಿ ಆಗಿದ್ದು. ನಂತರ ಮಂಡಲ ಆಯೋಗ ಅಂತ ಬಂತು 1979ರಲ್ಲಿ. ಈ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಒಂದು ವ್ಯವಸ್ಥೆ ಹೆಂಗೈತಿ, ಅವ್ರ ಪ್ರಗತಿ ಹೆಂಗೈತಿ ಅಂತ ಚೆಕ್ ಮಾಡಲಿಕ್ಕೆ BP ಮಂಡಲರ ಅಧ್ಯಕ್ಷತೆಯೊಳಗೆ ಒಂದು ಮಂಡಲ ಆಯೋಗ ನೇಮಕ ಮಾಡ್ತಾರೆ. ಈತನ ಕೆಲಸ ಏನೋ? ಇಡೀ ದೇಶಾದ್ಯಂತ ತಿರುಗಾಡಿ ಇವರು ಸೋಷಿಯಲಿ ಹೆಂಗೆ ಬ್ಯಾಕ್ವರ್ಡ್ ಅದಾರ, ಇವ್ರ ಎಜುಕೇಷನ್ ಒಳಗೆ ಹೆಂಗೈತಿ, ಇವ್ರ ಮೂವ್ಮೆಂಟ್, ಇವ್ರ ಪ್ರಗತಿ ಹೆಂಗೈತಿ, ಪ್ರೋಗ್ರೆಸ್ ಚೆಕ್ ಮಾಡ್ಕೊಂಬರೋದು. ಈತ ಹೋಗಿ 3700 ಕಾಸ್ಟ್ ತೊಗೊಂಬರ್ತಾನೆ. ಅಂದ್ರೆ ಇಂಥ ಎಷ್ಟು ಕಾಸ್ಟ್ ಅದಾವ ಅಂತ. ಎಲ್ಲಿ? OBC ಒಳಗೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹೌದಾ? SC ST ಬಿಟ್ಟಿದ್ದು, SC STಗೆ ಆಲ್ರೆಡಿ ಚೆಕ್ ಮಾಡಿದ್ರಿ ನಿಮಗೆ. ಇನ್ನು OBC ಚೆಕ್ ಮಾಡ್ಕೊಂಡು ಅಂತ ತಿಳ್ಕೊಂಡು BP ಮಂಡಲ ಕಳಿಸ್ತಾರೆ. BP ಮಂಡಲ ಏನಂತ ಆಗುತ್ತೆ ಅಂದರೆ ಬಂದು ರಿಪೋರ್ಟ್, ಸರ್ ಒಟ್ಟು ಇಡೀ ಜನಸಂಖ್ಯೆ ಒಳಗೆ 50% OBC ಐತಿ. ಹಾಗಾಗಿ 100 ಪೋಸ್ಟ್ ಕಾಲ್ಫಾರ್ ಮಾಡಿದ್ರೆ 50% ರಿಸರ್ವೇಷನ್ ಕೊಡಬೇಕು. ಅಟ್ಲೀಸ್ಟ್ ಇಲ್ಲಾಂದ್ರೆ 27% ಆದರೂ ಮೀಸಲಾತಿ ಕೊಡಬೇಕು. BP ಮಂಡಲ ಏನಂತಾನೋ 27% ಮೀಸಲಾತಿ ಕೊಡಬೇಕು ಅಂತ. ಯಾವಾಗಂತಾನೆ? 1979. 1980 ಇಂದಿರಾ ಗಾಂಧಿ ಬಂದಲು. BP ಮಂಡಲ ಆಯೋಗ ಏನಾಗಲಿಲ್ಲ, ಅನುಷ್ಠಾನಕ್ಕೆ ಬರಲಿಲ್ಲ.
OBC ಅವ್ರಿಗೆ ರಿಸರ್ವೇಷನ್ ಸಿಗಲಿಲ್ಲ. ನೋಡಿರಿ ನಮ್ಮ ದೇಶದಲ್ಲಿ ಮೀಸಲಾತಿ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹೇಳ್ತು ಮೀಸಲಾತಿ ನಿಮ್ಮದು ಫಂಡಮೆಂಟಲ್ ರೈಟ್ ಅಲ್ಲ, ಮೂಲಭೂತ ಹಕ್ಕಲ್ಲ. ಸುಪ್ರೀಂ ಕೋರ್ಟ್ ಅಂತೇಳಿ ಬರಕ್ಕೆ ಹೋಗ್ಬೇಡ್ರಿ, ನನಗೆ ಮೂಲಭೂತ ಹಕ್ಕು ಕೊಡ್ರಿ, ಬಡ್ತಿಗಳು ಕೊಡ್ರಿ, ಅದನ್ನು ಕೊಡ್ರಿ, ಇದು ನಿಮ್ಮ ಮೂಲಭೂತ ಹಕ್ಕಲ್ಲ. ಸರ್ಕಾರಕ್ಕೆ ದುಡ್ಡಿತ್ತು, ನಿಮ್ಮದಲ್ಲಿ ದುಡ್ಡಿದ್ರೆ ಹಕ್ಕು ಕೊಡ್ತಾರೆ ಯಾರು, ಹೌದಾ? ದುಡ್ಡಿತ್ತು ನಿಮಗೆ ಅಲ್ಲಿ ಕಲಿಯುವಂಥ ಹಕ್ಕು, ಹೌದಾ? ಇಲ್ಲಿ ಆ ಥಿಯೇಟ್ರ್ನಾಗ ಸಿನಿಮಾ ನೋಡೋ ಹಕ್ಕು ನಿಮ್ಮದು, ಹೌದಾ? ನೀವು ಕೆಲಸ ಮಾಡಿ ಎಲ್ಲ ಸಿಗ್ತೈತಿ. ಎಲ್ಲಿ ದುಡ್ಡಿದೆ ದೊಡ್ಡಪ್ಪ. ಗೋರ್ಮೆಂಟ್ ದುಡ್ಡು ಇರ್ಲಿಕ್ಕಂದ್ರೆ ಏನು ಮಾಡೋದು? ಮೂಲಭೂತ ಹಕ್ಕುಗಳನ್ನ ಕೊಡಲಿಕ್ಕಿಲ್ಲ, ಹೌದಾ? 1979 ಈತ ಏನು ಮಾಡ್ತಾನೆ, ರಿಪೋರ್ಟ್ ಕೊಡ್ತಾನೆ. ಇಂದಿರಾ ಗಾಂಧಿ ತರಂಗಿಲ್ಲದಾನೆ ಮತ್ತು ರಾಜೀವ್ ಗಾಂಧಿ 1985 ಆತನು ಕೂಡ ಅವರು ಕೂಡ ಏನು ಮಾಡೋಂಗಿಲ್ಲ, ಈ BP ಮಂಡಲ್ ಒಂದು ಆಯೋಗವನ್ನು ಏನೂ ಅನುಷ್ಠಾನ ಮಾಡೋಂಗಿಲ್ಲ. ನಂತರ VP ಸಿಂಗ್ ಟಕ್ ಅಂತೇಳಿ ಒಂದು 8 ತಿಂಗಳು ಬಂದ ತಕ್ಷಣ ಏನು ಮಾಡಿದ್ರು ಅವರು, ಮಂಡಲ್ ಆಯೋಗದ ಶಿಫಾರಸನ್ನು ಜಾರಿಗೆ ಮಾಡಿ OBC ಅವರಿಗೆ 27% ರಿಸರ್ವೇಷನ್ನ ಕೊಟ್ಬಿಟ್ರು. ಓಕೆ, VP ಸಿಂಗ್ ಮಂಡಲ್ ಆಯೋಗ ನೆನಪಿಲ್ಲ. NABARD ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಅಂದರೆ ಕೃಷಿಗೆ ಮತ್ತು ಗ್ರಾಮೀಣ ಇವರು ಎರಡು ಅಭಿವೃದ್ಧಿ ಮಾಡಬೇಕಂತ ಒಂದು ಬ್ಯಾಂಕ್ ಬರ್ತೈತಿ. ಮೊದಲೆಲ್ಲ ಬ್ಯಾಂಕ್ ಬಂದು ಸಿಕ್ಕಾಪಟ್ಟೆ ಬ್ಯಾಂಕ್ ಬಂದು 1987 6 ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು, ಗೌರ್ಮೆಂಟ್ ಮಾಡಿದ್ರು. ಮತ್ತು 1969 14 ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು. ರಾಷ್ಟ್ರೀಕರಣ ಅಂದರೆ ಸರ್ಕಾರದ ಕೈಯಾಗಿ ಬ್ಯಾಂಕ್ ಕೊಟ್ಬಿಡೋದು ಟಕ್ ಅಂತೇಳಿ, ತಗೋ ನಿಂದೆ ಯಾರು ಕೆಲಸ ಮೇಲೆ, ಹೌದಾ? ನೀನು ಮ್ಯಾನೇಜರು, ನೀನು ಬ್ಯಾಂಕ್ ಮ್ಯಾನೇಜರು, ನೀವು ಎಲ್ಲ ಇದನ್ನು ಮ್ಯಾನೇಜ್ ಮಾಡೋರು, ಹೌದಾ? ಗೋರ್ಮೆಂಟ್ ಕೈಯಾಗಿ ಬಂತು, ಹೌದಾ? ಆಮೇಲೆ ಗೋರ್ಮೆಂಟ್ ಕೈಯಾಗಿ ಬ್ಯಾಂಕ್ ಬರ್ತಾರೆ, ಅವ್ರು ತಮಗೆ ಬೇಕಂತ ಅಗದಿ ಕಡಿಮೆ ಇಂಟ್ರೆಸ್ಟ್ನಾಗ ಕೊಡ್ತಾರೆ. ಮತ್ತು ಆಮೇಲೆ ವಿಜಯ ಮಲ್ಯ ಅಂತವರು ಸಿಕ್ಕಾಪಟ್ಟೆ ದುಡ್ಡು ಹುಡ್ಕೊಂಡು ಫಾರಿನಿಗೆ ಹೋಗ್ಬಿಡ್ತಾರೆ. ಇದು ರಾಷ್ಟ್ರೀಕರಣ ಆದಂಥ ದೊಡ್ಡ ಇದಿದು ದುರುಪಯೋಗ. ಬ್ಯಾಂಕ್ ಗೋರ್ಮೆಂಟ್ಗೆ ಆಗಿತ್ತಂದ್ರೆ, ಅದು ಪ್ರೈವೇಟ್ ಬ್ಯಾಂಕ್ ಇರ್ತಾರೆ. ವಿಜಯ ಮಲ್ಯನ ಹೋಗಿ ಟಕ್ ಎಲ್ಲಿ ಇರ್ತಾನೆ, ಯಾವ ಮೂಲೆಗೆ ಇರ್ತಾನೆ ಹೋಗಿ ಹೇಳ್ಕೊಂಡು ಕಾಲ ತೊಗೊಂಡು ಬರ್ತಿದ್ರು. ಪ್ರೈವೇಟ್ಗೆ ಆಗಿತ್ತಂದ್ರೆ ಗೋರ್ಮೆಂಟ್ಗೆ ಪಗಾರ ಬರುತ್ತೆ, ಸುಮ್ಮನೆ ನಮಗೆ ಯಾಕೆ ಟೆನ್ಷನ್, ಸಿಕ್ಕಾಪಟ್ಟೆ ರಗಡ್ ಪಗಾರ ಐತಿ. ಬ್ಯಾಂಕ್ ಮಾಡಿದ್ರೆ ಲಕ್ಷಾಂಗಗಳ ಪೇಮೆಂಟ್ ಐತಿ. ಅವಾಗೇನು ಲೋನ್ ಹೊಳ್ಳಿ ತಂದು ಕೊಟ್ಟರು ಪಗಾರ ಬರ್ತೈತಿ. ಎಲ್ಲ ಖಾಲಿಯಾಗಿ ಬ್ಯಾಂಕ್ ಖಾಲಿ ₹1 ಇಲ್ಲಂದ್ರೂ ಕೂಡ ಪೇಮೆಂಟ್ ಮಾತ್ರ ಗೌರ್ಮೆಂಟ್ ಆಫ್ ಇಂಡಿಯಾ ತಪ್ಪಂಗಿಲ್ಲ. ಯಾರು ಪಗಾರ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಡ್ತೈತಿ? ನಮ್ದು ಟ್ಯಾಕ್ಸ್ ತುಂಬಿ ದುಡ್ಡನ್ನು ಗೌರ್ಮೆಂಟ್ ತೊಗೊಂಡು ಆ ಬ್ಯಾಂಕ್ ಮಂದಿಗೆ ಪಗಾರ ಕೊಡ್ತೈತಿ. ಇವ್ರು ನೋಡಿದ್ರೆ ಮೈಗಳಿರ್ತಾರೆ, ಆರಾಮ್ ಕೂತಿರ್ತಾರೆ ಬ್ಯಾಂಕ್ ಮೇಲೆ, ಏನು ಸೀಟ್ ಮೇಲೆ. ಇವ್ರು ಹೋಗ್ಬೇಕು, ಲೋನ್ ರಿಕವರಿ ಮಾಡ್ಕೋಬೇಕು. ಮಾಡಿದ್ಮೇಲೆ ಅದ ದುಡ್ಡನ್ನು ಬೇರೆ ಯಾರಿಗೆ ದುಡ್ಡಿರಲಿಲ್ಲ, ಬೇರೆ ವ್ಯಾಪಾರಸ್ಥರಿಗೆ, ಬೇರೆ ಕೈಗಾರಿಕಾ ಉದ್ಯಮಿಗಳಿಗೆ ಅವರಿಗೆ ನೋಡಿರಿ ಕೈಗಾರಿಕಾ ಉದ್ಯಮಿಗಳು ಬೇಕಾಗ್ತಾರೆ. ಯಾಕಂದರೆ ಅವರು ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಜನರಿಗೆ ಉದ್ಯೋಗ ಕೊಡ್ತಾರೆ. ಅವರು ಉದ್ಯೋಗ ಕೊಟ್ಟ ಜನರಿಗೆ ದುಡ್ಡು ಬರ್ತೈತಿ. ದುಡ್ಡು ಬಂದರೆ ಏನು ಮಾಡ್ತಾರೆ, ಅವರ ಜನರ ಜೀವನ ಮಟ್ಟ, ಆರೋಗ್ಯ, ಅವರ ಶಿಕ್ಷಣ ಎಲ್ಲ ಸುಧಾರಿಸ್ತೈತಿ. ಹೀಗಾಗಿ ಕೈಗಾರಿಕಾ ಉದ್ಯಮಿಗಳು ಬೇಕು. ಆದರೆ ವಿಜಯ ಮಲ್ಯ ಅಂತವರು ಓಡೋಗೋರು ಎಸ್ಕೇಪ್ ಆಗೋರು ಬೇಕಾಗಿಲ್ಲ, ಹೌದಾ? NABARD ಸ್ಥಾಪನೆ ಆಗಿರ್ತಕ್ಕಂಥ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ 1982 ಇಂದಿರಾ ಗಾಂಧಿ ಪ್ರಧಾನಿ ಆಗಿರ್ತಾರೆ. ಇಂದಿರಾ ಗಾಂಧಿ ಇವಾಗ 1980 84. ನಂತರ 73-74 ತಿದ್ದುಪಡಿ ಆಯ್ತು. 73 ತಿದ್ದುಪಡಿ ಪಂಚಾಯತ್, 74 ಮುನ್ಸಿಪಾಲ್ಟಿ. ಇವೆರಡನ್ನು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಕ್ಕೆ. ಇವೆರಡು ಹೆಂಗಿದ್ದು ಸುಮ್ಮ ಹೊರಗಿದ್ದು ಪಂಚಾಯತ್. ಮಹಾತ್ಮ ಗಾಂಧಿ ಹೇಳಿಬಿಟ್ರು ರಾಜ್ಯ ನಿರ್ದೇಶಕ ತತ್ವದಲ್ಲಿ, ಎಷ್ಟು 4ನೇ ವಿಧಿ ಒಳಗೆ ಏನಂತೇಳಿ, ಪಂಚಾಯತ್ಗಳ ಬಲವರ್ಧನೆ ಆಗಬೇಕು, ಸ್ಟ್ರಾಂಗ್ ಆಗಬೇಕು. ಹೇಳ್ಬಿಟ್ರೆ ಮುಗಿತಾನೆ, ಅವನ್ನ ಮುಖ್ಯವಾಗಿ ಅವನ್ನ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ಅದಕ್ಕೆ ಪಂಚಾಯತ್ಗಳನ್ನು ಸಂವಿಧಾನಾತ್ಮಕ ಸ್ಥಾನಮಾನ ಕೊಡಲಿಕ್ಕೆ 73ನೇ ತಿದ್ದುಪಡಿ 74 1992 PV ನರಸಿಂಹರಾವ್ 14 ಭಾಷೆ ಮಾತಾಡ್ತಿದ್ದ ಮನುಷ್ಯ, ಗ್ರೇಟ್ ಮ್ಯಾನ್. ಯಾರು? PV ನರಸಿಂಹರಾವ್. ಆರ್ಥಿಕ ಸುಧಾರಣೆಗಳ ಪಿತಾಮಹ ಅಂತ ಕರಿತಿದ್ರು ಅವ್ನು. ಯಾರು? PV ನರಸಿಂಹ ಅವ್ರನ್ನ, ಹೌದಾ? ಪ್ರಥಮ ದಕ್ಷಿಣದ ಭಾರತದ ಪ್ರಧಾನಮಂತ್ರಿ, ನೆನಪಿರಲಿ, ಯಾರು? PV ನರಸಿಂಹರಾವ್. ಓಕೆ, 73 ಮತ್ತು 74 ತಿದ್ದುಪಡಿ. ನಂತರ ಆಗಿದ್ದು ಮುಖ್ಯವಾಗಿ ನಮ್ಮ ದೇಶದಲ್ಲಿ ಆದಂತಂದ್ರೆ ಘಟನೆ ಅಂದರೆ ಆರ್ಥಿಕ ಸುಧಾರಣೆಗಳು, ಎಕನಾಮಿಕ್ ರಿಫಾರ್ಮ್ಸ್ 1991. ಈ ಟೈಮ್ ಒಳಗೆ ನಮ್ಮ ದೇಶದ ಹಣಕಾಸು ಮಂತ್ರಿ ಮನಮೋಹನ್ ಸಿಂಗ್ ಆಗಿರ್ತಾರೆ. ಓಕೆ, ಮನಮೋಹನ್ ಸಿಂಗ್ ಅತಿ ಉತ್ತಮ ಹಣಕಾಸು ತಜ್ಞ. ಅದು ಪ್ರಧಾನಮಂತ್ರಿ ಆಗಿ ಅವರಷ್ಟೊಂದು ಸೂಕ್ತ ಹೌದು ಅಲ್ಲೋ ಅದು ಬೇರೆ ವಿಚಾರ. ಬಟ್ ಅತಿ ಉತ್ತಮವಾದ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್. ಇಷ್ಟು ನಮ್ಮ ದೇಶದಲ್ಲಿ ಅವರು ಇದ್ದದ್ರಿಂದನೇ ನಮ್ಮ ದೇಶದ ಇವತ್ತು GDP ಐತಿಲ್ಲ, ಇವತ್ತು ನಮ್ಮ ಆರ್ಥಿಕವಾಗಿ ಭಾಳಷ್ಟು ನಾವು ಸದೃಢ ಆಗಿವಿ ಅಂದರೆ ಅವ್ರದ್ದು ಒಂದು ಕೊಡುಗೆ ಭಾಳ ಐತಿ. ಯಾರ್ದು? ಮನಮೋಹನ್ ಸಿಂಗ್ ಅವ್ರದ್ದು, ಹೌದಾ? ಆರ್ಥಿಕ ಸುಧಾರಣೆ ಅಂದ್ರೆ ಏನು ಸರ್? 1990 ತನ ಅದು ಹಿಂದೆಲ್ಲ ಸಾಕಷ್ಟು ಸರ್ಕಾರಗಳು ಬಂದವಲ್ಲ, ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡು ಹೌದಾ, ಕಂಪ್ಲೀಟ್ ಖಾಲಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ವಿದೇಶಿ ವಿನಿಮಯ ಸಂಗ್ರಹ ಅಂತ ಇರ್ತೈತಿ RBI ಅಂತೇಳಿ. ಏನು ಸರ್ದು? ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್. ಅದರಾಗೆ ಡಾಲರ್ಸು, ಫಾರಿನ್ ಕರೆನ್ಸಿ ಇರ್ತೈತಿ. ಅದು ಎದಕ್ಕೆ ಬೇಕು ನಮಗೆ? ಸೌದಿ ಅರೇಬಿಯಾದ ಒಂದು ತೈಲ ಕಚ್ಚಾ ತೈಲ ತೊಗೊಂಬರ್ಬೇಕಂದ್ರೆ ಅದ್ರಾಗಿಂದ ಎತ್ಕೊಂಡು ಹೋಗಿ ಕೊಡಬೇಕು ಸೌದಿ ಅರೇಬಿಯಾಗೆ ಹೋಗಿ ನಮ್ಮ ಇಂಡಿಯನ್ ರೂಪಿ ಕೊಟ್ಟರೆ ಹುಚ್ಚಿದೆ, ನಿನ್ನ ದುಡ್ಡು ರೂಪಾಯಿ ತೊಗೊಂಡು ಏನು ಮಾಡಲ್ಲ, ಡಾಲರ್ ಕೊಡು ನನಗೆ. ಯಾಕಂದ್ರೆ ಅದೇ ಡಾಲರ್ಸ್ ತೊಗೊಂಡು ಸೌದಿ ಅರೇಬಿಯಾ ಏನು ಮಾಡ್ತೈತಿ, ಬೇರೆ ದೇಶದಿಂದ ಏನಾದರೂ ತನಗೆ ಬೇಕಾದ ತರಿಸ್ಕೊತೈತೆ. ಅದು ಹೀಗಾಗಿ ಡಾಲರ್ಸ್ ಬೇಕಂತೈತೆ. ಅದು ಒಂದೇ ಡಾಲರ್ ಇತ್ತು ನಮ್ದು 1990. ಅದಕ್ಕೆ IMF ಹೋಗ್ತೈತಿ ಇಂಡಿಯಾ. ನೋಡಿರಿ, ಯಾವುದೇ ದೇಶದ ವಿದೇಶಿ ವಿನಿಮಯ ಸಂಗ್ರಹ ಖಾಲಿ ಆತಂದ್ರೆ ಹೆಲ್ಪ್ ಮಾಡೋ ಬ್ಯಾಂಕ್ ಯಾವುದು ಅಂತಂದ್ರೆ ವರ್ಲ್ಡ್ ಬ್ಯಾಂಕ್ ಅಲ್ಲ, ಅದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಹೆಲ್ಪ್ ಮಾಡ್ತೈತಿ. ಅರ್ಥಾತ್ ನಿಮಗೆ ಬಡತನ ನಿರೋಧಕ ಕಡಿಮೆ ಮಾಡಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ, ಅಥವಾ ಇವೆಲ್ಲ ಸೇತುವೆ ನಿರ್ಮಾಣ, ಡ್ಯಾಮ್ ನಿರ್ಮಾಣ, ದೊಡ್ಡ ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ, ಇಂತಹ ಕೆಲಸ ಮಾಡೋದು ವರ್ಲ್ಡ್ ಬ್ಯಾಂಕ್, ವಿಶ್ವ ಬ್ಯಾಂಕ್, ಹೌದಾ?
ಆದ್ರೆ IMF ಕೆಲಸ ಏನು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಇವೆರಡು ಇದರ ಬದ್ರ ಅದಾವೆ. ಇಲ್ಲಿ IMF ಐತಿ, ಆ ಕಡೆ ನಿಮಗೇನು ಸಿಗ್ತೈತಿ, ವರ್ಲ್ಡ್ ಬ್ಯಾಂಕ್ ಸಿಗ್ತೈತಿ, ಬಿಲ್ಡಿಂಗ್ ಇದರ ಬದ್ರ ಅದಾವೆ. ಹೌದಾ, IMF ನಮಗೆ ಹೆಲ್ಪ್ ಮಾಡೋಕೆ ತಮ್ಮದು ಹೇಳ್ತದೆ. ಮೊದಲು ನಿಮ್ಮ ಎಕನಾಮಿ ಅದೆಲ್ಲ ಕ್ಲೋಸ್ ಇಡೈತಿದ್ದು, ಯಾವುದನ್ನು ಓಪನ್ ಮಾಡಿರಿ, ಓಪನ್ ಅಪ್. ಆದ್ರೇನು, ನೀವು ಬರೇ ಗೌರ್ಮೆಂಟ್ ಎಲ್ಲ ಬ್ಯಾಂಕ್ ಗೌರ್ಮೆಂಟ್ಗೆ ಯಾಕೆ ಕೊಟ್ರಿ, ಸ್ಕೂಲ್ ಗೌರ್ಮೆಂಟ್ನಾಗ ಅದಾವ, ರೈಲ್ವೇಸ್ ಗೌರ್ಮೆಂಟ್ ಐತಿ, ಎಲ್ಲ ಗೌರ್ಮೆಂಟನ್ನು ಹಾಕತ್ತೀರಿ. ಪ್ರೈವೇಟ್ ವ್ಯಕ್ತಿ ಕೊಟ್ಟರೆ, ಖಾಸಗಿಯವ್ರು ಕೊಟ್ಟರೆ ಸ್ಪರ್ಧೆ ಆಗ್ತೈತಿ, ಹೆಚ್ಚು ಉತ್ಪಾದನೆ ಆಗ್ತೈತಿ, ನೀವು ಬೇರೆ ದೇಶಕ್ಕೆ ರಫ್ತು ಮಾಡ್ತೀರಿ. ಹೌದಾ, ಅದನ್ನು ಓಪನ್ ಅಪ್ ಮಾಡಿರಿ ಎಕನಾಮಿ ನಿಮ್ಮದು, ಖಾಸಗಿಯವ್ರಿಗೆ ಕೊಡ್ರಿ. ಹೌದಾ, ಹೆಚ್ಚು ಕಂಪ್ನಿ ಬರ್ತಾವೆ, ಕಂಪ್ನಿ ಹೆಚ್ಚಾಗ ಸ್ಪರ್ಧೆ ಆಗ್ತೈತಿ. ನೋಡಿರಿ, ಕೋಚಿಂಗ್ ಸೆಂಟರ್ ಎಷ್ಟು ಅದಾಗುತ್ತೆ, ಸಿಕ್ಕಾಪಟ್ಟೆ ಕೋಚಿಂಗ್ ಸೆಂಟರ್, ಹೀಗಾಗಿ ಫೀ ಫುಲ್ ಕಡಿಮೆ ಆಗ್ತೈತಿ. ಕೋಚಿಂಗ್ ಸೆಂಟರ್ ಒಂದೈತೆ ಅಂದ್ರೆ, ಈಗ ನೋಡಿ ಧಾರವಾಡ, ಬೆಂಗಳೂರು ಇಂಥೆಲ್ಲ ಕೋಚಿಂಗ್ ಸೆಂಟರ್ ಒಂದೈತೆ ಅಂದ್ರೆ ಅವ್ರು 3 ಲಕ್ಷ ಅಂದ್ರೂ ಹುನ, 10 ಲಕ್ಷ ಅಂದ್ರೂ ಹುನ. ಯಾಕಂದ್ರೆ ಸ್ಪರ್ಧೆನೇ ಇಲ್ಲ, ಒಂದು ಕೋಚಿಂಗ್ ಸೆಂಟರ್ ಐತಿ. ಅದು ಪ್ರೈವೇಟ್ಗೆ ಭಾಳ ಜನ ಬಂದುಬಿಟ್ರೆ ಏನಾಗುತ್ತೆ, ಕೋಚಿಂಗ್ ಸೇವೆನೂ ಚಲೋ ಸಿಗ್ತೈತಿ, ಕಡಿಮೆ ಫೀಡಾಗೂ ಕೂಡ ಜನರಿಗೆ ಏನೋ ಒಂದು ಸೇವೆ ಸಿಗ್ತೈತಿ, ಕೋಚಿಂಗ್ ಸೇವೆ. ಹೌದಾ, ಇದೇ ರೀತಿ ಖಾಸಗೀಕರಣ, ಜಾಗತೀಕರಣ ಮತ್ತು ಉದಾರೀಕರಣ ಅಂತ ಬಂತು. ಒಂದು ಲಿಬರಲೈಸೇಷನ್, LPG ಅಂತ. LPG ಅಂದರೆ ಇದು ಪೆಟ್ರೋಲಿಯಂ ಗ್ಯಾಸ್ ಅಲ್ಲ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಮತ್ತು ಗ್ಲೋಬಲೈಸೇಷನ್. ಜಾಗತೀಕರಣದಿಂದ ಒಂದು ಸಮಸ್ಯೆ ಏನಾಗಿತ್ತು ಅಂತಂದರೆ ಜೀನ್ಸ್ ಪ್ಯಾಂಟ್ ಸಂಸ್ಕೃತಿ. ಜಾಗತೀಕರಣದ ಸಮಸ್ಯೆ ಏನಂದರೆ ಮೇನ್ ಇಂಪಾರ್ಟೆಂಟ್ ಆಗಿದ್ದು ಜೀನ್ಸ್ ಪ್ಯಾಂಟ್. ಅದು ಅಲ್ಲಿ ಹರಿದಿರ್ತೈತಿ. ಈ ಹರಿದಿರ್ತಿರೋ ಅದನ್ನು ಸರಿಯಾಗಿ ಹೊಲಿಸ್ಕೊಂಡ್ರೆ ಸರ್ ಅದು ಫ್ಯಾಷನ್ ಸರ್, ಅದು ಗಾಳಿ ಆಡ್ಲಿಂದ ಮಾಡಿರ್ತಾರೆ. ಅದು ಎದರದಕ್ಕೆ, ಅದು ಕಾರಣ ಏನದಕ್ಕೆ, ಜಾಗತೀಕರಣದಿಂದ ಭಾಳಷ್ಟು ಸಮಸ್ಯೆಗಳಿದ್ದಾವೆ. ಹೌದಾ, ಇವತ್ತು ನಾವು ಬೇರೆ ದೇಶದ ಐಸ್ ಕ್ರೀಮ್ ಬೇಕು ನಮಗೆ, ಇಂಪೋರ್ಟೆಡ್ ಶರ್ಟ್ ಬೇಕು ನಮಗೆ, ಇಂಪೋರ್ಟೆಡ್ ಮಟೀರಿಯಲ್ ಬೇಕು ನಮಗೆ. ಇಂಪೋರ್ಟೆಡ್ ಐತೆ ತಗೋ, ನೀವು ಅಲ್ಲಿ ಹೋಗೋ ಇಂಪೋರ್ಟೆಡ್ ಸಿಗ್ತದೆ ಅಂದರೆ ಇಂಪೋರ್ಟೆಡ್. ಅದರ ಅರ್ಥ ಏನು, ಜಾಗತೀಕರಣ, ಬೇರೆ ಜಗತ್ತಿನ ವಸ್ತುಗಳು ನನಗೆ ಅನುಭವಿಸಬೇಕು ಅನ್ನೋಂಥ ಒಂದು ವಿಚಾರ. ಯಾವಾಗ ಸ್ಟಾರ್ಟ್ ಆಯಿತು, 1991. ಏನದು, ಗ್ಲೋಬಲೈಸೇಷನ್. ನಮ್ಮ ದೇಶದಲ್ಲಿ ಆದಂಥ ಆರ್ಥಿಕ ದೊಡ್ಡ ಸುಧಾರಣೆ ಅದು 1991. PV ನರಸಿಂಹರಾವ್ ಪ್ಲಸ್ ಮನಮೋಹನ್ ಸಿಂಗ್ ಕೂಡಿ ಮಾಡಿದಂಥ ದೊಡ್ಡ ಸುಧಾರಣೆ, ಆರ್ಥಿಕ ಸುಧಾರಣೆ. ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಉದಾರೀಕರಣ ಅಂದ್ರೇನು, ಸಿಕ್ಕಾಪಟ್ಟೆ ಕಾನೂನು ಸ್ಟ್ರಿಕ್ಟ್ ಮಾಡಬೇಡ್ರಿ. ಕಾರ್ಮಿಕರನ್ನ 5 ಗಂಟೆ ಬಿಟ್ಬಿಡ್ಬೇಕು, ಅವ್ರು ಜಾಸ್ತಿ ತ್ರಾಸ ಕೊಡೋಂಗಿಲ್ಲ, ಅವ್ರನ್ನ ಈ 1 ತಾಸು ಬಿಡ್ಬೇಕು ಊಟಕ್ಕೆ, 1 ತಾಸು 2 ತಾಸು ಮಾಡ್ತಾರೆ ಅವ್ರು. ಹೌದಾ, ಇಷ್ಟು ನೀವು ಮಾಡಿದ್ರಂದ್ರೆ ಸ್ವಲ್ಪ ಅಂದರೆ ರೂಲ್ಸನ್ನು ಸ್ವಲ್ಪ ಸೆಲ್ ಮಾಡಿರಿ ಅಂತ. ಓಕೆ, ಉದಾರೀಕರಣ, ಜಾಗತೀಕರಣ ಮತ್ತು ಖಾಸಗೀಕರಣ ಬಂತು. ಹೌದಾ, ಆರ್ಥಿಕ ಸುಧಾರಣೆಗಳು. ನಂತರ ಬಂತು ನೋಡ್ರಿ, ಇಡೀ ಇವತ್ತು ಜಗತ್ತನ್ನು ಅತಿ ದೊಡ್ಡ ಉನ್ನತ ಮಟ್ಟದಲ್ಲಿ ತೊಗೊಂಡು ಹೋಗ್ತಿರುವಂಥ ಒಂದು ವ್ಯವಸ್ಥೆ ಇಂಟರ್ನೆಟ್. 1992 ಇಂಟರ್ನೆಟ್ ಬರ್ತೈತಿ ನಮ್ಮ ದೇಶದಾಗ. ಜಗತ್ತಿನಲ್ಲಿ ಅತಿ ಹೆಚ್ಚು ಇಂಟರ್ನೆಟ್ ಬಳಕೆದಾರರು ಎಲ್ಲಿ ಅದಾರ ಅಂತ ನಿಮ್ಮ ಪ್ರಶ್ನೆ ಕೇಳಿದ್ರೆ ಇಂಡಿಯಾದಾಗ ಅದಾರ. ಇವತ್ತು ಅಜ್ಜಿ ಜೊತೆ ಕೇಳ್ತಾರೆ, ಇದು ನೋಡಪ್ಪ ಇಂಟರ್ನೆಟ್ ಆನ್ ಮಾಡಿಕೊಡು, ಏನು ಸೀರಿಯಲ್ ಬರವಲ್ತಲ್ಲ ಅಂತ ಅಜ್ಜಿ ಜೊತೆ ಊರಾಗ ಹೇಳ್ತಾಳೆ. ಇವತ್ತು ಇಂಟರ್ನೆಟ್ ಮುಖಾಂತರ ಏನೆಲ್ಲ ಆಗಿದೆ. ಇವತ್ತು ಬಡವರು ಇವತ್ತು ಏನೋ ಯೂಟ್ಯೂಬ್ ಮುಖಾಂತರ ಎಷ್ಟೋ ವೀಡಿಯೋಗಳನ್ನು ನೋಡ್ತಾ ಶಿಕ್ಷಣ ಪಡ್ಕೋತಿದ್ದಾರೆ. ಅವರಿಗೆ ಸ್ಕೂಲಿಗೆ ಹೋಗಿ ಕಲಿಯೋಕ್ಕಾಗೋದಿಲ್ಲ, ಕಾಲೇಜಿಗೆ ಹೋಗಿ ಅವರಿಗೆ ಓದೋಕ್ಕಾಗೋದಿಲ್ಲ. ಅವ್ರು ಏನು ಮಾಡ್ತಾ ಇರುತ್ತಾ, ಇಂಟರ್ನೆಟ್ ಬಳಸ್ತಿದ್ದಾರೆ ಅವತ್ತು ಅವರು. ಹೌದಾ, ಇಂಟರ್ನೆಟ್ಟಿಂದ ಇವತ್ತು ಡಿಜಿಟಲ್ ಭಾರತ, ಡಿಜಿಟಲ್ ಇಂಡಿಯಾ. ಇವತ್ತು ಎಷ್ಟೋ ಸ್ಕೀಮ್ಸ್ ನೋಡಿರಿ, ಇವತ್ತು ಆಧಾರ್ ಕಾರ್ಡ್ ಮುಖಾಂತರ ಎಷ್ಟೋ ಸ್ಕೀಮ್ಸ್ ಡೈರೆಕ್ಟ್ ಬೆನಿಫಿಷರಿಗೆ ಹಾಕ್ತಾರೆ. ಹೌದಾ, ಏನು ಮೊಬೈಲ್ ನಂಬರ್ ಮುಖಾಂತರ. ಮತ್ತು ಇಂಟರ್ನೆಟ್, ಸಾಕಷ್ಟು ಇಂಟರ್ನೆಟ್ ಮುಖಾಂತರ ಆನ್ಲೈನ್ ಎಜುಕೇಷನ್. 2 ವರ್ಷ ಕೊರೋನಾದಾಗ ಕಂಪ್ಲೀಟಾಗಿ ಇಂಟರ್ನೆಟ್ ಇರ್ಲಿಕ್ಕಂದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಕಂಪ್ಲೀಟ್ ಸ್ತಬ್ಧಾಗಿ ಹೋಗ್ಬಿಡ್ತೈತೆ. ಕೊರೋನಾದಾಗ ಏನೇನು ಯಾವ ಥರ ಎಜುಕೇಷನ್ ಆಯಿತು, ಹೌದಾ, ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು. ಸುಮ್ಮ ಆನ್ ಮಾಡಿ ಮೊಬೈಲ್ ಕೈ ಇಟ್ಟು ಹೋಗಿ ಸುಮ್ಮ ಓದಾಕತ್ತಾರೆ ಅಂತ ಅಂದ್ಬಿಡೋದು ಅಷ್ಟೇ. ಹಿಂಗೆ ದುರುಪಯೋಗ ಆಗಿದ್ದಾವೆ ನೋಡಿರಿ. ಇಂಟರ್ನೆಟ್ಟಿಂದ ಲಾಭನೂ ಐತಿ, ಅದರಿಂದ ನಷ್ಟನೂ ಐತಿ. ಹೌದಾ, ಯಾವುದೋ ಒಂದು ವಸ್ತು ಹಂಗೆ, ನೀವು ಲಿಂಬೆಹಣ್ಣನ್ನು ನೀವು ಹೆಚ್ಚಿಗೆ ಅದನ್ನು ನೀರಾಗ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಶರ್ಬತ್ ಮಾಡಿ ಕುಡಿಬೋದು. ಅದ್ರಲ್ಲಿ ಲಿಂಬೆಹಣ್ಣು ಕಣ್ಣ ಹಾಕೊಂಡ್ರೆ ಅದು ನಿಮ್ಗೆ ಎಷ್ಟು ತ್ರಾಸ ಆಗ್ತದೆ ಗೊತ್ತೈತೆ. ಹೌದಾ, ಚಾಕುನ ವೆಜಿಟೇಬಲ್ ಕಟ್ ಮಾಡೋಕೆ ಬಳಸ್ಕೋಬೇಕು, ಯಾರ ಹೊಟ್ಟೆಗೆ ಚುಚ್ಚಾಕಲ್ಲ. ಅಂದರೆ ನಾವು ಯಾವ ವಸ್ತುನ ಹೆಂಗೆ ಬಳಸ್ಕೋತೀವಿ ಅನ್ನೋದ್ರ ಮೇಲೆ ಆ ಒಂದು ವಸ್ತುವಿನ ಉಪಯೋಗ ಐತಿ. ಹೌದಾ, ಇಂಟರ್ನೆಟ್ ಇವತ್ತು ಇಡೀ ಜಗತ್ತನ್ನು ಇವತ್ತು ಆಳ್ತೈತಿ. ಗೂಗಲ್ ನೋಡಿರಿ, ಏನೋ ಡೌಟ್ ಬಂದರೂ ನಾವು ಡೈರೆಕ್ಟಾಗಿ ಗೂಗಲ್ಗೆ ಹೋಗ್ತೀವಿ. ಗೂಗಲ್ ಯಾವಾಗ, ಇಂಟರ್ನೆಟ್ ಇದ್ರೆ ಮಾತ್ರ. ಹೌದಾ, ನಂತರ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ವಿಶ್ವ ವ್ಯಾಪಾರಿ ಸಂಸ್ಥೆ, ಅದರ ಸದಸ್ಯತ್ವ ಪಡ್ಕೊಂಡು ನಾವು. WTO ಕೆಲಸ ಏನು ಸರ, ಇಡೀ ಜಗತ್ತಿನಲ್ಲಿ ವ್ಯಾಪಾರ ವಿಚಾರದಲ್ಲಿ ಒಂದು ಏನು ತೊಗೊಂಬರ್ದು, ಇವೆಲ್ಲ ಕ್ಲೋಸ್ಡ್ ಎಕನಾಮಿ ಅದಲ್ಲ, ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಅಂದ್ರೇನು, ನಾವು ನಿಮಗೆ ರಫ್ತು ಮಾಡೋಂಗಿಲ್ಲ, ನಿಮ್ದು ನಾವು ಆಮದು ಮಾಡೋಂಗಿಲ್ಲ, ನಿಮ್ದು ನಮ್ದು ಮುಚ್ಚಿದ ಆರ್ಥಿಕ ವ್ಯವಸ್ಥೆ ಅಂತಾರೆ. ಕ್ಲೋಸ್ಡ್ ಎಕನಾಮಿ ನಡೆಯಂಗಿಲ್ಲ, ಇದೆ ಈ ಜಗತ್ತಿನಾಗ ನಡೆಯಂಗಿಲ್ಲ. ಯಾಕಂದರೆ ನಮಗೂ ಏನಾದರೂ ಒಂದು ರಾ ಮಟೀರಿಯಲ್ಸ್ ಬೇಕಾಗ್ತೈತಿ. ಜಪಾನ್ ಟೆಕ್ನಾಲಜಿ ಬೇಕು ನಮಗೆ. ಹೌದಾ, ಇಸ್ರೇಲ್ದ ಕೃಷಿ ವ್ಯವಸ್ಥೆ ಬೇಕು. ಅವ್ರದ್ದು ಬೆಸ್ಟ್ ವಿಚಾರ ಏನದಲ್ಲ, ನಾವು ಅದನ್ನು ತೊಗೊಳ್ಬೇಕಾಗ್ತೈತಿ. ಹೌದಾ, ಇಲ್ಲಿ ಸೌದಿ ಅರೇಬಿಯಾ, ಇಲ್ಲಿ ಇರಾಕ್, ಇರಾನ್, ಕುವೈತ್, ಯೆಮೆನ್, ಓಮನ್, ಅಲ್ಲಿ ಏನು ಬೇಕು ನಮಗೆ, ಕಚ್ಚಾ ತೈಲ ಬೇಕು. ಇವತ್ತು ಕ್ರೂಡ್ ಆಯಿಲ್, ಕಚ್ಚಾ ತೈಲ ಇಲ್ಕಂದ್ರೆ ನಮ್ಮ ಪೆಟ್ರೋಲ್ ಡೀಸೆಲ್ ಸಿಗೋಂಗಿಲ್ಲ. ಪೆಟ್ರೋಲ್ ಡೀಸೆಲ್ ಇಲ್ಕಂದ್ರೆ ನಾವು ಆಫೀಸಿಗೆ ಹೋಗಂಗೇ ಇಲ್ಲ. ಯಾಕಂದ್ರೆ ಬೈಕ್, ಕಾರ್, ಬಸ್ಸು. ಇವತ್ತು ಒಬ್ಬ ರೈತ ನೀರು ತೊಗೋಬೇಕು ಭೂಮಿಯಾಗಿಂದಂದ್ರೂ ಕೂಡ ಅವ್ನಿಗೆ ಡೀಸೆಲ್ ಬೇಕು. ಹೌದಾ, ಇವರು ಎಲ್ಲಿಂದ ಬರ್ತಾವೆ, ಕಚ್ಚಾ ತೈಲ ಏನು ಬರ್ತದೆ, ಸೌದಿ ಅರೇಬಿಯಾ. ನಾವು ಯಾವ ದೇಶ ಏನು ತೋರಿಸಂಗಿಲ್ಲ ಅಂದ್ರೆ ಮುಗಿತು, ನಿಮ್ಮ ದೇಶ ಸ್ಟಾಪ್ ಆಗ್ಬಿಡ್ತು. ಎಕನಾಮಿ ಅದು ಎಟ್ಕುಟ್ಟು ಹೋಗ್ಬಿಡ್ತೈತಿ, ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಡ್ತೈತಿ, GDP 0 ಆಗ್ಬಿಡ್ತೈತಿ. ಹೀಗಾಗಿ ಯಾವ ದೇಶನೂ ಕೂಡ ಸ್ವಾವಲಂಬಿ. ಈಗ ನಾವು ಆತ್ಮನಿರ್ಭರ ಆಗತ್ತೀವಿ, ಬರೀ ಕಚ್ಚಾ ತೈಲ ಒಳಗೆ ಬೇರೆ ವಿಚಾರದಾಗ ನಾವು ಆತ್ಮನಿರ್ಭರ.
ನಾವೊಂದು ಇವರು ಅಂಗಡಿಯಾಗ ಹೋಗಿದ್ದೆ ನಾನು, ಒಂದು ಫೈಲ್ನಾಗ ಬರ್ದಿತ್ತು ಏನಂತೇಳಿ ಮೇಕ್ ಇನ್ ಇಂಡಿಯಾ ಅಂತ. ಹೌದಾ, ಆಗ ನನಗೆ ಗೊತ್ತಾಯಿತು ಅಂದ್ರೆ ಸ್ಕೀಮ್ ಬೇರೆ ಘೋಷಣೆ ಮಾಡಕತ್ತಿಲ್ಲ, ಇದು ವರ್ಕ್ ಆಗತ್ತೈತೆ ಅಂತ. ಪ್ರತಿಯೊಂದು ಮೇಕ್ ಇನ್ ಇಂಡಿಯಾ ಆಗಬೇಕು. ಮಾರ್ಕರ್ ಪೆನ್ ಮೇಕ್ ಇನ್ ಇಂಡಿಯಾ, ಡಸ್ಟರ್ ಮೇಕ್ ಇನ್ ಇಂಡಿಯಾ, ವಾಚ್ ಮೇಕ್ ಇನ್ ಇಂಡಿಯಾ ಆಗಬೇಕು, ಸ್ಪೆಕ್ಟು ಮೇಕ್ ಇನ್ ಇಂಡಿಯಾ. ಅಂದಾಗೇನಾಗುತ್ತೆ, ನಮ್ಮ ದೇಶ ಜಗತ್ತಿಗೆ ವಿಶ್ವಗುರು ಆಗ್ತೈತಿ. ನಮ್ಮ ವಸ್ತುಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಇಂಡಿಯನ್ ಮೇಡ್ ಇನ್ ಇಂಡಿಯಾ ಬೇಕು, ನನಗೆ ಮೇಡ್ ಇನ್ ಇಂಡಿಯಾ ಬೇಕನ್ಬೇಕು. ಇವು ಹೆಂಗೆ ಪೆಪ್ಸಿ, ಕೋಕೋ ಕೋಲಾ ಇವೆಲ್ಲ ಇಡೀ ಜಗತ್ತಿನೊಳಗೆ ಕಂಪ್ನಿಗಳು. ಹಳ್ಳಿ ಹೋಗ್ರಿ, ಏನು ಕೊಡಿ ಪೆಪ್ಸಿ ಕೋಲಾ ಕೂಡ ಒಳ್ಳೆ ಕಲರ್ ಐತಿ, ಒಳ್ಳೆ ಸ್ವೀಟ್ ಐತಿ, ಮಸ್ತ್ ಐತದ ಕುಡ್ಯಾಕೆ. ಧೋತ್ರ ಹಾಕೊಂಡು ಹೋಗ್ತೀನಿ, ಪೆಪ್ಸಿ ಕೋಲಾ ಬೇಕಂತಾನವ. ಎಲ್ಲರೂ ಕುಡಿಯಂಗಿಲ್ಲ, ಅದೇನು ಕುಡ್ತಿರ್ತಾನೆ, ಪೆಪ್ಸಿ ಕೋಲಾ ನೋಡಿ ಮಸ್ತ್ ಐತಿ. ಇದೇನು ಎದರ ಪ್ರಭಾವ ಇದು? ಒಂದು ಜಾಗತೀಕರಣದಿಂದ, ಇನ್ನೊಂದು ನಮ್ಮಲ್ಲಿ ಆ ರೀತಿ ಫಾರಿನ್ ಪ್ರಾಡಕ್ಟ್ಸು ಇಂಪ್ಯಾಕ್ಟ್ ಆಗಿದ್ದವು. ಹೌದಾ, WTO ಸದಸ್ಯ ಆದ್ವಿ ನಾವು. ಆಮೇಲೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಜಗತ್ತಿನಲ್ಲಿ ಅತಿ ದೊಡ್ಡ ಬಿಸಿಯೂಟ ಯೋಜನೆ ಅಂದರೆ ಯಾವುದು? ಮಧ್ಯಾಹ್ನದ ಬಿಸಿಯೂಟ ಯೋಜನೆ. ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಎಷ್ಟು ಮಕ್ಕಳಿಗೆ ಕವರ್ ಮಾಡ್ತಂದ್ರೆ, ಒಂದು ಆಸ್ಟ್ರೇಲಿಯಾದ ಜನಸಂಖ್ಯೆ ನಮ್ಮ ಮಧ್ಯಾಹ್ನದ ಬಿಸಿ ಊಟ ಇಡೀ ಆಸ್ಟ್ರೇಲಿಯಾ ಜನಸಂಖ್ಯೆನ ಊಟ ಹಾಕುವಂಥ ಯೋಜನೆ ಅದು. ನೋಡಿರಿ ಹೆಂಗೆ ವಿಚಿತ್ರ ದೇಶ ಜನಸಂಖ್ಯೆ. ಹೌದಾ, ಮಧ್ಯಾಹ್ನದ ಬಿಸಿ ಊಟ ಯೋಜನೆ 1992 ಬಂತು. ಮಿಡ್ ಡೇ ಮೀಲ್ ಸ್ಕೀಮ್. ಹುಡುಗರನ್ನ ಮಕ್ಕಳನ್ನ ಶಾಲೆಗೆ ಕರಿತಿರ್ಲಾಕ ಇದೊಂದು ದೊಡ್ಡ ಸ್ಕೀಮ್ ಇದು. ಎಲ್ಲ ಗುಳೆ ಹೋಗ್ಬಿಡ್ತಾರೆ, ಎಲ್ಲ ಮಧ್ಯಾಹ್ನ ಊಟದ ವ್ಯವಸ್ಥೆ ಇಲ್ಲ. ನಾವೇನು ಹೋಗೋಣಪ್ಪ, ನಮ್ಮ ತಂದೆ ತಾಯಿ ಮನೆಯಾಗಿಲ್ಲ, ನಾವೇನು ಮಾಡೋಣ, ಅದು ಮಧ್ಯಾಹ್ನ ಬಿಸಿ ಊಟ ಮಾಡಿ ಬರಪ್ಪ ಅಂತ, ಇನ್ಮೇಲೆ ಸ್ಕೂಲಿಗೆ ಬರ್ರಿ ಅಂತ. ಎಷ್ಟೋ ಜನ ಹಳ್ಳಿ ಒಳಗೆ ಮಧ್ಯಾಹ್ನ ಊಟ ಸಿಗುತ್ತಂತ ಸ್ಕೂಲಿಗೆ ಹೋಗ್ತಾರೆ. ಸಾಕ್ಷರತೆ ಎಷ್ಟಿತ್ತು ನಮ್ಮದು ಸ್ವತಂತ್ರ ಸಿಕ್ಕಾಗ? 12% ಸಾಕ್ಷರತೆ ಇಟ್ಕೊಂಡು ದೇಶ ಆರ್ಥಿಕ ಅಭಿವೃದ್ಧಿ ಆಗುತ್ತೆ, GDP ಇನ್ಕ್ರೀಸ್ ಆಗುತ್ತೆ, ಜನರ ಜೀವನ ಸುಧಾರಣೆ ಆಗ್ತಾನೆ ರೀ. ನಮ್ಮ ದೇಶ ಆರ್ಥಿಕ ಅಭಿವೃದ್ಧಿ ಆಗ ಸಾಧ್ಯತೆಯೇ? ಸಾಧ್ಯನೇ ಇಲ್ಲ. ಸೊ ಇವತ್ತು ನಾವು ಸಾಕ್ಷರತೆ ಹೆಚ್ಚಾಗೈತೆ, ಅದರ ಅರ್ಥ ಏನೋ ಈ ಮಿಡ್ ಡೇ ಸ್ಕೀಮ್ ಭಾಳ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಸ್ನೇಹಿತರೆ. ಓಕೆ, ನಂತರ ನಾವು ಮಧ್ಯಾಹ್ನ ಬಿಸಿ ಊಟ ಆದಮೇಲೆ ಇನ್ನೊಂದು ಬಿಟ್ಟು ನಾನು ಪೋಖ್ರಾನ್ ಅಂತ ಬಂದು ನೋಡ್ರಿ. ಪೋಖ್ರಾನ್ ಅಂತೇಳಿ ಪೋಖ್ರಾನ್ 1 ಮತ್ತು 2 ಅಂತ ಆಗ್ತೈತೆ. ಪೋಖ್ರಾನ್ 2 ಅಂತ ನೋಡಿದ್ವಿ. ಅಂದ್ರೆ ರಾಜಸ್ಥಾನದ ಪೋಖ್ರಾನದಲ್ಲಿ ನಾವು ಅಣು ಪರೀಕ್ಷೆ ಮಾಡಿದ್ವಿ, ನಾವು ನ್ಯೂಕ್ಲಿಯರ್ ಟೆಸ್ಟ್ ಯಾಡ್ ಮಾಡಿದ್ದೀವಿ. ಒಂದು ಪೋಖ್ರಾನ್ 1 ಅಂತೇಳಿ, ಇನ್ನೊಂದು ಪೋಖ್ರಾನ್ 2 ಅಂತೇಳಿ. ಪೋಖ್ರಾನ್ 1 1973 ಒಳಗೆ ರಾಜಸ್ಥಾನ ಒಳಗೆ ಅಂದರೆ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದು, ಅಣು ಪರೀಕ್ಷೆ ಮಾಡೋದು. ನಾವು ಜಗತ್ತು ಗಾಬರಿ ಆಗ್ಬಿಡ್ತು. ಅಮೇರಿಕಾ, ಆಸ್ಟ್ರೇಲಿಯಾ, ರಷ್ಯಾ, ಏನೋ ಮರ ದೇಶಗಳು ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಮಾಡಕತ್ತೈತಿ. ಜಗತ್ತಿನ 4ನೇ ರಾಷ್ಟ್ರ ನಮ್ಮದು. ಏನೋ ಸಮುದ್ರದಿಂದ ಯಾರು ಅಟ್ಯಾಕ್ ಮಾಡಕ್ಕೆ ಬಂದಿರ್ಕೊಂಡ ಯುದ್ಧ ಒಳಗೆ ನಾವು ನ್ಯೂಕ್ಲಿಯರ್ ಹಾಕಿ ಕಳಿಸ್ತೀವಿ ನಾವು ಅಟ್ಯಾಕ್ ಮಾಡಕ್ಕೆ. ಮ್ಯಾಲಿಂದ ಯಾವ ಅಟ್ಯಾಕ್ ಮಾಡಕ್ಕೆ ಬಂದರೆ ನಾವು ನಮ್ಮಲ್ಲಿ ಯುದ್ಧ ವಿಮಾನಗಳದು ಅದರ ನ್ಯೂಕ್ಲಿಯರ್ ಹಾಕ್ತೀವಿ ನಾವು. ಯಾರ ಜಮೀನು ಲ್ಯಾಂಡ್ ಮುಖಾಂತರ ಯಾರು ಅಟ್ಯಾಕ್ ಮಾಡಕ್ಕೆ ಬಂದ್ರೆ ನಮ್ಮದು ಯುದ್ಧ ಟ್ಯಾಂಕರ್ಗಳದು. ಅಂದರೆ 3 ವಿಧದಿಂದ ನ್ಯೂಕ್ಲಿಯರ್ ಹೊತ್ತೊಯ್ಯುವಂತಹ ಸಾಧನಗಳು ನಮ್ಮ ದೇಶದಾಗದವು. ಹಿಂಗೆ ಹೊಂದಿರುವಂಥ ಜಗತ್ತಿನ 4 ರಾಷ್ಟ್ರಗಳಲ್ಲಿ ಭಾರತ ಕೂಡ ಒಂದು. ಇದು ದೊಡ್ಡ ವಿಚಾರ. ಇದು ನ್ಯೂಕ್ಲಿಯರ್ ಟ್ರ್ಯಾಡ್ ಅಂತ ಕರಿತಾನೆ. ನ್ಯೂಕ್ಲಿಯರ್ ಟ್ರ್ಯಾಡ್. ನ್ಯೂಕ್ಲಿಯರ್ ಬಾಂಬ್ ನೋಡ್ರಿ, 1-2 ಬಾಂಬ್ ಹೋಗ್ಬಿಟ್ರೆ ಪಾಕಿಸ್ತಾನ ಕಂಪ್ಲೀಟ್ ಕೊಲಾಪ್ಸ್ ಆಗ್ಬಿಡ್ತೈತೆ. ಹೌದಾ, ಹಂಗೆ ತಿಳ್ಕೊಂಡು ಅವರು ನಮ್ಮ ಮೇಲೆ ಹಾಕತ್ತಾರೆ. ಸೊ ಸಾವು ಅವ್ರದ್ದು ಸಾವು, ನಮ್ಮದು ಸಾವು. ಯುದ್ಧ ಯಾರಿಗೂ ಬೇಡ. ಯುದ್ಧ ನಾವೆಲ್ಲ ಅಂತಿರ್ತೀವಿ, ಎಲ್ಲ ವಾಟ್ಸಪ್ ಸ್ಟೇಟಸ್ ಇಡ್ತೀವಿ, ಫೇಸ್ಬುಕ್ನ ಹಾಕಿ ಪಾಕಿಸ್ತಾನ ಭಾರತ ಯುದ್ಧ ಆಗ್ಬೇಕು, ಹೋಗಿ ಬಾರ್ಡರ್ ನಿಂತಾಗ ಗೊತ್ತಾಗುತ್ತೆ ಯುದ್ಧ ಅದರ ಪ್ರಭಾವ ಹೆಂಗೈತೆ ಅಂತೇಳಿ. ಹೌದಾ, ಪೋಖ್ರಾನ್ 1ನೇದಕ್ಕೆ ಸ್ಮೈಲಿಂಗ್ ಬುದ್ಧ ಅಂತ ಹೆಸರಿಡ್ತಾರೆ. ಸ್ಮೈಲಿಂಗ್ ಬುದ್ಧ ಅಂತ. ಸ್ಮೈಲಿಂಗ್ ಬುದ್ಧ ಅಂದ್ರೆ ಶಾಂತ ರೀತಿಯಿಂದ ಶಾಂತಿಗಾಗಿ ನಾವು ಈ ಒಂದು ಅಣು ಪರೀಕ್ಷೆ ಮಾಡಾಕತ್ತೀವಿ ಅಂತ ನಾವು ಸಂದೇಶ ಕೊಡಬೇಕಾಗಿತ್ತು ಜಗತ್ತಿಗೆ. ಅದಕ್ಕೆ ನಾವು ಎಂದ್ವಿ ಸ್ಮೈಲಿಂಗ್ ಬುದ್ಧ. ಬುದ್ಧ ಅಂದರೆ ಶಾಂತಿಯ ದ್ಯೋತಕ ಬುದ್ಧ ಅಂದ್ರೆ. 2ನೇ ಪೋಖ್ರಾನ್ 2 ಐತಲ್ಲ, ಇದನ್ನು ಆಪರೇಷನ್ ಶಕ್ತಿ ಅಂತ ತೋರಿಸಿದ್ರು. ಏನು? ಆಪರೇಷನ್ ಶಕ್ತಿ. ಇದಾದಮೇಲೆ ಕಾರ್ಗಿಲ್ ಯುದ್ಧ ಆಗ್ತೈತೆ. ಹೌದಾ, ಕಾರ್ಗಿಲ್ ಯುದ್ಧ 1999ರಲ್ಲಿ. ನಾವು ಕಾರ್ಗಿಲ್ ಅದಲ್ಲಿ ನಾವು ವಿಜಯ ಆದಿವಿ ಅಂತ ನಾವು ಅಂತೀವಿ. ಬಟ್ ಅವ್ರ ಸೈನಿಕರು ಕಡಿಮೆ ಸತ್ತಿರ್ಬೋದು, ಯಾರು ಪಾಕಿಸ್ತಾನದವರು. ನಮ್ಮ ಜಾಸ್ತಿ ಸತ್ತಿರ್ಬೋದು, ನಮ್ಮ ಸೈನಿಕರು ಕಡಿಮೆ ಸತ್ತಿರ್ಬೋದು. ಕಡಿಮೆ ಜಾಸ್ತಿ ಅಂತಲ್ಲ, ಒಂದು ಪ್ರಾಣ ಹೋದ್ರೂ ಪ್ರಾಣ ಹೋದಂಗನ ಒಂದು ಕುಟುಂಬನ ಹೋಗ್ತೈತೆ ಒಬ್ಬ ಸೈನಿಕ ಸತ್ತರೆ. ನಾವೇನಂತೀವಿ, ದೊಡ್ಡ ಹೆಮ್ಮೆಯಿಂದ ಹೇಳ್ಕೊತೀವಿ ನಾವು. ಪಾಕಿಸ್ತಾನ ಸಿಕ್ಕಾಪಟ್ಟೆ ಸೈನಿಕರು ಸತ್ತರು, ನಮ್ಮ ದೇಶ ಸೈನಿಕರು ಭಾಳ ಕಡಿಮೆ ಸತ್ತರು. ನೋಡಿರಿ, ಜೀವನ ಒಬ್ಬ ಮನುಷ್ಯ ಇನ್ನೊಬ್ಬರು ಮನುಷ್ಯ ಕೊಲ್ಲೋದೈತಲ್ಲ, ಇದು ಹೋಗ್ಬೇಕು. ಹೌದಾ, ಮನುಷ್ಯನ ಕೊಲ್ಲೋದೈತಲ್ಲ, ಇದು ಮೃಗತ್ವ ಹೋಗಬೇಕು, ಯುದ್ಧ ನಿಲ್ಲಬೇಕು. ಎಲ್ಲ ದೇಶಗಳು ಇಡೀ ಜಗತ್ತಲ್ಲಿ ಶಾಂತಿ ಸುವ್ಯವಸ್ಥೆ ಆಗಬೇಕು. ಹಂಗತ್ತಿಗೂ ನಾವು ಶಾಂತಿ ಬಯಸ್ತೀವಿ. ಯಾವನಾರು ನಮ್ಮ ಅಟ್ಯಾಕ್ ಮಾಡಿದ್ರೆ ನಾವು ಸುಮ್ಮನೆ ಕುಂದ್ರಂಗಿಲ್ಲ. ಆಗ ಮಾತ್ರ ನಮ್ಮ ಪವರ್ ನಾವು ತೋರಿಸೋರು. ಯಾಕಂದ್ರೆ ಜಗತ್ತಿನ 4ನೇ ಬಲಿಷ್ಠ ಮಿಲಿಟರಿ ಹೊಂದಿರೋ ರಾಷ್ಟ್ರ ಯಾವುದು? ನಿಮ್ಗೆ ಎಲ್ಲೇ ಮೂಲೆ ಜಗತ್ತಿನ ಮೂಲೆ ಹೋದರೂ ಭಾರತ ಅಂತ ಹೇಳ್ತಾರೆ. ಜಗತ್ತಿನ ಅತಿ ಹೆಚ್ಚಿನ ಸೈನಿಕ ಹೊಂದಿರುವ 2ನೇ ದೊಡ್ಡ ರಾಷ್ಟ್ರ ಆದ್ರೆ ನಿಮ್ಗೆ ಎಲ್ಲಿ ಮೂಲೆ ಹೋರಿ ಅದು ಭಾರತ ಅಂತ ಹೇಳ್ತಾರೆ. ಸುಮಾರು 14 ಲಕ್ಷ ಸೈನಿಕರು ಅದಾರೆ. ಚೀನಾದು 24 ಲಕ್ಷ ಐತಿ. ಬಟ್ ಅವ್ರಿಗಿಂತ ನಮ್ಮ ಸೈನಿಕರು ಭಾಳ ಬಲಿಷ್ಠ ಅದಾರೆ. ಅವ್ರಿಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕಷ್ಟೆ, ಸ್ವತಂತ್ರವಾಗಿ ಬಿಡಬೇಕು ಅವ್ರನ್ನ. ಪೋಖ್ರಾನ್ 2 ಆಯಿತು. ನಂತರ ಇಷ್ಟೆಲ್ಲ ಆದಮೇಲೆ ನಾವು ಸಾಕಷ್ಟು ಆರ್ಥಿಕ ಬೆಳವಣಿಗೆ ಅಂತ ನೋಡ್ತೀವಿ. ನಾವು ಆರ್ಥಿಕ ಬೆಳವಣಿಗೆ ಏನಾದ್ರು ಸರ್ 75 ವರ್ಷ ಅಮೃತ ಮಹೋತ್ಸವದಿಂದ ನಾವೇನು ನೋಡತ್ತೀವಿ ಅಂದ್ರೆ, ಆರ್ಥಿಕ ಬೆಳವಣಿಗೆ ಅಂದರೆ ಸ್ವತಂತ್ರ ಸಿಕ್ಕಾಗ ನಮ್ಮ ದೇಶದ ಕೃಷಿ ಕೈಗಾರಿಕೆ ಭಾಳಷ್ಟು ಕಡಿಮೆ ಇತ್ತು. ಹೌದಾ, ಸಾಕಷ್ಟು ಸ್ಟೀಲ್, ಉಕ್ಕಿನ ಕಾರ್ಖಾನೆ, ಕಾಗದ ಕಾರ್ಖಾನೆ, ಸಿಮೆಂಟ್ ಕಾರ್ಖಾನೆ. ಹೌದಾ, ನೋಡಿರಿ, ಕಾರ್ಖಾನೆಗಳು ಬೇಕಾಗ್ತಾವೆ. ಇದೊಂದು ಮಾರ್ಕರ್ ಪೆನ್ ಕಾರ್ಖಾನೆ, ಇದೊಂದು ಶರ್ಟ್ ಆಗಿದ್ದು ಕಾರ್ಖಾನೆ ಒಳಗೆ, ಇದೊಂದು ವಾಚ್ ಆಗಿದ್ದು ಕಾರ್ಖಾನೆ ಒಳಗೆ, ಇದು ಡಸ್ಟರ್ ಆಗಿದ್ದು ಕೂಡ ಕಾರ್ಖಾನೆ ಒಳಗೆ. ಕಾರ್ಖಾನೆ ಇರ್ಲಿಕ್ಕಂದ್ರೆ ಜೀವನ ನಡೆಯಂಗಿಲ್ಲ. ಆರ್ಥಿಕ ಅಭಿವೃದ್ಧಿ ಸಾಕಷ್ಟು ಸಾಧನೆ ಮಾಡಿದ್ವಿ ನಾವು.
91-92 ತನಕ ನಮ್ಮದು ಜಿ ಡಿ ಪಿ ಭಾಳ ಕಡಿಮೆ ಇತ್ತು, 3.4% ಅಷ್ಟೇ ಇತ್ತು ಜಿ ಡಿ ಪಿ ನಮ್ಮದು. ಆಗ 2 ಲಕ್ಷ ಕೋಟಿ ಇತ್ತು, 2.7 ಲಕ್ಷ ಕೋಟಿ ಇತ್ತು ಸ್ವಾತಂತ್ರ್ಯ ಸಿಕ್ಕಾಗ. ಹೌದಾ, ಸ್ವಾತಂತ್ರ್ಯ ಸಿಕ್ಕ ಮೇಲೆ ಸಾಕಷ್ಟು ಬದಲಾವಣೆ ಆಯಿತು. ನಾವು ರೂಪಾಯಿ ಅಪಮೌಲ್ಯೀಕರಣ ಮಾಡಿದ್ದೀವಿ. ಹೌದಾ, ಬ್ಯಾಂಕು ರಾಷ್ಟ್ರೀಕರಣ ಮಾಡಿದ್ದೀವಿ, ಹಸಿರು ಕ್ರಾಂತಿ ಮಾಡಿದ್ದೀವಿ, ಕೈಗಾರಿಕೆಗಳ ಸ್ಥಾಪನೆ ಮಾಡಿದ್ದೀವಿ. 2ನೇ ಪಂಚವಾರ್ಷಿಕ ನೋಡಿ ನಾವು ಕೈಗಾರಿಕೆ ಹೆಚ್ಚು ಒತ್ತು ಕೊಟ್ಟಿವಿ. ಹೌದಲ್ರಿ, ಮೊದಲ ಪಂಚವಾರ್ಷಿಕ ಎದಕ್ಕೆ ಒತ್ತು ಕೊಟ್ಟಿವಿ? ಕೃಷಿಗೆ. 2ನೇ ಪಂಚವಾರ್ಷಿಕ ಒಳಗೆ ನಾವು ಎದಕ್ಕೆ ಒತ್ತು ಕೊಟ್ಟಿವಿ? ಕೈಗಾರಿಕೆಗಳಿಗೆ. ಹೌದಾ, ಸಾಕಷ್ಟು ದೊಡ್ಡ ದೊಡ್ಡ ನಗರಗಳಲ್ಲಿ ಏನೋ ಬೃಹತ್ ಕೈಗಾರಿಕೆಗಳ ಸ್ಥಾಪನೆ ಆಯಿತು. ಹೌದಾ, ಸೊ ಇಷ್ಟಾದಮೇಲೆ ಇವತ್ತಿಗೆ ನಮ್ಮ ದೇಶದ ಜಿ ಡಿ ಪಿ ಅದು ಏನೋ $3 ಟ್ರಿಲಿಯನ್, ಅಂದರೆ ಲಕ್ಷ ಕೋಟಿಗಳಿಗೆ ಹೇಳಬೇಕಾದ್ರೆ 150 ಲಕ್ಷ ಕೋಟಿ. ಸ್ವತಂತ್ರ ಸಿಕ್ಕಾಗ 3 ಲಕ್ಷ ಕೋಟಿ, ಇವತ್ತು 150 ಲಕ್ಷ ಕೋಟಿ. ಅದು ನೀವು ಟ್ರಿಲಿಯನ್ಸ್ ಒಳಗೆ ಹೇಳ್ಬೇಕಂದ್ರೆ $3 ಟ್ರಿಲಿಯನ್. ಇದನ್ನು ಪಿ 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 ಒಳಗೆ ಹೇಳ್ಬೇಕಂದ್ರೆ ಸರ್ ಪಿ ಅಂತ ಬರ್ತೈತಿ ಇನ್ನೊಂದು, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಎಷ್ಟೋ ಜನರಿಗೆ ಬುಕ್ ನೋಡಿದ್ರೆ ಗೊತ್ತಾಗಲಿದ್ದು. ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅದರ ಅರ್ಥ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಒಳಗೆ ನಮ್ಮ ಜಿ ಡಿ ಪಿ ಜಗತ್ತಿನಲ್ಲಿ 3ನೇ ಸ್ಥಾನದಾಗೈತಿ. ಎಷ್ಟನೇ ಸ್ಥಾನದಾಗೈತಿ? 3ನೇ ಸ್ಥಾನದಾಗ. ಜಿ ಡಿ ಪಿ ನಾರ್ಮಲಾಗಿ ಹೇಳ್ಬೇಕಂದ್ರೆ ನಮ್ಮದು $3 ಟ್ರಿಲಿಯನ್, $3 ಟ್ರಿಲಿಯನ್. 3 ಟ್ರಿಲಿಯನ್ ಹೆಂಗೆ ಬರ್ತೀವಿ ನಾವು? 3 ಆದಮೇಲೆ ಇಲ್ಲಿ 3 0, ಇಲ್ಲಿ 3 0 ಮತ್ತು ಇಲ್ಲಿ 3 0. ಅದೇ $3 ಟ್ರಿಲಿಯನ್ ಅಂದ್ರೆ ಅದು ಪಿ 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 ಒಳಗೆ ಎಷ್ಟು ಅಂದ್ರೆ $11 ಟ್ರಿಲಿಯನ್. ಅದರ ಅರ್ಥ ಈಗ ಅಮೇರಿಕಾದವ $100 ಒಳಗೆ ಏನು ಸಿಗ್ತೈತಿ ಅಮೇರಿಕಾದಾಗ, ನಮ್ಮ ದೇಶದಾಗ $25 ಸಿಗ್ತೈತಿ. ಈಗ ನಾವಂತೀವಿ ಅಮೇರಿಕಾದಾಗ 4 ಲಕ್ಷ ಪಗಾರ ಐತಂದ್ರೆ, 4 ಲಕ್ಷ ಪಗಾರ ಐತಂದ್ರೆ ನಮ್ಮಲ್ಲಿ 1 ಲಕ್ಷ ಪಗಾರ ಐತಲ್ಲ, ಅವ್ನು ಈಕ್ವಲ್ ಅವ. ಅಮೇರಿಕಾ ಹೊರ ಸಿಕ್ತು 4 ಲಕ್ಷ ಪಗಾರ, ಇಲ್ಲಿ ಅವಾಗ 1,10,000 ಐತಿ ತಿಳ್ಕೋರಿ, ಅವನಿಗೆ ಜಾಸ್ತಿ ಅವ. ಯಾಕೆ ಹೇಳ್ರಿ, ಇವ 4 ಲಕ್ಷನಾಗ ಏನು ಖರ್ಚು ಮಾಡ್ತಾರಲ್ಲ ಅಮೇರಿಕಾದಾಗ, ನಮ್ಮ ದೇಶದವ 1 ಲಕ್ಷನಾಗ ಖರ್ಚು ಮಾಡ್ತಾನೆ. ಅರ್ಥ ತಿಳಿದ ನಿಮ್ಗೆ? ಈ ವಿಚಾರದಾಗ ನಾವು ಜಗತ್ತಿನಾಗ ಎಷ್ಟನೇ ಸ್ಥಾನದಾಗಿದ್ವಿ? 3ನೇ ಸ್ಥಾನದಾಗಿದ್ವಿ. ಇದು ನೋಡ್ಬೇಕು ನಾವು. ಮೇನ್ ರಿಯಲ್ ಅಂದ್ರೆ ಪಿ 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 ಒಳಗೆ. ಈ ನಾರ್ಮಲ್ ಜಿ ಡಿ ಪಿ ಅಂದ್ರೆ ಅವ್ರ ಕರೆನ್ಸಿ ಒಳಗೆ ಅವ್ರು ನೋಡ್ಕೋತಾರೆ ಖರ್ಚು. ಅವ್ರು $1,000 ಇರ್ತೈತಿ ಒಂದು ರೂಮ್ ಬಾಡಿಗೆ. ನಮ್ಮದು ಅಗದಿ ಕಡಿಮೆ ದುಡ್ಡಿನಾಗ ಆರಾಮ್ ವಿಲಾಸಿ ಇರುವಂಥ ಬಿಲ್ಡಿಂಗ್ ಸಿಗುತ್ತೆ ನಮಗೆ ನಮ್ಮ ದೇಶದಾಗ. ಪಿ 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 ಅಂದ್ರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಅವರು ವೆಚ್ಚ ಮಾಡುವಂಥ ಇದಕ್ಕೂ ನಮ್ಮ ವೆಚ್ಚ ಮಾಡೋದಕ್ಕೂ ಭಾಳಷ್ಟು ಡಿಫ್ರೆನ್ಸ್ ಐತಿ. ಇಲ್ಲೇ ನೋಡ್ರಿ, ಒಂದು ಹಳ್ಳ್ಯಾಗ 5,000 ಮನೆ ನಿಮಗೆ 2 BHK 3 BHK ಸಿಗುತ್ತೆ ಹಳ್ಳ್ಯಾಗ. ಅದು ಮುಂಬೈ ಡೆಲ್ಲಿಗೆ ಹೋದ್ರೆ 25,000-30,000 ರೂಪಾಯಿ ಐತಿ. ಅಂದರೆ ಇಲ್ಲಿ ಇವನು ಅಂಥದ್ದು ಮನೆ ಐತಿ, ಅದು ಅಂಥದ್ದು ಮನೆ ಐತಿ. ಆದರೆ ಹಂಗೆ ಅವನು ಎಂಜಾಯ್ ಮಾಡೋಕೆ ಹ್ಯಾಪಿನೆಸ್ ಐತಿ, ಅವ್ನಿಗೂ ಹ್ಯಾಪಿನೆಸ್ ಐತಿ. ಬಟ್ ಅಲ್ಲಿ ಜೀವನ ವೆಚ್ಚ ಜಾಸ್ತಿ ಐತಿ, ಇಲ್ಲಿ ಕಡಿಮೆ ಐತಿ. ಇದನ್ನು ಏನು ಎದುರು ಕಂಪೇರ್ ಮಾಡ್ಕೋಬೇಕು? ಭಾರತ ಮತ್ತು ಅಮೇರಿಕಾ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೋಬೇಕು. ಅದನ್ನು ನಾವು ಅಂತೀವಿ ಪಿ 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 ಅಂತ ಕರಿತೀವಿ. ಅದ್ರಾಗ ಜಗತ್ತು ನಾವು ಎಷ್ಟು ಸ್ಥಾನದಾಗಿದ್ದೀವಿ? 3ನೇ ಸ್ಥಾನದಾಗಿದ್ದೀವಿ. ಎಷ್ಟು ಟ್ರಿಲಿಯನ್ ಡಾಲರ್ಸು? $11 ಟ್ರಿಲಿಯನ್. ಜಿ ಡಿ ಪಿ ಒಳಗೆ ನಾವು ಇನ್ಕ್ರೀಸ್ ಆಗತ್ತೈತಿ. ಹೌದಾ, ಜಿ ಡಿ ಪಿ ಒಳಗೆ ಭಾಳ ಬರ್ತೈತಿ. ಜಿ ಡಿ ಪಿ, ಎನ್ ಡಿ ಪಿ, ಜಿ ಎನ್ ಪಿ ಮತ್ತು ಭಾಳ ಬರ್ತೈತಿ. ಅದನ್ನು ಸಪ್ರೇಟಾಗಿ ನಾವು ಸ್ಟಡಿ ಮಾಡೋಣ. ಈಗ ನಮ್ಮದು ಕೊರೋನಾದಾಗ ಉತ್ಪಾದನೆ ಆಗಿಲ್ಲ, ಆರ್ಥಿಕ ಉತ್ಪಾದನೆ ಆಗಿಲ್ಲ, ಎಲ್ಲ ಫ್ಯಾಕ್ಟ್ರಿ ಬಂದಿದ್ದು. ಹೀಗಾಗಿ ನಮ್ಮ ಜಿ ಡಿ ಪಿ ನೆಗೆಟಿವ್ ಬಂದೈತಿ. ಬಟ್ ಈಗ ಚೇತರಿಕೆ ಆಗಾಕತ್ತೈತಿ, ಫ್ಯಾಕ್ಟ್ರಿ ಓಪನ್ ಆಗ್ಯಾವ. ಹೌದಾ, ಉತ್ಪಾದನೆ ಜಾಸ್ತಿ ಆಗ್ತಾಯಿದೆ. ಅದು ನಾವು ನೋಡೋದು ಜಿ ಡಿ ಪಿ ಅಂದರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಶಿಕ್ಷಣದಲ್ಲಿ ನಾವು ನೋಡ್ರಿ, ಇವತ್ತು ಎಷ್ಟು IITs, 23 IITs ನಮ್ಮ ದೇಶದಾಗ ಇವತ್ತು. ಎಷ್ಟು? 23 IITs. ಏನದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜೀಸ್. ಹೌದಾ, ತಾಂತ್ರಿಕ ಸಂಸ್ಥೆಗಳು 23 IITs ಅದಾವ. ಹೌದಾ, ಸ್ವಾತಂತ್ರ್ಯ ಸಿಕ್ಕಾಗ ಬರೀ 8-9 ಮೆಡಿಕಲ್ ಕಾಲೇಜ್ ಇದ್ದು, ಇವತ್ತು 600ಗಿಂತ ಹೆಚ್ಚು ಮೆಡಿಕಲ್ ಕಾಲೇಜ್, MBBS ಕಾಲೇಜ್ ಅದಾವೆ. ಹೌದಾ, ಇನ್ನೂ ಕೊರತೆ ಐತಿ, ಇನ್ನೂ ಹೆಚ್ಚು ಆಗಬೇಕು. ಅತ್ಯುನ್ನತ ದೊಡ್ಡ ಸಂಸ್ಥೆಗಳು. ಹೌದಾ, ಎಕನಾಮಿಕ್ ಬೆಂಗಳೂರು ಸ್ಕೂಲ್ ಆಫ್ ಎಕನಾಮಿಕ್ಸ್ ಐತಿ. ಹೌದಾ, ಡೆಲ್ಲಿ ಯೂನಿವರ್ಸಿಟಿ ಐತಿ. ಹೌದಾ, ಜಗತ್ತಿನಲ್ಲಿ ಅತಿ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ ನಮ್ಮ ದೇಶದಾಗ ಅದಾವೆ, ಏನೋ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಶಿಕ್ಷಣದಲ್ಲಿ ನಮ್ಮ ಸಾಕ್ಷರತೆ 12% ಎಷ್ಟಾಗಿತ್ತು ಗೊತ್ತಾ? 77% ಆಗೈತಿ. ಹೌದಾ, ಸಾಕಷ್ಟು ಸ್ಕೀಮ್ಸು, ಸರ್ವ ಶಿಕ್ಷಾ ಅಭಿಯಾನ ಅಂತ ಬಂತು. ಹೌದಾ, ಶಿಕ್ಷಣ ಸಚಿವಾಲಯ ಮೊದಲು MHRD ಏನಾಯ್ತು? ಶಿಕ್ಷಣ ಸಚಿವಾಲಯ ಇತ್ತು. ಹೌದಾ, ಕೂಲಿಂದ ಶಾಲೆಗೆ, ಬಾಬಾಲೆ ಶಾಲೆಗೆ, ಸರ್ವ ಶಿಕ್ಷಾ ಅಭಿಯಾನ, ಮಧ್ಯಾಹ್ನ ಬಿಸಿ ಊಟ, ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಹಾಕಿ ನಾವು ಸಾಕ್ಷರತೆನ ಹೆಚ್ಚು ಮಾಡಿದ್ವಿ. ಆದರೆ ಮಾಡಿದ್ದಕ್ಕಿಂತ ಇನ್ನೂ 100% ಸಾಕ್ಷರತೆ ಆಗಬೇಕಾಗಿದೆ. ಹೌದಾ, ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ರಾಜ್ಯ ನಮ್ಮದು ಕೇರಳ ಐತಿ. ಕಡಿಮೆ ಸಾಕ್ಷರತೆ ಅಂದರೆ ಬಿಹಾರ 54%. ಇನ್ನೂ ಬಿಹಾರದಾಗ 40% ಮಂದಿಗೆ ಎ ಅಂದ್ರೆ ಗೊತ್ತಿಲ್ಲ, ಬಿ ಅಂದ್ರೆ ಗೊತ್ತಿಲ್ಲ, ಮತ್ತು CD ಗೊತ್ತೈತೆ ಅಂದ್ರೆ ಹಾಕೋಬೇಡ ಅಂತ. ಹೌದಾ, ಅಂದರೆ ಅವರಿಗೆ ಅಕ್ಷರಜ್ಞಾನ ಇನ್ನೂ ಇಲ್ಲ. ಇನ್ನೂ ಶಿಕ್ಷಣದಲ್ಲಿ ಇನ್ನೂ ಸಾಧಿಸೋದು ಭಾಳ ಅದ ನಮ್ಮದು. ಬಟ್ ಇನ್ನೂ ಸಾಧಿಸ್ತಾ ಇದ್ದೀವಿ. ಹೌದಾ, ಆರೋಗ್ಯ ಕ್ಷೇತ್ರದಲ್ಲಿ ನೋಡಿದಾಗ ನೋಡಿರಿ, 2014 ಪೋಲಿಯೋ ಮುಕ್ತ ಭಾರತ. 1990 ಪ್ರತಿದಿನ 500 ಜನ ಪೋಲಿಯೋ ಅಟ್ಯಾಕ್ ಆಗ್ತಾರೆ ನಮ್ಮ ದೇಶದಲ್ಲಿ ಮಕ್ಕಳು. ಇವತ್ತು ಪೋಲಿಯೋ ಮುಕ್ತ ಭಾರತ 2014. ನಂತರ TB ಮುಕ್ತ ಭಾರತ ಅಂತ ಮಾಡತ್ತೀವಿ ನಾವು.
ಜಗತ್ತಿನಲ್ಲಿ ಅತಿ ಹೆಚ್ಚು ಲಸಿಕೆ ಏನೋ ವ್ಯಾಕ್ಸಿನೇಷನ್ ಯಾವುದೋ ಕೊರೋನಾ ಕಂಡುಹಿಡಿದಂಥ ದೇಶ ಯಾವುದಂದ್ರೆ ಅತಿ ಹೆಚ್ಚಿನ ಮಟ್ಟದಲ್ಲಿ ಕಂಡುಹಿಡಿದ ದೇಶ ಉತ್ಪಾದನೆ ಮಾಡಿದ ದೇಶ ಅಂದರೆ ಅದು ಭಾರತ. ನಮ್ಮ ಇತ್ತೀಚೆಗೆ ನಾವು ಪೋಷಣೆ ಅಭಿಯಾನ ಮಾಡಿದ್ವಿ. ನಾವು ಅಂದ್ರೆ ಪೌಷ್ಟಿಕಾಂಶ ಇರುವಂಥ ಒಂದು ಆಹಾರ ಮಕ್ಕಳಿಗೆ ಕೊಡಬೇಕಂತೇಳಿ ಅಂಗನವಾಡಿಗಳು ಬಂದು ನಾವೇನು ಮಾತಾಡ್ತೀವಿ ಆರೋಗ್ಯ ಕ್ಷೇತ್ರದಲ್ಲಿ ಮಾತಾಡ್ತೀವಿ ನಾವು. ಇನ್ನೊಂದು ಬಂದು ಆಯುಷ್ಮಾನ್ ಭಾರತ್ ಅಂತೇಳಿ ಒಂದು ದೇಶದ 70 ಕೋಟಿ ಜನಸಂಖ್ಯೆಗೆ ಒಂದು ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ವಾರ್ಷಿಕ ಆರೋಗ್ಯ ಖರ್ಚು ಕೊಡುವಂಥ ಜಗತ್ತಿನ ಮೊಟ್ಟ ಮೊದಲ ದೇಶ ಭಾರತ. ನೋಡಿರಿ, ನಾವು ಅಮೃತ ಮಹೋತ್ಸವದಿಂದ ಭಾರತ ಯಾವ ಮಟ್ಟಕ್ಕೆ ಸಾಧನೆ ಮಾಡ್ತಾ ಇದ್ದಾರೆ ನಾವು ವಿಚಾರ ಮಾಡಕತ್ತೀನಿ. ಹೌದಾ? ಆಯುಷ್ಮಾನ್ ಭಾರತ ಸ್ಕೀಮ್ ಒಳಗೆ ನಮ್ಮ ದೇಶದ 70 ಕೋಟಿ ಜನರಿಗೆ ಈ ಒಂದು ಸ್ಕೀಮು ತರ್ತೈತಿ. ಒಂದು ಕುಟುಂಬಕ್ಕೆ ಎಷ್ಟು? 5 ಲಕ್ಷ ರೂಪಾಯಿ ವಾರ್ಷಿಕವಾಗಿ. ಓಕೆ, ಆಯುಷ್ಮಾನ್ ಭಾರತ. ಆರೋಗ್ಯ ಕ್ಷೇತ್ರದಲ್ಲಿ ನೋಡಿರಿ, ನಮ್ಮದು ಆಯುಷ್ಯ ಏನೋ ಎವರೇಜ್ ಸರಾಸರಿ ಆಯುಷ್ಯ ಎಷ್ಟಿತ್ತು ಸ್ವತಂತ್ರ ಸಿಕ್ಕಾಗ? ಕೇವಲ ನಮ್ಮದು 32 ವರ್ಷ ಇತ್ತು. ಅಂದ್ರೆ ಸರಾಸರಿ ಅಂದ್ರೆ ಆಗ ನೆಗಡಿ ಕಮ್ಮಿ ಅಂದ್ರೆ ಸತ್ತೋಗ್ಬಿಡ್ತಾರೆ. ಅಂದರೆ ಬೇರೆ ಯಾವ ಸ್ಕ್ಯಾನಿಂಗ್ ಇಲ್ಲ, ಒಂದು ಡಾಕ್ಟರ್ಸ್ ಇಲ್ಲ, ಏನೋ ಇಕ್ವಿಪ್ಮೆಂಟ್ಸ್ ಇಲ್ಲ. ಇವತ್ತು ಏನಾಗಿದೆ? ಇವತ್ತು 69 ಆಗ್ಯದ ಸರಾಸರಿ ಆಯುಷ್ಯ. ಅಂದರೆ ಸರಾಸರಿ 69 ವರ್ಷ ಬದುಕ್ತಾರೆ ನಮ್ಮ ದೇಶದಾಗ. ಸ್ವತಂತ್ರ ಸಿಕ್ಕಾಗ ಎಷ್ಟಿತ್ತು? 32 ವರ್ಷ. ಅಂದ್ರೆ ಆಗ ಬದುಕ್ತಿದ್ರು. ನಾ ಸರಾಸರಿ ಮಾತಾಡ್ತೀನಿ, ಎವರೇಜ್ ಮಾತಾಡ್ತೀನಿ. ಆಗ ಹೆಲ್ತ್ ಫೆಸಿಲಿಟೀಸ್ ಇರಲಿಲ್ಲ ಸ್ವತಂತ್ರ ಸಿಕ್ಕಾಗ. ಇವತ್ತು ಹಾಸ್ಪಿಟಲ್ ಎಷ್ಟಾಗ್ಯಾವ, PHCs 1 ಲಕ್ಷ ಜನಸಂಖ್ಯೆಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರಬೇಕಂತೈತಿ. ಹೌದಾ? ಇನ್ನೂ ಕೂಡ ಸಾಕಷ್ಟು ಆಗ್ತಿದ್ದಾವೆ. ಪ್ರೈಮರಿ ಹೆಲ್ತ್ ಸೆಂಟರ್ಸ್ ಬರ್ತಾವೆ ಮತ್ತು ಕಮ್ಯುನಿಟಿ ಹೆಲ್ತ್ ಸೆಂಟರ್ಸ್ ಬಂದವ. ಹೌದಾ? ಪ್ರತಿ ತಾಲೂಕಿಗೆ ಒಂದು ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಎಲ್ಲ ಅತ್ಯಾಧುನಿಕವಾದಂಥ ಒಂದು ತಂತ್ರಜ್ಞಾನ ಬಂದದ. ಆದರೂ ಕೂಡ ಜಾಸ್ತಿ ಜನ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಂಗಿಲ್ಲ. ಯಾಕಂದರೆ ನೆಗಡಿ ಕೆಮ್ಮು ಹೋದ್ರೆ ಅವ್ರು ಯಾವುದೋ ಕೊರೋನಾ ತೊಗೊಂಡು ಹೊರಗೆ ಬಂದುಬಿಡ್ತಾರೆ ಅಥವಾ ಬೇರೆ ಯಾವುದೋ ರೋಗ ತೊಗೊಂಡ್ಬಿಡ್ತಾರೆ. ಯಾರೂ ಕೂಡ ಅವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ನಂಬಿಕೆ ಕಡಿಮೆ ಆಗಿದೆ. ಆದರೂ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ನಾವು ಇವತ್ತು ಸುಧಾರಣೆ ಕಂಡಿದ್ದೇವೆ. ಹೌದಾ? ಪೋಲಿಯೋ ಮುಕ್ತ, TB ಮುಕ್ತ, ಹೌದಾ, ಕ್ಷಯರೋಗ ಮುಕ್ತ ರಾಷ್ಟ್ರ. ಹೌದಾ? ಸಾಕಷ್ಟು ಆರೋಗ್ಯ ಕ್ಷೇತ್ರಗಳು ನಾವು ಸುಧಾರಣೆ ತಂದಿವಿ. ನಂತರ ಕ್ರೀಡೆ ಅಂತ ಬಂದಾಗ ನೋಡ್ರಿ, ಕ್ರೀಡೆ ಅಂತ ಬಂದಾಗ ಒಂದು ಹೇಳಬೇಕು ನಿಮಗೆ. ಕ್ರೀಡೆ ಅಂತ ಬಂದರೆ ಎಷ್ಟು ಕ್ರಿಕೆಟ್ ಅಂತ ಮಾತಾಡ್ತಾರೆ ನಮ್ಮ ದೇಶದಾಗ. ನಮ್ಮ ದೇಶದಲ್ಲಿ ಸ್ಪೋರ್ಟ್ಸ್ನಾಗ ಕ್ರಿಕೆಟ್ ಹ್ಯಾಸ್ ಬಿಕಮ್ ಎ ರಿಲಿಜನ್. ಒಟ್ಟು 7 ಧರ್ಮದಲ್ಲ, 8ನೇ ಧರ್ಮ ಯಾವುದು? ಕ್ರಿಕೆಟ್. ಎವ್ರಿಬಡಿ ಟಾಕ್ಸ್ ಅಬೌಟ್ ಕ್ರಿಕೆಟ್ ಓನ್ಲಿ. ಕ್ರಿಕೆಟ್ಗಿಂತ ಮೊದಲು ಹೇಳ್ತೀನಿ ನಿಮಗೆ, 1948 ಒಳಗೆ ಒಲಿಂಪಿಕ್ಸ್ ಗೇಮ್ಸ್ನಾಗ ಫೈನಲ್ಸ್ ಒಳಗೆ ಹಾಕಿ ಫೈನಲ್ಸ್ ಒಳಗೆ ಕಿಶನ್ ಸಿಂಗ್ ಅಂತ ನಾಯಕತ್ವದೊಳಗೆ ಭಾರತ ಇಂಗ್ಲೆಂಡ್ ವಿರುದ್ಧ ಗೆಲ್ತೈತಿ. ಇಂಗ್ಲೆಂಡ್ ನಮ್ಗೆ ಸ್ವಾತಂತ್ರ್ಯ ಕೊಟ್ಟು 1 ವರ್ಷ ಆಗಿರ್ತೈತಿ. ಅವ್ರ ವಿರುದ್ಧ ಹೊಡೆದಿವಿ ನಾವು ಹಾಕಿ. ಯಾವುದು? ಇಂಗ್ಲೆಂಡ್ ವಿರುದ್ಧ ನಾವು ಹಾಕಿ ಚಿನ್ನ ಗೆದ್ದೀವಿ ನಾವು. ನೆನಪಿರಲಿ, 1948 ಒಳಗೆ. 1951 ಸ್ವತಂತ್ರ ಸಿಕ್ಕ 3 ವರ್ಷನಾಗ ನಾವು ಕಾಮನ್ವೆಲ್ತ್ ಗೇಮ್ಸನ್ನು ನಡೆಸ್ಕೊಟ್ಟಿವಿ ನಮ್ಮ ದೇಶದಾಗ. ಇನ್ನೂ ಸ್ವತಂತ್ರ ಆಗಿ 3 ವರ್ಷ ಆಗಿಲ್ಲ, ಕಾಮನ್ವೆಲ್ತ್ ಗೇಮ್ಸ್ ನಡೆಸ್ಕೊಟ್ಟಿವಿ ನಾವು 1951 ಹೌದಾ? ಹಾಕಿಯಲ್ಲಿ ಚಿನ್ನ ಗೆದ್ದಿವಿ. 1983 ನಾವು ವಿಶ್ವಕಪ್ ಗೆದ್ದಿವಿ ಕಪಿಲ್ ದೇವರ ಅಂಡ್ರೊಳಗೆ. ನಂತರ 2011 ಧೋನಿ ಆನ್ ಸ್ಟ್ರೈಕ್ ಆ್ಯಂಡ್ ಹೇರ್ ಗೋಸ್ ಆ್ಯಂಡ್ ಹೀ ಸಿಟ್ಟಿಂಗ್ ಓವರ್ ದ ಬಾಡಿ ಫಾರ್ ಹ್ಯೂಜ್ 6 ಇಂಡಿಯಾ ಲಿಫ್ಟ್ ದ ವರ್ಲ್ಡ್ ಕಪ್ ಟ್ರೋಫಿ ಆಫ್ಟರ್ ದ 28 years ಅಂತ ತಿಳ್ಕೊಂಡು ಕಾಮೆಂಟ್ರಿ ಮಾಡಿದ್ರು ರವಿಶಾಸ್ತ್ರಿ ಅವರು. ಏನು 2011 ವರ್ಲ್ಡ್ ಕಪ್ ಗೆದ್ದಿ ನಾವು. ಅದಷ್ಟೆಲ್ಲ ಇವತ್ತು ಸೈನಾ ನೆಹ್ವಾಲ ಬ್ಯಾಡ್ಮಿಂಟನ್ ಕ್ಷೇತ್ರದೊಳಗೆ, ಸಾನಿಯಾ ಮಿರ್ಜಾ ಟೆನ್ನಿಸ್ನಾಗ, ಮಹೇಶ್ ಭೂಪತಿ ಆಗಿರ್ಬೋದು, ವಿಶ್ವನಾಥನ್ ಆನಂದ್ ಮೊಟ್ಟ ಮೊದಲ ಬಾರಿಗೆ ವಿಶ್ವಕಪ್ ಎದುರಾಗ ಚೆಸ್ನಾಗ ಗೆದ್ದಂಥ ವ್ಯಕ್ತಿ. ಹೌದಾ? ಸ್ನೂಕರ್ನಾಗ ಪಂಕಜ್ ಅಡ್ವಾನಿ, ಅದ್ಭುತ ವ್ಯಕ್ತಿಗಳು. ಹೌದಾ? ಮಿಥಿಲಾ ರಾಜ್ ಕ್ರಿಕೆಟ್ನಾಗ. ಸ್ಪೋರ್ಟ್ಸ್ನಾಗ ಕೂಡ ನಮ್ಮ ದೇಶ ಜಗತ್ತಿಗೆ ದೊಡ್ಡ ಸಾಧನೆ ಮಾಡಿದ್ದೀವಿ. ಬಟ್ ಆದರೂ ಕೂಡ ಒಲಿಂಪಿಕ್ಸ್ನಾಗ ನಮ್ಮ ಪದಕಗಳ ಪಟ್ಟಿಗಳು ಭಾಳ ಕಡಿಮೆ ಇರ್ತೈತಿ. ಈ ಕಾಮನ್ವೆಲ್ತ್ ಗೇಮ್ಸ್ ಬಂತು, ಏಷ್ಯನ್ ಗೇಮ್ಸ್ ಬಂತಂದ್ರೆ ಸ್ವಲ್ಪ ಸಾಧನೆ ಚಲೋ ಇರ್ತೈತಿ. ಒಲಿಂಪಿಕ್ಸ್ ಬಂದಾಗ ನಮ್ಮ ಸ್ವಲ್ಪ ಪದಕಗಳ ಪಟ್ಟಿ ಕಡಿಮೆ ಆಗುತ್ತದೆ. ಬಟ್ ಇದರಲ್ಲೂ ಕೂಡ ಇನ್ನು ಇತ್ತೀಚೆಗೆ ಗೌರ್ಮೆಂಟ್ ಏನು ಮಾಡಿದ್ರು? ಖೇಲೋ ಇಂಡಿಯಾ ಪ್ರೋಗ್ರಾಮ್ ಮಾಡ್ತಾರೆ, ಖೇಲೋ ಇಂಡಿಯಾ ಅಂತ. ಅದರ ಅರ್ಥ ಕರ್ನಾಟಕ ಅಥವಾ ಯಾವ್ದಾರು ಸ್ಟೇಟ್ನಾಗ ರಾಜ್ಯ ಮಟ್ಟದಾಗ ಫಸ್ಟ್ ಸೆಕೆಂಡ್ ಬಂದವಂಗೆ ವಾರ್ಷಿಕ 5 ಲಕ್ಷ ರೂಪಾಯಿ ಕೊಡ್ತೈತಿ. ಯಾರಿಗೂ ಗೊತ್ತಿಲ್ಲ, ನೆನಪಿರಲಿ, 5 ಲಕ್ಷ ರೂಪಾಯಿ. ಅಂದರೆ ಸ್ಪೋರ್ಟ್ಸ್ನಾಗ ಲೈಫ್ ಇಲ್ಲ. ಒಂದು ಸ್ವಲ್ಪ ಒಲಿಂಪಿಕ್ಸ್ನಾಗ ಗೆದ್ದವರಿಗೆ ಅಷ್ಟು ದುಡ್ಡು ಕೊಡ್ತಾರೆ. ನಾರ್ಮಲಾಗಿ ಸ್ಪೋರ್ಟ್ಸ್ ಇದು ಅಥ್ಲೆಟಿಕ್ಸು, ರನ್ನಿಂಗು, ಇವೆಲ್ಲ ಪೋಲ್ ವಾಲ್ಟ್ ಅಂತ ಇರ್ತಾವಲ್ಲ, ಅವರಿಗೆ ಖೋ ಖೋ ಅವರಿಗೆ ಜಾಸ್ತಿ ಏನೋ ಪ್ರೋತ್ಸಾಹ ಸಿಗಂಗಿಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಖೇಲೋ ಇಂಡಿಯಾ ಅಂತ ಪ್ರೋಗ್ರಾಮ್ ಬಂದೈತಿ. ಸ್ಪೋರ್ಟ್ಸ್ನಾಗ ಕೂಡ ನಾವು ಸಾಕಷ್ಟು ಡೆವಲಪ್ ಆಗಿದ್ದೀವಿ. 2 ವಿಶ್ವಕಪ್ ಕ್ರಿಕೆಟ್ನಾಗ ಗೆದ್ದಿ ನಾವು. 2 ಅಲ್ಲ 3. ಒಂದು T20 ವಿಶ್ವಕಪ್ 2007 ನಂತರ ಒನ್ ಡೇ ವರ್ಲ್ಡ್ ಕಪ್ ಯಾವಾಗ 2011 ಮತ್ತು 1983 ಅದು ಕಪಿಲ್ ದೇವರ ನಾಯಕತ್ವದಲ್ಲಿ. ಹೌದಾ? ನಮ್ಮದು ರಕ್ಷಣಾ ವ್ಯವಸ್ಥೆ ಬಜೆಟ್, ನಮ್ಮ ಬಜೆಟ್ ಇವತ್ತು $71 ಬಿಲಿಯನ್. 20% ನಮ್ಮ ಬಜೆಟ್ ಏನೋ 100 20% ಎದಕ್ಕೆ ಇಡ್ತೀವಿ? ಬಜೆಟ್, ರಕ್ಷಣಾ ಬಜೆಟ್ ಇಡ್ತೀವಿ ನಾವು. ಪಕ್ಕದಾಗ ಅದಲ್ಲ ಪಾಪಿ ಪಾಕಿಸ್ತಾನ ಮತ್ತು ಚೀನಾ, ಇವ್ರು ನೋಡಿ ನಾವು ದುಡ್ಡು ಹೆಚ್ಚು ಖರ್ಚು ಮಾಡಕತ್ತೀವಿ. ಎದಕ್ಕೆ? ಬಜೆಟ್ನಾಗ ಸಿಕ್ಕಾಪಟ್ಟೆ ಯುದ್ಧ ಹೆಲಿಕಾಪ್ಟರ್ಗಳು. ಹೌದಾ? ನಮ್ಮ ರಕ್ಷಣಾ ಸಾಮಗ್ರಿಗಳನ್ನ ಬರೀ ತರಿಸ್ತಾ ಇದ್ದೀವಿ ನಾವು. USA, ರಷ್ಯಾ, ಹೌದಾ, ಫ್ರಾನ್ಸು, ಇವೆಲ್ಲ ದೇಶಗಳಿಂದ, ಇಸ್ರೇಲು, ಇವು ನಮ್ಗೆ ಯುದ್ಧ ಹಡಗುಗಳು ಕೊಡ್ತಿದ್ದು, ಯುದ್ಧ ವಿಮಾನ ಕೊಡ್ತಿದ್ರು. ಇನ್ಮೇಲೆ ನಾವು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ಸ್ನಾಗ ಇನ್ಮೇಲೆ ರಕ್ಷಣಾ ಸಾಮಗ್ರಿಗಳನ್ನು, ಯುದ್ಧ ಹೆಲಿಕಾಪ್ಟರ್ಗಳನ್ನ, ಯುದ್ಧ ವಿಮಾನಗಳನ್ನು ನಾವೇ ತಯಾರಿಸ್ತೀವಿ. ಹೌದಾ?
ಸೊ ನಾವಿನ್ಮೇಲೆ ರಫ್ತು ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ರಕ್ಷಣಾ ಸಾಮಗ್ರಿಗಳನ್ನು ಕೂಡ ನೆನಪಿರಲಿ. ಇದು ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ದು ಅಥವಾ ಆತ್ಮನಿರ್ಭರ ಯೋಜನೆ ಒಳಗೆ ಬರ್ತೈತೆ ನಿಮಗೆ. ಓಕೆ, ಈಗಿನ ಸ್ಕೀಮ್ಸ್ ನೋಡ್ಕೊಳ್ರಿ. ನಂತರ ಬಾಹ್ಯಾಕಾಶ ಒಳಗೆ ನೋಡಿರಿ, ಬಾಹ್ಯಾಕಾಶ ಒಳಗೆ ಅಂದ್ರೆ ಅಂತರಿಕ್ಷ ಯಾನ ಒಳಗೆ ಇಸ್ರೋ ಆಗಿರ್ಬೋದು. ನಾವು ಯಾವಾಗ ಚಂದ್ರಯಾನ 1 ಸ್ಟಾರ್ಟ್ ಮಾಡಿದ್ವಿ 2008ರಲ್ಲಿ, ಚಂದ್ರಯಾನ 1 ಹೌದಾ, ಮೂನ್ ಮಿಷನ್ ಸ್ಟಾರ್ಟ್ ಮಾಡಿದ್ವಿ, ಚಂದ್ರಯಾನ 2, ಈಗ ಗಗನಯಾನ ಅಂತ 2022 3 ಮಂದಿ ಗಗನಯಾನ ಮಾಡ್ತಾರೆ, 3 ಮಂದಿನ ಹಾಕ್ತಾರೆ. ಅಂದ್ರೆ ಇದು ಕೇವಲ ಸ್ಯಾಟಲೈಟ್ ಇದಷ್ಟು ಹೋಗೋದಿಲ್ಲ, ಅದರಲ್ಲಿ 3 ಜನ ಇರ್ತಾರೆ. ಗಗನಯಾನ ಅಂತ ಮಾಡ್ತೀವಿ. ಎಲ್ಲಿಂದ ಎಲ್ಲಿ ಬಂದು ನೋಡ್ರಿ ನಾವು, ಇಸ್ರೋನೇ ಇರಲಿಲ್ಲ 1969 ಇಸ್ರೋ ಹೌದಾ, ಈಗ ಗಗನಯಾನಕ್ಕೆ ಹೋಗ್ಬಿಟ್ಟು ನಾವು ಮೂನ್ ಮಿಷನ್ ಅಂತ ಮಾಡಿದ್ವಿ 2008ರಲ್ಲಿ. ಚಂದ್ರಯಾನವನ್ನು ಯಶಸ್ವಿಯಾಗಿ ಅತಿ ಕಡಿಮೆ ಖರ್ಚಿನಾಗ ಮಾಡಿದ ಒಂದು ಸಂಸ್ಥೆ ಯಾವುದಂತಾರೆ ಇಸ್ರೋ. ಅದು ಅತಿ ಕಡಿಮೆ ವೆಚ್ಚದಲ್ಲಿ ಚಂದ್ರಯಾನ ಮಾಡಿದಂತಹ, ಮೂನ್ ಮಿಷನ್ ಮಾಡಿದಂತಹ, ಯಶಸ್ವಿಯಾಗಿ ಮಾಡಿದಂಥ ದೇಶ ಯಾವುದು ಅಂತಾರೆ ಅದು ನಮ್ಮ ಪ್ರೀತಿಯ ಭಾರತ, ಮಹಾನ್ ಭಾರತ ದೇಶ. ನೆನಪಿರಲಿ, ಇಸ್ರೋದ ಸಾಧನೆ ಇದು. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇವತ್ತು ನಾವು ಜಗತ್ತನ್ನು ಏನು ಮಾಡಕತ್ತೀವಿ, ಇವತ್ತು ಸೆಡ್ ಬಿಡಾಕತ್ತೀವಿ. ನಾಸಾ ಬಿಟ್ಟರೆ ಇಸ್ರೋ ಐತಿ ಹೆಸರು ಬಾಹ್ಯಾಕಾಶ. ಇದರಲ್ಲಿ ಸ್ಯಾಟಲೈಟ್ಸು ಹೌದಾ ಸಾಕಷ್ಟು ಲಾಂಚ್ ಮಾಡಿ ನಾವು 1 ಏಟಿಗೆ 104 ಸ್ಯಾಟಲೈಟ್ ಲಾಂಚ್ ಮಾಡೀವಿ. ಬೇರೆ ಬೇರೆ ದೇಶಗಳು ಏನು ಮಾಡಕತ್ತಾರೆ, ಅವ್ರು ನಮ್ಮ ಯೂಸ್ ಮಾಡಕತ್ತಾರೆ, ನಮ್ಮ ಬಾಹ್ಯಾಕಾಶ ಸಂಸ್ಥೆನ ಹೆಲ್ಪ್ ತೊಗೊಳಕತ್ತಾರೆ ಬೇರೆ ದೇಶದವ್ರು. ನಾವು ರಷ್ಯಾ ತೊಗೊಳಕತ್ತಿದ್ವಿ, ಆರ್ಬಿಟರ್ ಉಡಾನ್ ಮಾಡ್ಬೇಕಾರೆ ರಷ್ಯಾ ತೊಗೊಂಡು ನಾವು, ಬಟ್ ಈಗ ನಮ್ಮದು ಯೂಸ್ ಮಾಡಕತ್ತಾರೆ ಬೇರೆ ದೇಶದವ್ರು. ನಂತರ ವಿದೇಶಿ ನೀತಿ ಬಂದಾಗ ನಮ್ಮ ದೇಶ ಎಲ್ಲರೂ ಇಂಡಿಯಾನ ಬೇಕಂತಾರೆ, ಎಲ್ಲ ದೇಶಗಳು ಇಂಡಿಯಾ ಬೇಕಂತಾರೆ, ಪಾಕಿಸ್ತಾನ ಯಾರು ಬೇಕನ್ನಂಗಿಲ್ಲ. ಪ್ರತಿಯೊಬ್ಬರು ಕೂಡ ವಿದೇಶಿ ನೀತಿ ಒಳಗೆ ನಮ್ಮ ದೇಶದಲ್ಲಿ ನೆಹರೂರು ಸ್ವಲ್ಪ ಸಾಫ್ಟ್ ಪಾಲಿಸಿ ಯೂಸ್ ಮಾಡಿದರು, ಚೀನಾ ಜೊತೆಗೆ ಸಾಫ್ಟ್ ಪಾಲಿಸಿ ಯೂಸ್ ಮಾಡಿದರು. ನಾವೀಗ ಅಟ್ಯಾಕಿಂಗ್ ಪಾಲಿಸಿ ಯೂಸ್ ಮಾಡಬೇಕಾಗಿದೆ. ಅಟ್ಯಾಕಿಂಗ್ ಅಂದರೆ ಸ್ವಲ್ಪ ಅವ್ರು ಸುಳಿ ಕೊಟ್ಟರೆ ಸಾಕು ಅಟ್ಯಾಕ್ ಮಾಡಿಬಿಡೋದು ಅವ್ರ ಮೇಲೆ ಹೌದಾ. ಆಯ್ಕೆ ಗುಜರಾಲ್ ಅವರು ಈ ಕಡೆ ಪೂರ್ವ ಕಡೆ ಹೆಚ್ಚು ತಿರುಗಿದ್ರು, ಈ ಕಡೆ ಥೈಲ್ಯಾಂಡ್, ಈ ಕಡೆ ರಾಜ್ಯಗಳಿಗೆ ರಾಷ್ಟ್ರಗಳು ಮ್ಯಾನ್ಮಾರ್. ಬಟ್ ವಿದೇಶಿ ನೀತಿ ಒಳಗೆ ನಾವು ಅಂದ್ರೆ ನೋ ಫಸ್ಟ್ ಯೂಸ್, ನಾವು ಫಸ್ಟಿಗೆ ನಮ್ಮ ಯುದ್ಧ ವಿಮಾನಗಳು ಯೂಸ್ ಮಾಡೋಂಗಿಲ್ಲ, ನಾವು ಫಸ್ಟಿಗೆ ನ್ಯೂಕ್ಲಿಯರ್ ಯಾರ ಮೇಲೆ ಬಾಂಬ್ ಹಾಕೋಂಗಿಲ್ಲ, ನಾವು ಫಸ್ಟಿಗೆ ನಮ್ಮ ಸೈನಿಕರಿಗೆ ಯುದ್ಧ ಮಾಡೋದು ತಿನ್ನಂಗಿಲ್ಲ. ಯಾವನಾರ ಬಂದ ನಮ್ಮ ಮೇಲೆ ಕೆಣಕಿದ್ರೆ ನಾವು ಮಾತ್ರ ಸುಮ್ಮನೆ ಕುಂದ್ರು ಬಂದಿಲ್ಲ. ಯಾವುದೋ ನಮ್ಮ ವಿದೇಶಿ ನೀತಿ ಇದು. ಫಸ್ಟ್ ಯೂಸ್ ಮಾಡೋಂಗಿಲ್ಲ, ಏನು ಕೈಯಾಗ ಕೈ ನಿಂದಿರ್ತೀವಿ ನಾವು. ಶಾಂತಿಯನ್ನು ಬಳಸುವಂಥ ವಿಚಾರ ನಮ್ದು. ಫಸ್ಟ್ ಶಾಂತವಾಗಿರ್ತೀವಿ ನಾವು ಹೌದಾ. ನೋಡಿರಿ, ಒಂದು ದೇಶ ಜಗತ್ತಲ್ಲಿ ಬಲಿಷ್ಠ ಆಗ್ಬೇಕಾದ್ರೆ ಎರಡು ವಿಚಾರದವು. ಒಂದು ದೇಶ ಜಗತ್ತಲ್ಲಿ ಬಲಿಷ್ಠ ಆಗ್ಬೇಕಂದ್ರೆ 2 ವಿಚಾರದಾಗ ಆಗ್ತೈತೆ. ಒಂದು ಆರ್ಥಿಕವಾಗಿ ಬಲಿಷ್ಠ ಆಗೋದು, ಇನ್ನೊಂದು ಮಿಲಿಟ್ರಿ ಒಳಗೆ ಬಲಿಷ್ಠ ಆಗೋದು. ಇತ್ತೀಚೆಗೆ ಮೊದಲೆಲ್ಲ ಮಿಲಿಟ್ರಿ ಬಲಿಷ್ಠ ಆಗ್ತಿದ್ರು, ಅಂದ್ರೆ ರಷ್ಯಾ ಹೆಚ್ಚು ಮಿಲಿಟ್ರಿ ತೊಗೊಳತ್ತೋ ಅಮೇರಿಕ ಹೆಚ್ಚು. ಅಂದ್ರೆ 2 ಶೀತಲ ಯುದ್ಧತ್ತು ಮೊದಲು 1960-70 ಶೀತಲ ಅಂದ್ರೇನು, ಅಕಸ್ಮಾತ್ ರಷ್ಯಾ ಅಂತೇಳಿ ಒಂದು 100 ಯುದ್ಧ ವಿಮಾನ ಅದಂದ್ರೆ ಅಮೇರಿಕ ಏನು ಮಾಡ್ತಿತ್ತು, 100 ಅದಾವನು ನಾನು 150 ಮಾಡ್ತೇನೆ, ಮತ್ತು ರಷ್ಯಾ 150 ಅದ ಮತ್ತು ನಾನು 200 ಮಾಡ್ತೇನೆ. ಹಿಂಗೆ ಯುದ್ಧ ಹಿಂಗೆ ನಡೀತಿತ್ತು ಅವ್ರ ತಲೆಯಾಗ. ಬಟ್ ಈಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ಮಿಲಿಟ್ರಿ ಬಿಟ್ಟಾರೀಗ. ಯಾವ ಯುದ್ಧ ಮಾಡ್ತಾನೆ ನಾವು ಮರೆ, ಹೋಗಿ ನಮ್ಮ ಸೈನಿಕರು ಸಾಯ್ತಾರೆ, ಎಲ್ಲ ಡಿಫೆನ್ಸ್ ಪ್ರಾಡಕ್ಟ್ಸ್ ಎಲ್ಲ ಹಾಳಾಗ್ತವೆ. ಮತ್ತು ಅವ್ನು ಹೊಳ್ಳಿ ಖರೀದಿ ಮಾಡ್ಬೇಕಾರೆ, ಮತ್ತು ಹೊಸ ಸೈನಿಕರು ನೇಮಕಾತಿ ಮಾಡ್ಬೇಕಾರೆ ಅವ್ರು ಪೇಮೆಂಟ್ ಕೊಡಬೇಕು. ಭಾಳ ಸಮಸ್ಯೆ ಐತಿ, ನಿಮ್ಗೆ ಗೊತ್ತಾಗೋದಿಲ್ಲ. ನಾವೇನ್ತೀವಿ, ಒಂದು ಫೇಸ್ಬುಕ್ ಒಂದು ಸ್ಟೇಟಸ್ನಾಗ ಒಂದು ಹಾಕಿ ಯುದ್ಧ ನಡಿಬೇಕಂತೀವಿ. ಅದರಿಂದ ಲಾಸ್ ಆಗೋದು ನಮಗೂ ಹೊಳ್ಳಿ. ನಾವು ಹೋಗಿ ಟ್ಯಾಕ್ಸ್ ತುಂಬಬೇಕು, ಅಂಗಡಿಯಾಗ ಹೋಗಿ ಒಂದು ಏನಾರ ಒಂದು ಡ್ರೆಸ್ ತೊಗೋಬೇಕಾರೆ ಒಂದು 2 ರೂಪಾಯಿ ಟ್ಯಾಕ್ಸ್ ತುಂಬಬೇಕು, ನಾನು ಒಂದು ಟಿ ವಿ ತೊಗೋಬೇಕಾರೆ 200 ರೂಪಾಯಿ ಟ್ಯಾಕ್ಸ್ ತುಂಬಬೇಕು ಹೌದಾ. ಒಂದು 5 ಸ್ಟಾರ್ ಹೋಟೆಲ್ನಾಗ ಏನಾದ್ರು ಟೀ ಕುಡಿಬೇಕಾರೆ ಅಲ್ಲಿ ಒಂದು 30 ರೂಪಾಯಿ ಟ್ಯಾಕ್ಸ್ ತುಂಬಬೇಕು ನಾನು. ಇದೇ ದುಡ್ಡು ನನಗೆ ಖರ್ಚಾಗ್ತದೆ. ಹೀಗಾಗಿ ಯುದ್ಧ ಬೇಡ ಹೌದಾ. ವಿದೇಶಿ ನೀತಿ ನಮ್ಮದು ಭಾಳ ಸ್ಟ್ರೇಟ್ ಫಾರ್ವರ್ಡ್ ಐತೆ. ನೋ ಫಸ್ಟ್ ಯೂಸ್, ನಾವು ಫಸ್ಟಿಗೆ ಯಾರ ಮೇಲೂ ಅಟ್ಯಾಕ್ ಮಾಡೋಕ್ಕೆ ಹೋಗಲ್ಲ. ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ ಹೌದಾ. ಇಷ್ಟಾದಮೇಲೆ 5 ಆಸ್ಕರ್ ಸಿಕ್ಕವ, 10 ನೋಬೆಲ್ ಸಿಕ್ಕವ. ನೋಬೆಲ್ ನೆನಪಿರಲಿ, ನೋಬೆಲ್ ಅವಾರ್ಡ್ಸ್. ಸಾಹಿತ್ಯ ಕ್ಷೇತ್ರದಲ್ಲಿ ಪ್ರಥಮ ನೋಬೆಲ್ ಪಡೆದಂಥ ಏಷ್ಯಾದ ಮೊದಲ ವ್ಯಕ್ತಿ ರವೀಂದ್ರನಾಥ್ ಟ್ಯಾಗೋರ್ ಹೌದಾ. ಗೀತಾಂಜಲಿ ಅನ್ನುವಂಥ ಒಂದು ಕವನ ಸಂಗ್ರಹ ಗೀತಾಂಜಲಿ ಅನ್ನೋ ಪುಸ್ತಕಕ್ಕೆ ರವೀಂದ್ರನಾಥ್ ಟ್ಯಾಗೋರಿಗೆ ಪ್ರಥಮ ಸಾಹಿತ್ಯಕ್ಕೆ ನೋಬೆಲ್ ಅವಾರ್ಡ್ ಸಿಕ್ಕೈತಿ. ಭೌತಶಾಸ್ತ್ರಕ್ಕೆ ಸಿ.ವಿ. ರಾಮನ್, ಚಂದ್ರಶೇಖರ್ ವೆಂಕಟರಾಮನ್, ಅದ್ಭುತ ವ್ಯಕ್ತಿ ಸಿ.ವಿ. ರಾಮನ್ ಅವರಿಗೆ ನೋಬೆಲ್ ಅವಾರ್ಡ್ ಸಿಕ್ತು 1930. 1998 ಅಮರ್ತ್ಯ ಸೇನ್ ನಮಗೆ ನೋಬೆಲ್ ಅವಾರ್ಡ್ ಕೊಡ್ತು. ಯಾವ ಸಬ್ಜೆಕ್ಟ್ನಾಗ? ಅರ್ಥಶಾಸ್ತ್ರ, ಎಕನಾಮಿಕ್ಸ್ ಸಬ್ಜೆಕ್ಟ್ ಯಾವುದು? ವೆಲ್ಫೇರ್ ಎಕನಾಮಿಕ್ಸ್, ಕಲ್ಯಾಣ ಅರ್ಥಶಾಸ್ತ್ರಕ್ಕೆ ಅವ್ರಿಗೆ ಏನು ಸಿಕ್ತು? ನೋಬೆಲ್ ಅವಾರ್ಡ್ ಸಿಕ್ತು. ಸಾಕಷ್ಟು ಜನ ನೋಡ್ತೀವಿ ನಾವು ನೋಬೆಲ್ ಅವಾರ್ಡ್ ಸಿಕ್ತು ಹೌದಾ. ಮತ್ತು ಮಿಸ್ ಯೂನಿವರ್ಸು ಹೌದಾ, ನಾವು ಐಶ್ವರ್ಯ ನೋಡಿದ್ದೀವಿ ಹೌದಾ. ಸಾಕಷ್ಟು ಜನ ಮಿಸ್ ವರ್ಡ್ಸ್ ನೋಡಿವಿ. ನಂತರ ಕ್ರಿಕೆಟ್ ವರ್ಲ್ಡ್ ಕಪ್ಸ್ ನಾವು ಸಾಕಷ್ಟು ಗೆದ್ದೀವಿ ಹೌದಾ. ವುಮೆನ್ ಕ್ರಿಕೆಟ್ ಕೂಡ ಇವತ್ತು ಭಾಳಷ್ಟು ಮಿಂಚಿದ್ದಾರೆ. ಸ್ಮೃತಿ ಮಂದನ, ಮಿಥಿಲಾ ರಾಜ್ ಹೌದಾ, ಹರ್ಮನ್ಪ್ರೀತ್ ಕೌರ್, ಸೋ ಮೆನಿ ಪೀಪಲ್. ಸೊ ಸ್ಪೋರ್ಟ್ಸಲ್ಲಿ ಕೂಡ ನಾವು ಇಷ್ಟೆಲ್ಲ ಸಾಕಷ್ಟು ಸಾಧನೆ ಮಾಡಿದ್ವಿ. ರೀಸೆಂಟಾಗಿ ನೋಡ್ಬೇಕಾದ್ರೆ GST ತಂದ್ವಿ ನಾವು. ಏನು ತಂದ್ವಿ? ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ನೀವು ಕಾಂಗ್ರೆಸ್ನವ್ರ ರಾಹುಲ್ ಗಾಂಧಿನ ಕೇಳಿದ್ರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತಾರೆ. ಬಟ್ ನಾವು ಅದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅನ್ನೋಕ್ಕಿಂತ ರಾಜಕೀಯವಾಗಿ ತೊಗೊಳೋಕ್ಕಿಂತ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್, ಒಂದು ದೇಶ ಒಂದು ತೆರಿಗೆ ಒಂದು ಮಾರುಕಟ್ಟೆ. ಇಡೀ ದೇಶಕ್ಕೆ
ಒಂದೇ ತೆರಿಗೆ. ಮಹಾರಾಷ್ಟ್ರಕ್ಕೆ ಹೋದರೂ ಆ ಪ್ರಾಡಕ್ಟಿಗೆ ಅದಷ್ಟು ಟ್ಯಾಕ್ಸ್, ಕರ್ನಾಟಕಕ್ಕೆ ಬಂದರೂ ಅದು ಸೇಮ್ ಟ್ಯಾಕ್ಸ್. ಹೌದಾ? ಅದಕ್ಕಿಂತ ನಾವು GST ಅಂತೀವಿ. ಅದ್ರಾಗ ಸ್ಲ್ಯಾಬ್ಸ್ ಮಾಡಿ ನಾವು 5%, 12%, 18%, 28%. ಎಲ್ಲರಿಗೂ ಬೇಕಲ್ಲ, ಬಡವ್ರು ದುಡ್ಡದಲ್ಲ, ಬಡವ್ರು ಯೂಸ್ ಮಾಡುವಂಥ ವಸ್ತುಗಳಿಗೆ 5% ಇಟ್ಟಿವಿ. ಹೌದಾ? ಬಡವ್ರು ಯೂಸ್ ಮಾಡೋದು. ಉಪ್ಪು ಐತಿ, ಉಪ್ಪಕ್ಕೆಲ್ಲ ಟ್ಯಾಕ್ಸ್ ಇರೋದಲ್ಲ ಉಪ್ಪು. ಹೌದಾ? ನೋಡಿರಿ, ನಾವು ಭಾರತದ ಉಪ್ಪು ತಿಂದಿವಿ. ನಾವು ಭಾರತದ ಉಪ್ಪು ಅಂದ್ರೇನು? ಉಪ್ಪು ಅಂದ್ರೇನು? ಸಹಾಯ ಮಾಡುವಂಥದ್ದು, ಅಂದ್ರೆ ಸಹಾಯ ಮಾಡಿದ ಮರಿಲಾರ್ದಂಥ ಒಂದು ತತ್ವ ಐತೆ ಉಪ್ಪಿನಾಗ. ಈ ಭಾರತದ ಉಪ್ಪು ತೊಗೊಂಡಿವಲ್ಲ, ಈ ಭಾರತದ ಬಗ್ಗೆ ನಮಗೆ ಗೌರವ ಇರಲಿ, ಪ್ರೀತಿ ಇರಲಿ, ರಾಷ್ಟ್ರಪ್ರೇಮ ಬರಲಿ. ಹೌದಾ? ಯಾಕಂದ್ರೆ ಈ ಭಾರತದ ಗಾಳಿ, ಈ ನೆಲ, ಈ ಉಪ್ಪನ್ನು ತಿಂದಿದ್ದೀವಿ. ಹೌದಾ? ಈ ಗಾಳಿ ಉಸಿರಾಡಕತ್ತೀವಿ, ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ದೇಶದ ಬಗ್ಗೆ ಗೌರವ, ಪ್ರೀತಿ, ರಾಷ್ಟ್ರಪ್ರೇಮ ನಮ್ಮಲ್ಲಿ ಇರಲಿ. ಧ್ವಜ ಹಾಕೋದ್ರ ಮುಖಾಂತರ ಅಥವಾ ಯಾವ್ದಾದ್ರು ವಾಟ್ಸಪ್ ಸ್ಟೇಟಸ್ ಹಾಕೋ ಮುಖಾಂತರ ಇದು ಬರೋದಿಲ್ಲ. ಅದು ನಿಜವಾಗ್ಲೂ ನಾವು ಅದನ್ನು ದಿನನಿತ್ಯ ತೋರಿಸ್ಬೇಕು. ನಂತರ GST ಬಂತು, ಗೂಡ್ಸ್ ಆ್ಯಂಡ್ ಸರ್ವಿಸ್ ಟ್ಯಾಕ್ಸ್, ಅಂದರೆ ಸರಕು ಮತ್ತು ಸೇವಾ ಕಾಯ್ದೆ ಅಂತ. ಹೌದಾ? ಮೊದಲು ಏನಾಗ್ತಿತ್ತು ಅಂದರೆ, ಯಾವುದೋ ಒಂದು ವಸ್ತು ಅಥವಾ ಸೇವೆನ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಶಿಫ್ಟ್ ಮಾಡಬೇಕು ಅಂದರೆ ಕರ್ನಾಟಕ ಟ್ಯಾಕ್ಸ್ ತುಂಬಬೇಕು, ಮಹಾರಾಷ್ಟ್ರ ಟ್ಯಾಕ್ಸ್ ತುಂಬಬೇಕು. ನಂತರ ಅಲ್ಲಿಂದ ಬೇರೆ ದೇಶಕ್ಕೆ ಕಳಿಸ್ಬೇಕಂದ್ರೆ ಮತ್ತೆ ಇಂಪೋರ್ಟ್ ಮತ್ತು ಆಮದು ಸುಂಕ ಏನೋ ತೆರಿಗೆ ತುಂಬಬೇಕಾಗಿತ್ತು. ಹಿಂಗೆ 2-3 ಟ್ಯಾಕ್ಸ್ ತುಂಬೋಕ್ಕಿಂತ ಇಡೀ ದೇಶಕ್ಕೆ ಒಂದು ಪ್ರಾಡಕ್ಟ್ ಮೇಲೆ ಒಂದೇ ಟ್ಯಾಕ್ಸ್ ಅಂತೇಳಿ, ಒಂದು ದೇಶ ಒಂದು ಮಾರುಕಟ್ಟೆ ಒಂದು ಟ್ಯಾಕ್ಸ್. ಅದು ಯಾವುದು? GST 2017ರಲ್ಲಿ ಬಂತು. ಅದು GST ಕೌನ್ಸಿಲ್ ಅಂತ ಬಂದಿತ್ತು, GST ಮಂಡಳಿ ಅಂತೇಳಿ. ಅದನ್ನು 279A ಒಳಗೆ ಹಾಕ್ಯಾರ. GST ಮಂಡಳಿ ಅದು ಸಂವಿಧಾನಿಕ ಸಂಸ್ಥೆ. GST ಮಂಡಳಿ ಅದು ನಿರ್ಧಾರ ಮಾಡ್ತೈತಿ ಯಾವ ವಸ್ತುವಿನ ಮೇಲೆ ಎಷ್ಟು ಟ್ಯಾಕ್ಸ್ ಇಡಬೇಕಂತ. ಈಗ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಇಲ್ಲ, ಪೆಟ್ರೋಲ್ ಮೇಲೆ GST ಬರೋದಿಲ್ಲ. ಯಾಕಂದ್ರೆ ಪೆಟ್ರೋಲ್ ಮೇಲೆ ಆಲ್ರೆಡಿ 35%ಗಿಂತ ಹೆಚ್ಚೈತಿ ಟ್ಯಾಕ್ಸ್. ನಮ್ದು ಲಾಸ್ಟ್ GST ಟ್ಯಾಕ್ಸ್ ಎಷ್ಟು ರೀ? ಲಾಸ್ಟ್ ಹೈಯೆಸ್ಟ್ ಯಾವುದು ಸ್ಲ್ಯಾಬ್? ಅದು 28. ಈಗ 35ಗಿಂತ ಹೆಚ್ಚು ಪೆಟ್ರೋಲ್ ಮೇಲೆ ಹಿಡಿದ್ರಿಂದ ಈಗ ಅಕಸ್ಮಾತ್ ಪೆಟ್ರೋಲ್ ಮೇಲೆ GST 28 ಒಳಗೆ ತಂದ್ರಂದ್ರೆ ಪೆಟ್ರೋಲ್ ರೇಟ್ ಭಾಳ ಕಡಿಮೆ ಆಗ್ತೈತಿ. ಬಟ್ ಗೋರ್ಮೆಂಟ್ ಮಾಡೋಂಗಿಲ್ಲ, ಬಿಕಾಸ್ ಗೋರ್ಮೆಂಟಿಗೆ ಸಿಕ್ಕಾಪಟ್ಟೆ ದುಡ್ಡು ಬರ್ತಾಯಿದೆ. ಎಲ್ಲಿಂದ? ಪೆಟ್ರೋಲಿಯಂ ಕಂಪ್ನಿ ಐತಲ್ಲ, ಅದು ಸಿಕ್ಕಾಪಟ್ಟೆ ಟ್ಯಾಕ್ಸ್ ಗೋರ್ಮೆಂಟಿಗೆ ಕೊಡ್ತೈತೆ. ಯಾಕಂದ್ರೆ ಇಂಟರ್ನ್ಯಾಷನಲ್ ಸೌದಿ ಅರೇಬಿಯಾದಿಂದ ಕಚ್ಚಾ ತೈಲ ಕಡಿಮೆ ರೇಟ್ನಾಗ ಬಂದರೂ ಗೋರ್ಮೆಂಟ್ ಮಾತ್ರ ಅದ್ರ ಮೇಲೆ ಟ್ಯಾಕ್ಸ್ ಕಡಿಮೆ ಮಾಡೋಕ್ತಿಲ್ಲ. ಹೀಗಾಗಿ ಪೆಟ್ರೋಲು ಡೀಸೆಲ್ ರೇಟ್ ಕಡಿಮೆ ಆಗತ್ತಿಲ್ಲ, ನೆನಪಿರಲಿ. ಹೌದಾ? ನಂತರ GST ಬಂತು. ಅದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ತಿಳ್ಕೊಂಡು ರಾಹುಲ್ ಗಾಂಧಿ ಹೇಳಿದರು. ಬಟ್ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಲ್ಲ. ಯಾವ ಆಪ್ಷನ್ ಬಂತಂದ್ರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಹಾಕಕ್ಕೆ ಬರಬೇಡ್ರಿ, ಅದು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದೆ. ಇದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್. ಇದನ್ನು BJP ಇದ್ದಾಗ ಬೇಡ ಅಂದರು, ಆಮೇಲೆ BJP ಬಂದಾಗ ಪವರ್ ಬಂದಾಗ ಅವ್ರು ತಂದರು. ಆಮೇಲೆ ಕಾಂಗ್ರೆಸ್ನವ್ರದನ್ನು ಏನು ಮಾಡಿದ್ರು? ಟೀಕೆ ಅಂದ್ರೆ ಅದನ್ನು ವಿರೋಧ ಮಾಡಿದರು. ಹಂಗೆ ರಾಜಕೀಯವಾಗಿ ಯಾವುದು ತಮ್ಮ ಹೆಸರನ್ನ ಒಂದು ಸ್ಕೀಮ್ ಜೊತೆಗೆ ಸೇರಿಸ್ಕೋಬೇಕಂತ ತಿಳ್ಕೊಂಡು ಎಲ್ಲ ಪಾರ್ಟಿಯವರಿಗೆ ಒಂದು ಅದು ವಿಚಾರ ಇರ್ತೈತೆ. ನಂತರ ಆರ್ಟಿಕಲ್ 370 ನೋಡ್ರಿ, ನಮ್ಮ ದೇಶದ ಇತಿಹಾಸದಲ್ಲಿ 75 ವರ್ಷದ ಸ್ವತಂತ್ರ ಆದಾಗಿಂದ ಆದಂಥ ಅತಿ ದೊಡ್ಡ ಒಂದು ಸರ್ಜಿಕಲ್ ಸ್ಟ್ರೈಕ್ ಒಂದು ಆಯಿತು 2016ನಾಗ. ಹೌದಾ? ಇದೊಂದು ಅದಕ್ಕಿಂತ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಏನಂದ್ರೆ, ಜಮ್ಮು ಕಾಶ್ಮೀರ ವಿಶೇಷ ಸ್ಥಾನಮಾನ ಸಂವಿಧಾನ ಇತ್ತು ಜಮ್ಮು ಕಾಶ್ಮೀರ ಒಳಗೆ. ಜಮ್ಮು ಕಾಶ್ಮೀರ ಮಂದಿಗೆ 2 ಥರ ಇತ್ತು. ಒಂದು ಅವ್ರದ್ದು ಧ್ವಜ ಇತ್ತು, ನಂತರ ದೇಶದ ಧ್ವಜ ಇತ್ತು. ಅವರಿಗೆ 2 ಪೌರತ್ವ ಇತ್ತು. ನೋಡಿ, ಕರ್ನಾಟಕ ಬೇರೆ ರಾಜ್ಯಗಳಿಗೆ 2 ಪೌರತ್ವ ಇಲ್ಲ, ಆದರೆ ಜಮ್ಮು ಕಾಶ್ಮೀರಗಳಿಗೆ ದ್ವಿಪೌರತ್ವ ಇತ್ತು. ಅವ್ರದ್ದೊಂದು ಪೌರತ್ವ, ಬೇರೆ ಉಳಿದವ್ರಿಗೂ ಒಂದು ಅಂದ್ರೆ ದೇಶದೊಂದು ಪೌರತ್ವ ಇತ್ತು. ಮತ್ತು ಈ ರೀತಿ ಇರುವಂಥ ಜಮ್ಮು ಕಾಶ್ಮೀರನ 370 ತೆಗೆದುಬಿಟ್ರು. 370 ಅಂದರೆ ವಿಶೇಷವಾಗಿ ಸಂವಿಧಾನ ವಿಶೇಷ ಸ್ಥಾನಮಾನ ಇತ್ತು ಜಮ್ಮು ಕಾಶ್ಮೀರಕ್ಕೆ. ಅಂದರೆ ನಾವು ಜಮ್ಮು ಕಾಶ್ಮೀರ ಲ್ಯಾಂಡ್ ಖರೀದಿ ಮಾಡೋಂಗಿಲ್ಲ, ಒಂದು ಫ್ಯಾಕ್ಟ್ರಿ ತೆಗೆಯಂಗಿಲ್ಲ, ಅಲ್ಲಿ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು. 370 ತೆಗೆದುಬಿಟ್ರು, ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಮಾಡಿ. ಸೊ ಇವತ್ತು ಜಮ್ಮು ಕಾಶ್ಮೀರ ಕೇವಲ ಒಂದು ಕೇಂದ್ರಾಡಳಿತ ಪ್ರದೇಶ, ಜಮ್ಮು ಕಾಶ್ಮೀರ ಮತ್ತು ಲಡಾಖ್. ಇವತ್ತು ನಮ್ಗೆ ಏನು ರೀ ದೊಡ್ಡ ದೇಶನ ಮಾಡೋಕೆ ಹೊಂಟಿದ್ರು ಅವ್ರು, ಇನ್ನವರಿಗೆ ರಾಜ್ಯ ಬಳಸ್ಕೊಳೋಕ್ಕಾಗಿಲ್ಲ. ಈಗ ಅವು ಕೇಂದ್ರಾಡಳಿತ ಪ್ರದೇಶ ಆಗೈತೆ. ಈಗ ನಮ್ಗೆ ರಾಜ್ಯ ಬೇಕಂತಾರವ್ರು. ಅಂದರೆ ಈಗ ನೋಡಿರಿ ಯಾವ ರೀತಿ ಅಂದರೆ ಭಾಳ ಈಸಿಯಾಗಿದ್ದನ್ನು ತೆಗೆದುಬಿಟ್ರು ಜಮ್ಮು ಕಾಶ್ಮೀರ. ಇವತ್ತು ಜಮ್ಮು ಕಾಶ್ಮೀರದಾಗ ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬರ್ತೈತಿ. ಅಲ್ಲಿ 6ನೇ ವೇತನ ಯಾರಿಗೆ ಜಾರಿ 6ನೇ ವೇತನ ಎಲ್ಲ 7ನೇ ವೇತನ ಅಲ್ಲಿ ಎಂಪ್ಲಾಯೀಸ್ ಎಂಜಾಯ್ ಮಾಡಕತ್ತಾರೆ, ತೊಗೊಳಕತ್ತಾರೆ, ಪೇಮೆಂಟ್ ಜಾಸ್ತಿ ಎಲ್ಲಿ? ಜಮ್ಮು ಕಾಶ್ಮೀರ. ಇವತ್ತು ಜಮ್ಮು ಕಾಶ್ಮೀರನಾಗ IITs ಹೋಗ್ತಾವೆ, ಇನ್ಸ್ಟಿಟ್ಯೂಷನ್ಸ್ ಹೋಗ್ತಾವೆ, ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆಗ್ತಾವೆ, ಅಲ್ಲಿ ಜನರಿಗೆ ಉದ್ಯೋಗ ಸಿಗ್ತೈತಿ, ಅಲ್ಲಿಯ ಜನರ ಜೀವಮಟ್ಟ ಸುಧಾರಿಸ್ತೈತಿ, ಅಲ್ಲಿ ಎಜುಕೇಷನ್ ಸುಧಾರಿಸ್ತೈತಿ, ಅಲ್ಲಿ ಹೆಲ್ತ್ ಸುಧಾರಿಸ್ತೈತಿ. ಇವತ್ತೆಲ್ಲ ಅದ್ಭುತವಾದಂಥ ಕೆಲಸಗಳು ಅಲ್ಲಿ ನಡೀತಾವೆ. ಇದು ಸಕಾರಾತ್ಮಕ ಯೋಚನೆ ಮಾಡೋದು. ನಾವು ಕೇವಲ ರಾಜಕೀಯವಾಗಿ ಎಮೋಷ್ನಲ್ ಆಗಂಗಿಲ್ಲ. ಮೇನ್ ನಮ್ಮ ಜೀವನದಲ್ಲಿ ನಮಗೆ ತಿನ್ನಲಿಕ್ಕೆ ಆಹಾರ, ಆರ್ಥಿಕವಾಗಿ ಸದೃಢ ಆಗ್ಬೋದು ಫಸ್ಟು, ಆಮೇಲೆ ಉಳಿದೆಲ್ಲ ಬರ್ತಾವೆ. ಹೌದಾ? ಇದು ಆರ್ಟಿಕಲ್ 370. ಇದು ಕೂಡ ಒಂದು ನಮ್ಮ ಅಮೃತ ಮಹೋತ್ಸವ ಅಂದರೆ 75 ವರ್ಷಗಳ ಸ್ವತಂತ್ರ ಇತಿಹಾಸದೊಳಗೆ ಅತಿ ದೊಡ್ಡ ಮೈಲಿಗಲ್ಲಂತ ಹೇಳ್ಬೋದು. ಈ ರೀತಿ ಸಾಕಷ್ಟು ವಿಚಾರ. ಇವತ್ತು ನೋಡಿರಿ, ನಮ್ಮದು ಜಗತ್ತಿನಲ್ಲೇ ಅತಿ ವೇಗದಿಂದ ಬೆಳೆಯುತ್ತಿರುವಂಥ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ನಮ್ಮದು. ಆರ್ಥಿಕವಾಗಿ ಜಗತ್ತಲ್ಲಿ ನಾವೀಗ 4ನೇ ಸ್ಥಾನದಾಗ 5ನೇ ಸ್ಥಾನದಾಗಿದ್ದೀವಿ. ಸ್ವಲ್ಪ ಫ್ರಾನ್ಸು ನಮ್ಮದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಿರ್ತೈತಿ. PPP ಒಳಗೆ ನಾವು 3ನೇ ಸ್ಥಾನದಾಗಿದ್ದೀವಿ. ಹೌದಾ? ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ದೇಶದಲ್ಲಿ ಆಗಿದ್ದಾವೆ. ಆದರೂ ಕೂಡ ಇನ್ನೂ ಕೆಲವೊಂದು ಉಳಿದುಕೊಂಡವು ಸಮಸ್ಯೆಗಳು. ಏನು?
ಒಂದು ಜಾತಿ ಪದ್ಧತಿ. ನಮ್ಮ ದೇಶದಲ್ಲಿ ಇನ್ನೂ ಕೂಡ 75 ವರ್ಷ ಸ್ವತಂತ್ರ ಆದರೂ ಕೂಡ ನೋಡಿದ್ರೆ ದೇಶಕ್ಕೆ ಸ್ವತಂತ್ರ ಆಗೈತಿ, ಆದರೆ ಜಾತಿಗಳಿಗೆ, ಜನರಿಗೆ, ಹೆಣ್ಮಕ್ಳಿಗೆ ಗಂಡಿನ ಸ್ವತಂತ್ರ ಆಗಿಲ್ಲ, ಗಂಡನಿಗೆ ಹೆಂಡತಿನ ಸ್ವತಂತ್ರ ಸಿಕ್ಕಿಲ್ಲ, ಮಕ್ಕಳಿಗೆ ಪೇರೆಂಟ್ಸಿಂದ ಸ್ವತಂತ್ರ ಸಿಕ್ಕಿಲ್ಲ. ಹೌದಾ? ಈ ರೀತಿ ಇನ್ನೂ ಸ್ವತಂತ್ರ ಸಿಗು ಅಂದ್ರೆ ಕೆಲವು ಈಗ ಹೆಣ್ಮಕ್ಳಿಗೆ ಲೋಕಸಭೆ ಒಳಗೆ 33% ರಿಸರ್ವೇಷನ್ ಸಿಕ್ಕಿಲ್ಲ. ಈಗ ಅವ್ರ ಜನಸಂಖ್ಯೆ 50% ಐತೆ ನಮ್ಮ ದೇಶದಾಗ, ಆದರೆ ಪೊಲಿಟಿಕ್ಸ್ ಅಂತಂದಾಗ ಅವ್ರದ್ದು ಭಾಳಷ್ಟು ಕಡಿಮೆ ರಿಪ್ರೆಸೆಂಟೇಷನ್ ಇರ್ತೈತೆ. ಹೌದಾ? ಹೀಗಾಗಿ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಸಾಕಷ್ಟು ಚಾಲೆಂಜಸ್ ಅದಾವೆ. ಮುಖ್ಯವಾಗಿ ಸವಾಲು ಅಂದರೆ ನಮ್ಮ ದೇಶದಾಗ ಈಗ ಸ್ವತಂತ್ರ ಸಿಕ್ಕದ ಇವತ್ತಿಗೆ ಏನಂದ್ರೆ ಇದು ಕಮ್ಯುನಲ್ ವೈಲೆನ್ಸ್, ಏನೋ ಧರ್ಮದ ಆಧಾರದ ಮೇಲೆ ಕೋಮು ಗಲಭೆಗಳದಲ್ಲ, ಇದು ಕೂಡ ನಿಲ್ಲಬೇಕಾಗತ್ತೆ. ಇವತ್ತು ಸ್ವತಂತ್ರ ದಿನೋತ್ಸವದ ನಾನು ಮಾತಾಡಕತ್ತೀನಿ. ಕೋಮು ಗಲಭೆ ಇದು ನಮ್ಮ ದೇಶದ ಒಗ್ಗಟ್ಟನ್ನು ಹಾಳು ಮಾಡ್ತೈತೆ. ನಮ್ಮ ದೇಶ ಎಂಥದ್ದು? ಸರ್ವೇ ಜನೋ ಸುಖಿನೋ ಭವಂತು. ಹೌದಾ? ಎಲ್ಲರೂ ಕೂಡ ಚೆನ್ನಾಗಿ ಬದುಕಬೇಕು, ಎಲ್ಲರೂ ಕೂಡ ಚೆನ್ನಾಗಿರಬೇಕು. ನಾವೆಲ್ಲ ಹಿಂದೂ ಮುಸ್ಲಿಮ್ ಆಗಿರ್ಬೋದು, ಎಲ್ಲರೂ ಬಾಯಿ ಅಂತ ತಿಳ್ಕೊಂಡು ನಾವು ಮನಸ್ಸಿನಾಗ ಅನ್ಕೋತಿಲ್ಲ. ಅದು ನಿಜವಾಗ್ಲೂ ಕೂಡ ಅದನ್ನು ಕಾರ್ಯರೂಪಕ್ಕೆ ತಂದಾಗ ನಮ್ಮಲ್ಲಿ ಒಗ್ಗಟ್ಟು ಬರ್ತೈತಿ. ನಮ್ಮ ಭಾಷೆ ಬೇರೆ, ಧರ್ಮ ಬೇರೆ, ಸಂಸ್ಕೃತಿ ಬೇರೆ, ಫುಡ್ ಬೇರೆ, ರಾಜ್ಯ ಬೇರೆ, ಆದರೂ ಕೂಡ ದೇಶ ಒಂದೇ. ನೋಡಿರಿ, ಮಧ್ಯಪ್ರದೇಶದಿಂದ ಛತ್ತೀಸ್ಗಢ ಹೊರಗೆ ಬಂತು, ಬಿಹಾರದಿಂದ ಜಾರ್ಖಂಡ್ ಹೊರಗೆ ಬಂತು, ಆಂಧ್ರದಿಂದ ತೆಲಂಗಾಣ ಹೊರಗೆ ಬಂತು, ಯುಪಿಯಿಂದ ಉತ್ತರಾಖಂಡ್ ಹೊರಗೆ ಬಂತು, ಪಂಜಾಬಿಂದ ಹಿಮಾಚಲ ಪ್ರದೇಶ ಹೊರಗೆ ಬಂತು, ಹರಿಯಾಣ ಹೊರಗೆ ಬಂತು, ಆದರೆ ದೇಶ ಮಾತ್ರ ಅಲ್ಲೇ ಉಳ್ಕೊತೈತಿ. ರಾಜ್ಯಗಳು ಉಳಿತಾವ, ದೇಶ ಅಲ್ಲೇ ಉಳಿತೈತಿ. ನಾವು ಈ ರಾಜ್ಯದಿಂದ ಆ ರಾಜ್ಯದಿಂದ ಹೋಗ್ತೀವಿ, ಆದರೆ ದೇಶ ಮಾತ್ರ ಅಲ್ಲೇ ಇರ್ತೈತಿ. ಅದಕ್ಕೆ ನಾವೇಂತೀವಿ, ಭಾರತ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾಧಿಸದ, ಒಗ್ಗಟ್ಟದ. ಆ ಒಗ್ಗಟ್ಟು ಎಲ್ಲಿ ಹಾಳಾಗ್ತೈತೆ? ನಮ್ಮದು ಕೋಮು ಗಲಭೆಗಳಿಂದ. ಹೌದಾ? ಈ ರೀತಿ ಆ ಪ್ರದೇಶ ಈ ಪ್ರದೇಶ, ಆ ಭಾಷೆ ಈ ಭಾಷೆ, ಭಾಷಾವಾರು, ಜಾತಿವಾರು, ಧರ್ಮದ ಆಧಾರದ ಮೇಲೆ ನಾವು ವಿಂಗಡಣೆ ಡಿವೈಡ್ ಆಗ್ತಾ ಹೋದರೆ ಈ ದೇಶ ಡಿವೈಡ್ ಆಗ್ತೈತಿ. ಹೌದಾ? ಈ ದೇಶ ಉಳಿಬೇಕಂದ್ರೆ ನಾವು ಒಗ್ಗಟ್ಟನ್ನು ತೋರಿಸ್ತಾ ಹೋಗಬೇಕು. ಹೌದಾ? ಸೊ ಅತಿಥಿ ದೇವೋಭವ, ಸರ್ವೇ ಜನ ಸುಖಿನೋ ಭವಂತು, ಮಾನವ ಕುಲ ಒಂದೇ. ಪಂಪ್ ಹೇಳಿದ ಮಾನವ ಕುಲ ಒಂದೇ ಅಂತೇಳಿ. ಕುಲ ಎಂದು ಬಡಿದಾಡಿದರೆ ನಿಮ್ಮ ಕುಲವು ನೀವು ಬಲಿರ ಅಂತ ತಿಳ್ಕೊಂಡು ಅಂಥ ಒಂದು ದೊಡ್ಡ ಸಂತರ ಹುಟ್ಟಿದಂಥ ನಾಡಿನಾಗಿದ್ದೀವಿ. ಈ ಭಾರತ ಉಜ್ವಲವಾಗಿ ಬೆಳೀಲಿ. ಇದೇ ರೀತಿ ನೂರಾರು ವರ್ಷಗಳ ಕಾಲ, ಸಾವಿರಾರು ವರ್ಷಗಳ ಕಾಲ ಭಾರತ ಅಂದರೆ ಸ್ವತಂತ್ರವಾಗಿರಲಿ ಅಂತೇಳಿ ಹೇಳ್ತಾ ನಾನು ಈ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.